ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ ಡಿಜಿಟಲ್. ಸೊ ವೀಕ್ಷಕರೇ, ಸಿನಿಮಾ ಜರ್ನಿ ಅನ್ನುವಂಥದ್ದು ಒಂದು ರೀತಿ ಬಣ್ಣದ ಲೋಕ. ಸೊ ಬಣ್ಣದ ಲೋಕದ ಹಿಂದಿನ ಏನು ಕಥೆಗಳಿರ್ತಾವಲ್ಲ, ಸೊ ಒಂದು ರೀತಿ ಅದ್ಭುತ ವಾವ್ ಅನಿಸುವಂಥದ್ದು. ಇದ್ರ ಜೊತೆಗೆ ನಾವೇನು ತೆರೆ ಮೇಲೆ ನೋಡುವಂಥದ್ದು ಮನೋರಂಜನೆಗೋಸ್ಕರ, ಅದರಿಂದ ಅವರ ನೋವುಗಳೆಷ್ಟು, ಸೊ ಸಂಕಷ್ಟಗಳೆಷ್ಟು, ನಲಿವುಗಳೆಷ್ಟು ಎಲ್ಲವನ್ನು ಎಕ್ಕಿ ಅಕ್ಷರಕ್ಕಿಳಿಸ್ತಕ್ಕಂಥ ಒಂದು ರೀತಿ ಅಂಕಣಗಳನ್ನು ಆಗಲಿ ಅಥವಾ ಅವರ ಅಕ್ಷರಗಳನ್ನು ಓದ್ತಾ ಇದ್ದರೆ ಒಂದೇ ಗುಕ್ಕಿಗೆ ನುಂಗಬೇಕು ಅನಿಸುತ್ತೆ. ಸೊ ನೋಡ್ಬೋದು, ಈಗಲೂ ಕೂಡ ಅವ್ರೇನಾದರೂ ಒಂದು ಪತ್ರಿಕಾಗೋಷ್ಠಿಗೆ ಬರ್ತಾರೆ ಅಂತ ಹೇಳಿದ್ರೆ ಒಂದು ರೀತಿ ಸ್ಟಾರ್ಗಳಿಗೆ ನಡುಕ ಶುರು ಹೋಗುತ್ತೆ, ಅಷ್ಟೇ ಖುಷಿನೂ ಕೂಡ ಇರುತ್ತೆ. ಯಾಕಂತ ಹೇಳಿದ್ರೆ ಎಲ್ಲಿ ಏನು ಕೇಳಿಬಿಡ್ತಾರೋ ಅನ್ನುವಂಥದ್ದು. ಸೊ ನಿಮಗೆಲ್ಲ ಗೊತ್ತಿರುತ್ತೆ, ಸೊ ನೀವು ಕೂಡ ನೋಡಿರ್ತೀರ. ಗಣೇಶ್ ಕಾಸರಗೋಡು, ಸೊ ಹಿರಿಯ ಸಿನಿಮಾ ಪತ್ರಕರ್ತರು ನಮ್ಮದಿಗಿದ್ದಾರೆ. ಸರ್ ನಮಸ್ಕಾರ. ಸರ್, ಖಡ್ಗಕ್ಕಿಂತ ಲೇಖನಿ ಹರಿತಾ ಎನ್ನುವಂಥದ್ದು, ಸೊ ಅದನ್ನು ನೀವು ಪ್ರೂವ್ ಮಾಡಿದ್ದೀರಾ. ಅದು ಗೊತ್ತಿಲ್ಲ. ಎಷ್ಟು ಖುಷಿ ಇದೆ ಸರ್? ತುಂಬ ಖುಷಿ ಇದೆ. ತುಂಬ ಅಂದರೆ ಸಾಮಾನ್ಯವಾಗಿ ಫಿಲ್ಮ್ ಜರ್ನಲಿಸ್ಟ್ ಅಂತ ಹೇಳಿದಾಗ ನೋಡೋ ರೀತಿಯೇ ಬೇರೆ ಇರ್ತದೆ. ಸ್ವಲ್ಪ ಕೇವಲವಾಗಿ ನೋಡುವಂಥದ್ದು. ಉಳಿದ ಪೊಲಿಟಿಕಲ್ ಕ್ರೈಮ್ ರಿಪೋರ್ಟರ್ಗಳಿಗಿಂತ ಕಮ್ಮಿ ಲೆವೆಲ್ ಅಂತ ತಿಳ್ಕೊಂಡ್ಬಿಡ್ತಾರೆ. ಅದು ನನಗೆ ಇದನ್ನು ಆಯ್ಕೆ ಮಾಡ್ಕೊಂಡಿದ್ದಕ್ಕೆ, ಆಯ್ಕೆ ಅಲ್ಲ, ನಾನು ಇಲ್ಲಿ ಬಂದಿದ್ದಕ್ಕಾಗಿ ಯಾವತ್ತೂ ನಾನು ಪಶ್ಚಾತ್ತಾಪಪಟ್ಟಿಲ್ಲ. ತುಂಬ ಖುಷಿಯಲ್ಲಿದ್ದೀನಿ ಇವತ್ತಿಗಷ್ಟೇ. ಬೇರೆ ರೀತಿಯಲ್ಲಿ ಹೇಳಬೇಕು ಅಂದರೆ 7 ಜನ್ಮ ಅಂತ ನನಗೊಂದು ಇದ್ದರೆ ಇದೇ ಫಿಲ್ಮ್ ಜರ್ನಲಿಸ್ಟ್ ಆಗಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ದುಡ್ಡು ಮಾಡಿದ್ದೇನೆ ಅಂತಲ್ಲ, ದುಡ್ಡು ಕೋಟಿಗಟ್ಟಲೆ ಮಾಡಿದರೂ ಕೂಡ ಈ ನೆಮ್ಮದಿ ಸಿಗಲ್ಲ, ಈ ಶಾಂತಿ ಸಿಗಲ್ಲ. ನನಗೆ ಅದು ಸಿಕ್ಕಿದೆ, ಆರಾಮಾಗಿರ್ತೀನಿ. ಸರ್, ನೀವು ಅಂದ್ಕೊಂಡಿದ್ರಾ ಸಿನಿಮಾ ಪತ್ರಕರ್ತನಾಗ್ತೀನಿ, ಇಷ್ಟು ವರ್ಷ ಜರ್ನಿ ಮಾಡ್ತೀನಿ? ಕನಸು ಕಂಡಿಲ್ಲ. ನನಗೆ ಗುರು ಇಲ್ಲ, ಹಿಂದೆ ಗುರಿನೂ ಇಲ್ಲ, ಎರಡೂ ಇಲ್ಲ. ಸುಮ್ಮನೆ ಬಂದೆ, ಹೊಟ್ಟೆಪಾಡು ಎಮ್ ಎ ಮಾಡಿ. ಕನ್ನಡ ಎಮ್ ಎ ರ್ಯಾಂಕ್ ವಿಜೇತ ನಾನು. ಕೇರಳ ಅಂದರೆ ಕಾಸರಗೋಡು ಬಾರ್ಡ್ರು, ಅಲ್ಲಿ ಕನ್ನಡ ಎಮ್ ಎ ಇತ್ತು, ಮಾಡಿದೆ. ನೆಕ್ಸ್ಟ್ ಏನು ಅಂತ ಗೊತ್ತಾಗಿಲ್ಲ. ಅಲ್ಲೇ ಕಾಸರಗೋಡಿನ ಒಂದು ಪಕ್ಕದಲ್ಲಿ ಹೈಸ್ಕೂಲ್ ಮೇಸ್ಟ್ರಾಗಿ ಕರೆದ್ರು, ಹೋದೆ. ಹೈಸ್ಕೂಲ್ ಮೇಸ್ಟ್ರಾಗಿದ್ದೆ ನಾನು. ಅಲ್ಲಿ ಏನಾಯಿತು, ನನಗೆ ಈ ಒಂದು 20-30 ಜನರ ಮಕ್ಕಳ ಮುಂದೆ ಪಾಠ ಮಾಡೋದು ನನಗೆ ಇಷ್ಟ ಆಗಲ್ಲ ಅಂದ್ರೆ ಒಂಥರ ಮುಜುಗರ, ಸ್ಟೇಜ್ ಫಿಯರ್ ಅಂತ ಹೇಳ್ತಾರಲ್ಲ, ಅದಿತ್ತು. ಸೊ ಆ ಕಾರಣಕ್ಕೆ ನನಗದು ಹೋಗ್ಬಿಟ್ಟಿದ್ದೀನಿ, ಅಲ್ಲಿ ಸರಿ ಹೋಗಿಲ್ಲ. ಸೊ ಹೆಡ್ ಮಾಸ್ಟರ್ ಹತ್ರ ಹೋಗಿ ಹೇಳಿದೆ, ಹೀಗೆ ಬೇರೆ ಏನಾದರೂ ವ್ಯವಸ್ಥೆ ಇದೆಯಾ ಇಲ್ಲಿ ಅಂತ. ಗೌರ್ಮೆಂಟ್ ಹೈಸ್ಕೂಲು, ನಾನೊಂದು ವ್ಯವಸ್ಥೆ ಮಾಡ್ತೇನೆ ಅಂತೇಳಿ ಅಧಿಕೃತವಾಗಿ ಒಂದು ಕಲ್ಚರಲ್ ವಿಂಗ್ ಮಾಡಿ ಅದಕ್ಕೆ ನನ್ನನ್ನು ಹೆಡ್ ಮಾಡಿದರು. ಅದು ಯಾಕೆ ಮಾಡಿದ್ರು, ನಾನು ನಾಟಕ ಆಡ್ತಾಯಿದ್ದೆ. ಅಂದರೆ ನಾಟಕ ಅಂದರೆ ಗೊತ್ತಾಯ್ತು, ಬರವಣಿಗೆ ಆಗಿರಲಿ, ನಾಟಕ ಬರೆಯೋದಾಗಿರಲಿ, ಆ್ಯಕ್ಟ್ ಮಾಡೋದಾಗಿರಲಿ, ಡೈರೆಕ್ಷನ್ ಮಾಡೋದಾಗಲಿ, ಅಷ್ಟು ಅವಾರ್ಡ್ಗಳೆಲ್ಲ ಬಂದಿತ್ತು ಆ ಕಾಲದಲ್ಲೇ. ಸೊ ಅದರಿಂದ ಒಂದು ವಿಂಗ್ ಮಾಡಿದರು, ಅದರ ಹೆಡ್ ಮಾಡಿದರು. ನಮ್ಮ ಮಕ್ಕಳಿಗೆ ಭಾರಿ ಖುಷಿಯಲ್ಲಿದ್ದೆ. ಅಷ್ಟರಲ್ಲಿ ಒಂದು ಲೆಟ್ರ್ ಬಂತು ನನಗೆ, ವಾಸುದೇವ್ ಅಂತೇಳಿ, ರಚನಾ ಅಡ್ವರ್ಟೈಸರ್ಸ್ ಬೆಂಗಳೂರಿನಲ್ಲಿ. ಅಲ್ಲಿ ಆರ್ಟಿಸ್ಟ್ ಆಗಿದ್ದರು ಅವರು, ನನ್ನ 1 ವರ್ಷ ಸೀನಿಯರ್ ಕಾಸರಗೋಡು ಕಾಲೇಜಿನಲ್ಲಿ. ಇಲ್ಲಿ ಒಂದು ಪತ್ರಿಕೆ ಶುರು ಆಗ್ತಾಯಿದೆ, ಚಿತ್ರದೀಪ ಅಂತ. ವಿಶ್ವಕುಮಾರ್ ಎಡಿಟರ್ ಆಗಿದ್ದಾರೆ. ನೀವು ಬರೋದಿದ್ದರೆ ಬರ್ಬೋದು, ಅವರು ಲೆಟ್ರ್ ಬರೀತಾರೆ ಅಂತ ಹೇಳಿದರು. ಲೆಟ್ರ್ ಬರೆದ್ರು ವಿಶ್ವಕುಮಾರ್. ಸೊ ನಿಮಗೆ ತಿಂಗಳಿಗೆ 250 ರೂಪಾಯಿ ಕೊಡ್ತೀವಿ, 250 ಅಂದರೆ 300 ರೂಪಾಯಿ ಕೊಡ್ತೀವಿ, ಇಲ್ಲಿ ಸೆಟ್ಲ್ ಆಗಲಿಕ್ಕೆ ಅನುಕೂಲ ಇದೆ, ಆದರೆ ನೀವು ಇದಕ್ಕೆ ಈ ಸಂಬಳಕ್ಕೆ ಅಡ್ಜಸ್ಟ್ ಆಗೋದಿದ್ರೆ ಬನ್ನಿ ಅಂತೇಳಿ. ನನಗೆ ಒಂದು ಗವಾಕ್ಷೆ ಅಲ್ಲ, ಒಂದು ಡೋರೇ ಓಪನ್ ಮಾಡ್ದಂಗೆ ಆಯಿತು. ಅಲ್ಲಿ ರಿಸೈನ್ ಮಾಡಿ ಇಲ್ಲಿ ಬಂದೆ. ಮನೇಲಿ ಎಂಥ ಫಜೀತಿ ಅಂದರೆ, ಗೌರ್ಮೆಂಟ್ ಜಾಬ್ ಬಿಟ್ಟು ನೀನು ಸಿನಿಮಾದ ಹಿಂದೆ ಬಿದ್ದಿದೆಯಲ್ಲ ಅಂತ. ಅವ್ರು ಎಷ್ಟು ಖುಷಿಯಾಗಿತ್ತು ಅಲ್ಲಿ ಸೇರುವಾಗ, ಅಷ್ಟೇ ತಲೆ ಬಿಸಿ ಮಾಡಿಕೊಂಡ್ರು. ನಾನು ಯಾವುದೂ ಇದು ಮಾಡಲಿ, ನನ್ನ ಇಷ್ಟದ ಜಾಗ ಇದು, ಇಲ್ಲಿ ಬಂದೆ. ಚಿತ್ರದೀಪ. ನಾನು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ದೆ, ತರಕಾರಿ ಎಲ್ಲ ತೊಗೊಂಡೆ. ತೆಂಗಿನಕಾಯಿ ತೊಗೋಬೇಕಿತ್ತು, ತೆಂಗಿನಕಾಯಿ ತೊಗೊಂಡಿದ್ದೀನಿ. ತಗೊಂಡ ತಕ್ಷಣ ಗಣೇಶ್ ಕಾಸರಗೋಡು ಸರ್ ನೆನಪಾಗ್ತಾರೆ. ಹೌದು. ಅಂದರೆ ಸಿನಿಮಾ ಜರ್ನಿ ಏನಾದರೂ ಇವತ್ತು ಆರಂಭಿಸಿ ಇವತ್ತೇನು ಸಕ್ಸಸ್ ಕಂಡಿದ್ದಾರೆ, ಇದಿಲ್ಲದೆ ಇದ್ದಿದ್ದು ಇವತ್ತು ಒಳ್ಳೆ ತೆಂಗಿನಕಾಯಿ ವ್ಯಾಪಾರಿ ಆಗಿರ್ತಿದ್ರಿ. ಖಂಡಿತ ಸರ್ ಅದ್ರ ಕತೆ. ಅದು ನಾವೊಂದು ಯೋಜನಾ ವಿದ್ಯಾರ್ಥಿ ಸಮ್ಮೇಳನ ಮಾಡಿದ್ವಿ. ಅಲ್ಲಿ ಅತಿಥಿಯಾಗಿ ಅವರು ಬಂದಿದ್ದರು, ನಟ. ನನಗೆ ತುಂಬ ಇಷ್ಟ ಆಯಿತು, ಕ್ಲೋಸ್ ಆದರು, ತುಂಬ ಕ್ಲೋಸ್ ಆದರು. ಅವ್ರ ಹತ್ರ ಕೇಳಿದೆ, ನನಗೇನಾದ್ರು ಬೆಂಗಳೂರಿಗೆ ಬರೋ ಚಾನ್ಸಸ್ ಇದೆಯಾ ಎಲ್ಲಾದರೂ ಜರ್ನಲಿಸ್ಟ್ ಆಗಿ ಸೇರಲಿಕ್ಕೆ ಅಂತ. ಬನ್ನಿ ಅಂತ ಹೇಳಿದರು. ನಾನು ಹುಡ್ಕೊಂಡು ಹೊರಟೆ ಬೆಂಗಳೂರಿಗೆ ಬಂದು. ಇಲ್ಲಿ ಬಸವನಗುಡಿ, ಗಾಂಧಿ ಬಜಾರ್ನಲ್ಲಿ ನಾಡಿಗೆ, ಸುಮಂತಿನ ನಾಡಿಗೆ ಅವರೊಂದು ಬುಕ್ ಸ್ಟಾಲ್ ಇಟ್ಟಿದ್ದರು. ಅಲ್ಲಿ ಎಲ್ಲರೂ ಸೇರ್ತಾಯಿದ್ರು, ಅಡಿಗರು, ಇವರು ಮಾನು, ದಿವಾಕರ್, ಇವರೆಲ್ಲ ಅಲ್ಲೇ ಸೇರ್ತಿದ್ರು. ದೊಡ್ಡ ಗ್ಯಾಂಗ್, ಅದು ಭಾರಿ ಖುಷಿ ಆಯಿತು ನನಗೆ.
ಹೋಗಿರುವಾಗ ಒಂದು ದಿವಸ ಮಾನು ಬರ್ಲಿಕ್ಕೆ ಹೇಳಿದರು, ಮಾನು ಬರಲಿಲ್ಲ. ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಆಗ ನಾಡಿಗೆ ಮಾತಾಡ್ಲಿಕ್ಕೆ ಹೊರಟರು. ಏನು ಮಾಡ್ತಾಯಿದ್ದೀರಿ? ಇಲ್ಲ, ನಾನು ಒಂದು ಜಾಬು ವಿಷಯಕ್ಕೆ ಬಂದಿದ್ದೀನಿ, ಮಾನು ಅವರು ಎಲ್ಲ ಕೊಡಿಸ್ತಾನೆ ಅಂತೇಳಿ ಹೇಳಿದ್ದಾರೆ, ಬಹುಶಃ ಪ್ರಜಾವಾಣಿ ಇರ್ಬೋದು ಅಂತ. ಯಾಕೆ ಅದರಲ್ಲಿ ಸೇರಿಸ್ತಾರೆ? ಅಲ್ಲಿ ನೋಡಿ, ಕೇರಳದಿಂದ ತಾನೇ ಬಂದಿರೋದು. ಎದುರು ಒಂದು ಅಂಗಡಿ ಇದ್ದು ತೋರಿಸಿದರು, ಅಲ್ಲಿ ತೆಂಗಿನಕಾಯಿ ಮಾರ್ತಾಯಿದ್ರು. ಆ ತೆಂಗಿನಕಾಯಿ ಮಾರಿ ಒಳ್ಳೆಯದು, ಕೇರಳದಿಂದ ಬಂದವರಲ್ಲ ನೀನು. ನನಗೆ ಶಾಕ್ ಆಗೋಯಿತು. ಫಸ್ಟು ಇಂಟ್ರ್ಯೂ ಅಂತಲ್ಲ, ಫಸ್ಟ್ ಬೆಂಗಳೂರಿಗೆ ಬಂದಾಗ ಇವರಿಂದ ಈ ನೆಗೆಟಿವ್ ಉತ್ತರ ನಾನು ಎಕ್ಸ್ಪೆಕ್ಟೇ ಮಾಡಿದ್ದೆ. ಹೌದು, ತುಂಬ ಗಾಬರಿ ಆಯಿತು. ಸೊ ಹಾಗಾಯಿತು. ನೆಕ್ಸ್ಟ್ ನೋಡಿದರೆ ಅವರು ಸ್ವಂತದ್ದು ಬುಕ್ ಸ್ಟಾಲ್ ಅದು ಬಿಟ್ಟುಬಿಟ್ಟು ಯೂನಿವರ್ಸಿಟಿ ಸೇರಿದ್ದಾರೆ. ಸ್ವಂತದ್ದು ಮಾಡಿದ್ದೇನೆ ಹೇಳಿದ್ದವರು ನನ್ನ ಹತ್ರ. ಅವ್ರು ಸ್ವಂತದ್ದು ಇರೋದನ್ನು ಮಾರಿಬಿಟ್ಟು ಬಿಟ್ಟುಕೊಟ್ಟು ಅಂಗಡಿಯಲ್ಲಿ ಬಿಟ್ಟುಕೊಟ್ಟು ಯೂನಿವರ್ಸಿಟಿಯಲ್ಲೆಲ್ಲ ಪ್ರೊಫೆಸರ್ ಆಗಿ ಏನೋ ಸೇರ್ಕೊಂಡಿದ್ದಾರೆ. ಅದನ್ನು ನಾನು ಬರೆದಿದ್ದೀನಿ. ಅದು ನೆನಪು ತುಂಬ ಕಾಡ್ತಾ ಇತ್ತು. ಯಾಕೆಂದರೆ ನಾನು ಯಾರೇ ಬಂದರೂ ಕೂಡ ಇವತ್ತು ಕಾಸರಗೋಡಿನಲ್ಲಿ ಇಲ್ಲಿ ಯಾವುದೇ ಕರ್ನಾಟಕದ ಯಾವುದೇ ಊರಿಂದ ಬಂದು ಒಂದು ಅವಕಾಶ ಕೊಡಿ ಅಂತೇಳಿ ನನ್ನ ಹತ್ರ ಕೇಳೋರಿದ್ದಾರೆ. ಆಗ ನಾನು ನಿರಾಶೆ ಮಾಡಲ್ಲ, ಈ ಥರ ನಿರಾಶೆ ಮಾಡಲ್ಲ. ನನಗೆ ಅದನ್ನು ಕಲಿಸಿದ್ದು ನಾಡಿಗೆ. ಅದನ್ನು ನಾಡಿಗೆ ಅವರಿಗೆ ನಾನು ಸೆಲ್ಯೂಟ್ ಹೊಡಿಬೇಕು. ನೆಗೆಟಿವ್ ಆಗಿದ್ದರೂ ಕೂಡ ಅದನ್ನು ನಾನು ಪಾಸಿಟಿವ್ ಆಗಿ ತಗೊಂಡು ಈಗ ಒಂದಷ್ಟು ಜನಕ್ಕೆ, ಕಮ್ಮಿ ಅಂದರೆ ಒಂದು 80-90 ಮಂದಿ ಹುಡುಗರಿಗೆ ಇಲ್ಲಿ ಜಾಬ್ ಕೊಡ್ಸಿದ್ದೇನೆ ಬೆಂಗಳೂರಿನಲ್ಲಿ. ಅದು ತೃಪ್ತಿ ಇದೆ. ನಾನಿದ್ದೇನೆ ಅಂತ ಒಂದು ಪದ ಇದೆಯಲ್ಲ, ಅದು ಎಷ್ಟೋ ಜನಕ್ಕೆ ಹುರುಪು ಕೊಡಬೇಕು. ನಾನು ಹೆಲ್ಪ್ ಮಾಡ್ತಾನೆ ಬಿಡ್ತೇನೆ ಅದು ಬೇರೆ ಪ್ರಶ್ನೆ. ಆದರೆ ಅದು ಇದ್ದೇನೆ ಅಂತ ಅವರಿಗೆ ಪಾಸಿಟಿವ್ ಉತ್ತರ ತುಂಬುದಿದೆಯಲ್ಲ, ಅದು ಇಂಪಾರ್ಟೆಂಟ್ ಅಂತ ನನಗೆ. ಅದು ನನಗೆ ಕಲಿಸಿಕೊಟ್ಟಿದ್ದು ಸುಮ್ತಿನ್ ನಾಡಿಗವರು. ಎಷ್ಟೇ ದೊಡ್ಡ ಕವಿಗಳಾಗಿರಲಿ, ಬಟ್ ಈ ವಿಚಾರದಲ್ಲಿ ಮಾತ್ರ ಕೀಳಾಗಿ ನಾನು ಅವರನ್ನು ನೋಡ್ತೇನೆ, ಅನಿವಾರ್ಯ. ಸರ್, ಇದ್ರ ಜೊತೆಗೆ ಯಾವುದೇ ಒಬ್ಬ ಪತ್ರಕರ್ತ ಆಗಿರಲಿ, ಫಸ್ಟ್ ಬರ್ತಾನೆ ಅಂತ ಹೇಳಿದ್ರೆ ಮೊದಲು ನೋಡ್ತಕ್ಕಂಥದ್ದು ಒಂದು ಒಳ್ಳೆ ಹುದ್ದೆ, ಪೊಸಿಷನ್. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ಯಾಲ್ರಿ. ಸೊ 250 ರೂಪಾಯಿ ಸಂಬಳ ಕೊಡ್ತೀನಿ ಅಂದಾಗ ಆ ಕಾಲದಾಗ 250 ರೂಪಾಯಿ ಏನು ಕಡಿಮೆ ಅಮೌಂಟ್ ಅಲ್ಲ. ಆದರೆ ಅದಕ್ಕಿಂತ ನಿಮಗೆ ಮುಖ್ಯವಾಗಿ ಒಂದು ಒಳ್ಳೆ ಅವಕಾಶ ಎನ್ನುವಂಥದ್ದು ನಿಮ್ಮದು. ಸೊ ಈಗ ನೀವು 250 ರೂಪಾಯಿದಿಂದ 50,000ವರೆಗೂ ಸಂಬಳ ತೊಗೊಂಡ್ರಿ. ಅದ್ರ ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ಬೆರೆತ್ರಿ, ನಿಮ್ಮ ಕೈಲಾದಷ್ಟು ಕಲಾ ಸೇವೆಯನ್ನು ಕೂಡ ಮಾಡಿಬಿಟ್ರಿ. ಸೊ ಆ ಅನುಭವ ಹೇಗಿದೆ ಸರ್? ನನಗೆ ಸಂಬಳ ಹೌದು, ಹೊಟ್ಟೆಪಾಡಿಗೆ ಬೇಕೇ ಬೇಕು ಯಾವುದಾಗಿದ್ದು ಕೂಡ. ಬಟ್ ಹೆಚ್ಚು ಕಮ್ಮಿ ಅಂತ ನನಗೇನಿರಲಿ, ಇಲ್ಲಿ ಸೆಟ್ಲ್ ಆಗಲಿಕ್ಕೆ ಒಂದು ಜಾಗ ಬೇಕಾಗಿತ್ತು. ನನ್ನ ಅಕ್ಕ, ದೊಡ್ಡ ಅಕ್ಕ ಇಲ್ಲಿ ರಮಾ ಅಂತೇಳಿದ್ದಾರೆ, ಅವರ ಗಂಡ ಭವಾನಿಶಂಕರ್ ಅಂತೇಳಿ HMTಯಲ್ಲಿದ್ದರು. ಸೊ ಅವರು ಆಶ್ರಯ ಕೊಟ್ಟರು ನನಗೆ. ಇಲ್ಲಿ ಉಳ್ಕೊಳ್ಳಿಕ್ಕೆ ಏನು ಸಮಸ್ಯೆ ಆಗಿಲ್ಲ. ಸೊ ನನ್ನ ಖರ್ಚಿಗೆ ಬೇಕಾಗಿತ್ತು. ಅದು 250 ರೂಪಾಯಿ 300 ರೂಪಾಯಿ ಸುಧಾರಿಸ್ಬೋದು ಅಂತ ಅನ್ನಿಸ್ತು. ಸೊ ಹಾಗೆ ಸೆಟ್ಲಾಗಿ ಚಿತ್ರದೀಪದಲ್ಲಿ R ನರಸಿಂಹ ಅಂತಿದ್ರು ಎಡಿಟರ್. ಅವರು ತುಂಬ ಸಪೋರ್ಟ್ ಮಾಡಿದರು. ಅಲ್ಲಿ ನಾನು ಜಾಯಿನ್ ಆದಾಗ ಇದಲ್ಲ ಏನು MA ಓದಿದಲ್ವ, ಆ ಫೋರ್ಸಲ್ಲಿ ಸಂವಹನ, ಅಡಿಗ, KV ತಿರುಮಲೇಶ್ ಇಂಥದ್ದೆಲ್ಲ ಬರಲಿಕ್ಕೆ ಹೊರಟ್ಬಿಟ್ಟೆ. ಅವರು ಕರೆದು ಹೇಳಿದರು, ಇದು ಸಿನಿಮಾ ಪತ್ರಿಕೆ, ಸಾಹಿತ್ಯ ಪತ್ರಿಕೆ ಅಲ್ಲ, ಇದನ್ನು ಸಾಮಾನ್ಯ ಜನ ಓದ್ತಾರೆ, ನೀವು ಅಂಥ ದೊಡ್ಡ ದೊಡ್ಡ ಪದವನ್ನು ಯೂಸ್ ಮಾಡಿಕೊಂಡ್ರೆ ಯಾರೂ ಓದಲ್ಲ, ಸರಳವಾಗಿ ಕನ್ನಡದಲ್ಲಿ ಬರೀ ಅಂತ ಹೇಳಿಕೊಟ್ಟವರು ಅವರು. ಆವತ್ತಿಂದ ಅನಿಸೋದು. ಇದ್ರ ಜೊತೆಗೆ ಸರ್, ನಿಮಗೆ ಯಾವುದಾದ್ರೂ ಪ್ರಶಸ್ತಿ ಅಂತ ನೆನಪಾದಾಗ ತಟ್ಟಂತ ನೆನಪಾಗೋದೆ YNK ಅವರ ಪ್ರಶಸ್ತಿ. ಹೌದು, ಅಂದರೆ ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲೇ ಸನ್ಮಾನ ಅನ್ನೋದನ್ನು ನೀವು ತೋರಿಸ್ಕೊಟ್ರಿ. ನಿಮಗೆ ತುಂಬ ಲವ್ ಅಂತೆ YNK ಅವ್ರ ಮೇಲೆ. ಹೌದು ಹೌದು. ಏನು ಸರ್? ಇಂಟ್ರ್ಯೂಗೆ ಕನ್ನಡ ಪಾಪ ಇಂಟ್ರ್ಯೂಗೆ ಹೋಗಿದ್ದೆ. ಸೊ ಅಲ್ಲಿ ಮಾತಾಡ್ತಾ ಕೇಳಿದರು. ಆಗ ನಾನು ಹಾಯ್ ಬೆಂಗಳೂರಿಗೆ ಬರೀತಾ ಇದ್ದೆ. ಅದು ಅವ್ರಿಗೆ ಗೊತ್ತಿತ್ತು. ಅಂದರೆ ಅಲ್ಲಿದ್ದ ಸ್ಟಾಫ್, ಕನ್ನಡ ಪ್ರಭದ ಸ್ಟಾಫ್ ಯಾರೋ ಕಿವಿ ತುಂಬಿದ್ದಾರೆ. ಅವನು ಅಲ್ಲಿ ಹಾಯ್ ಬೆಂಗಳೂರಲ್ಲಿ ಆ ಶೈಲಿಯಲ್ಲಿ ಇದು ಬರೀಲಿಕ್ಕೆ ನಮಗೆ ಯೋಗ್ಯ ಅಲ್ಲ ಅಂತೇಳಿ ಮೊದಲೇ ಪ್ರಿಪೇರ್ಡ್ ಅವರು. ಆದರೂ ಕರೆಸಿದ್ರು. ಸೊ ನೀವು ಏನು ಮಾಡ್ತೀರಿ? ನಾನು ಸಿನಿಮಾ ಜರ್ನಲಿಸ್ಟು. ಇಲ್ಲಿ ಸಿನಿಮಾದ ಪೋಸ್ಟರ್ ಜನ ಇದ್ದಾರೆ, ನಿಮಗೆ ಇಲ್ಲಿ ಆಗಲ್ಲ ಮೋಸ್ಟ್ಲಿ, ಯಾಕಂದರೆ ನಿಮ್ಮ ಶೈಲಿನೇ ಬೇರೆ. ಆ ಶೈಲಿ ಬೇರೆ. ಆ ಶೈಲಿ ನಮಗೆ ಇಲ್ಲಿ ಇಷ್ಟ ಆಗಲ್ಲ. ಶೈಲಿ ಯಾವುದಂದ್ರೆ ಅವರು ಹೇಳದಿದ್ರು ಕೂಡ ನನಗೆ ಗೊತ್ತು, ಅದು ಹಾಯ್ ಬೆಂಗಳೂರು ಶೈಲಿ ಅಂತೇಳಿ. ಅದು ಇಲ್ಲಿ ಇಷ್ಟ ಆಗಲ್ಲ ಅಂತ. ಸೊ ನನಗೆ ಗೊತ್ತಾಯ್ತು ಆವಾಗ ನನಗೆ ಸಿಗಲ್ಲ ಅಂತೇಳಿ. ಹೋದೆ. ನಿರಾಶೆ ಏನಾಗಿಲ್ಲ, ಯಾಕಂದ್ರೆ ನಾನು ಯೋಚನೆ ಮಾಡಿದ್ದೆ ನನಗೆ ಸಿಗಲ್ಲ ಅಂತೇಳಿ. ಆಮೇಲೆ ಯಳಂದೂರು ಅವರ ಊರು ಮೂಲ, YNK ಮೂಲ ಊರು ಯಳಂದೂರು. ಅಲ್ಲಿ ಒಂದು ಸಂಸ್ಥೆ ನನ್ನನ್ನು ಕರೀತು. ಯಾಕೆ ಅಂತ ಕೇಳಿದೆ. ನಿಮಗೆ YNK ಪ್ರಶಸ್ತಿ ಕೊಡ್ತಿದ್ದೆ. ಎಲ್ಲಿಂದ ಎಲ್ಲಿಗೆ? ನಿನ್ನ ಶೈಲಿ ಇಷ್ಟ ಆಗಲ್ಲ ಅಂತೇಳಿ YNK ನನ್ನನ್ನು ಹೊರಗೆ ಕಳಿಸಿದ್ರು. YNK ಕೀಳಾಗಿ ನಾನು ಹೇಳ್ತಾ ಇಲ್ಲ, ಅದು ನಡೆದ ಘಟನೆ ಆ್ಯಸಿಸ್ಟೀಸ್ ಹೇಳ್ತಾ ಇದ್ದೀನಿ. ಅವರ ಮೇಲೆ ಗೌರವ ಇದೇ ಇದೆ, ಅವರ
ಸಾಹಿತ್ಯ ಕೃಷಿ ಆಗಿರಲಿ, ಜರ್ನಲಿಸಮ್ ಆಗಿರಲಿ, ಎಲ್ಲದರ ಬಗ್ಗೆ ನನಗೆ ಗೌರವ ಇದೆ. ಅದು ಬಿಟ್ಟು ಏನು ನಡೀತು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸೊ ನಾನು ಬರಲ್ಲ ಅಲ್ಲಿ ಬರಲ್ಲ ಅಂತ ಹೇಳಿದೆ. ಯಾಕೆ ಸರ್ ಅದು ಇಲ್ಲಿ ಈಗೀಗ ಆಗಿದೆ ಇಲ್ಲಿ ಅದನ್ನು ಇಲ್ಲ ನಾವು ತುಂಬ ಗೌರವದಿಂದ ಅವರ ಹೆಸರು ನಿಮ್ಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅಂತೇಳಿ. ಸೊ ಅಲ್ಲಿ ಹೋದೆ, ಪ್ರಶಸ್ತಿ ಕೊಟ್ಟರು. ನಾನು ಮಾತಾಡಬೇಕಲ್ಲ, ಏನು ಸಬ್ಜೆಕ್ಟ್ ಇದೆ, ಇದೇ ಸಬ್ಜೆಕ್ಟ್ ಅನ್ನೋದು. ಕ್ಲಾಪಿನ ಸುರಿಮ ನನಗೆ ಆಶ್ಚರ್ಯ, ನಾನು ಮಾತಾಡ್ಬೋದು ಅಂತ ನನಗೆ ಅನ್ನಿಸ್ತು ಸ್ಟೇಜ್ ಮೇಲೆ. ಖುಷಿಪಟ್ಟರು ಎಲ್ಲರು. ಕೊನೆಗೂ ಅರ್ಥ ಆಯ್ತಾ ಸರ್ ನೀವು ಯಾರು ಅನ್ನೋದು ಯಾರಿಗೆ? ನಿಮಗೆ. ಅಂದರೆ ಪತ್ರಕರ್ತನ, ಪ್ರೋಗ್ರಾಮ್ ಪ್ರೊಡ್ಯೂಸರ, ಸೊ ಒಂದೊಳ್ಳೆ ಯಶಸ್ವಿ ರೈಟ್ರಾ, ಸೊ ಏನು ಇಲ್ಲ ನಾನು ಎಂದರೆ ಏನು ಅಂತೇಳಿ ಇಲ್ಲ, ಇನ್ನೂ ಅರ್ಥ ಆಗಿಲ್ಲ. ಇನ್ನೂ ಅದನ್ನೇ ಮಾಡ್ತಾ ಇದ್ದೀನಿ. ಒಂದು 3 ಯೂಟ್ಯೂಬ್ ಚಾನಲ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ ಒಂದು ಚಾನಲ್ಗೆ ಕೆಲಸ ಮಾಡೋದೇ ಕಷ್ಟ. ಪ್ರೀತಿಯನ್ನು ಕರೆದಿದ್ದಾರೆ, ಕೈ ತುಂಬ ದುಡ್ಡು ಕೊಡ್ತಾರೆ. ಈಗ ಸುಮಾರು ರೀಸೆಂಟಾಗಿ ಒಂದು 2-3 ತಿಂಗಳಲ್ಲಿ ನಡೆದಿರೋ ಘಟನೆ. ತುಂಬ ಒಳ್ಳೆ ದುಡ್ಡು ಅಂತ ಖುಷಿ ಆಯಿತು. ಅಂದರೆ ನನ್ನ ಮ್ಯಾಕ್ಸಿಮಮ್ ಸ್ಯಾಲ್ರಿ 50,000. ಓಕೆ. ಈಗ ಸುಮಾರು ಒಂದು 2 ಲಕ್ಷದವರೆಗೆ ದುಡ್ಡು ಬರ್ತದೆ ತಿಂಗಳಿಗೆ. ಅಷ್ಟೊಂದು ಅಂತೇಳಿ ನಾನು ಒಪ್ಕೊಂಡ್ಬಿಟ್ಟೆ. ಒಪ್ಕೊಂಡು ನೋಡಿದ ಮೇಲೆ ಕನ್ಫ್ಯೂಷನ್ ಶುರು ಆಯಿತು. ಅಂದರೆ ಯಾವ್ಯಾವುದಕ್ಕೆ ಯಾವ್ಯಾವ ಪ್ರೋಗ್ರಾಮ್ ಮಾಡಬೇಕು ಅಂತ ಭಾರಿ ಇದಾಯಿತು. ನಾನು ನನ್ನನ್ನು ಮರೆತು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಯಾವತ್ತು ಫ್ಯಾಮಿಲಿಯನ್ನು ನಾನು ಬಿಟ್ಟಿರಲಿಲ್ಲ. ಬಟ್ ಫ್ಯಾಮಿಲಿಯನ್ನು ಬಿಟ್ಟಿರಬೇಕಾದ ಪರಿಸ್ಥಿತಿ ಅಂದರೆ ಮನೇಲೇ ಇದ್ದು ಕೂಡ ನಾನು ನನ್ನ ರೂಮಲ್ಲಿ ಬರೀತಾ ಕೂತ್ಕೊಳ್ಳೋದು, ಫೋನ್ ಮಾಡೋದು ಇದೆಲ್ಲ ಆಗಿದೆ. ನಾವು ಮನೆಯಲ್ಲಿ ಕೂತ್ಕೊಂಡಾಗ ಅಲೋಕ್ ಸಣ್ಣ ಮಗ, ಮತ್ತು ಸಣ್ಣ ಸೊಸೆ ಅನೂಷಾ, ನನ್ನ ಮಿಸ್ಸಸ್ ಗಾಯತ್ರಿ, 4 ಜನ ಕೂತ್ಕೊಂಡು ಒಟ್ಟಿಗೆ ತಿಂಡಿ ತಿನ್ನೋದು. ಆಗ ಅವರು ಮಗಳು, ಅಪ್ಪ ನೀವೇನೋ ಬದಲಾಗಿದ್ದೀರಿ ಅಂತ ಹೇಳಿದ. ನನಗೆ ಅದು ಒಂದು ಸಣ್ಣ ಶಾಕ್ ಕೊಡ್ತು. ಯಾಕೆಂದರೆ ಅಪ್ಪ ಅಂತ ಹೇಳಿ ಕರೀದು ಸೊಸೆ. ನಾನು ಹೇಳಿದ್ದೀನಿ ಮಾವ ಅಂತ ಕರೀಬಾರ್ದು, ಮಗಳ ಪ್ರೀತಿ. ಹೌದೌದು, ಮಗಳ ಪ್ರೀತಿ, ನೀನು ಮಗಳು ನನಗೆ ಅಂತೇಳಿ. ಸೊ ಅವಳು, ಅಪ್ಪ ನೀವು ಹೌದು ಅವ್ರು ಹೇಳಿದ್ದು ನಿಜ ಅಂತೇಳಿ. ನಾನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಏನಾಯಿತು ಅಂತೇಳಿ. ಒಂದು ದಿವಸ ಇದೇ ವರ್ಕು ನಡೀತಾ ಇದೆ, 2-3 ತಿಂಗಳಿಂದ ಕೆಲಸ ನಡೀತಾ ಇದೆ. ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಬೇಕಾಗ್ತದೆ, ಹಳೆ ಫಿಲ್ಮ್ಗಳು ಅದು ಇದೆಲ್ಲ ಓದೋದು. ನನ್ನನ್ನು ನಾನು ಮರೆತು ಕೆಲಸದಲ್ಲಿ ತೊಡಗಿಬಿಟ್ಟೆ. ಮಿಸ್ಸಸ್ ಫೋನ್ ಮಾಡಿದರು, ಗಾಯತ್ರಿ ಫೋನ್ ಮಾಡಿಬಿಟ್ಟು, ಒಂದು 10 ನಿಮಿಷ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ಟೈಮ್ ಇದೆಯಾ ಅಂತ ಕೇಳಿದರು. ನನಗೆ ಶಾಕ್ ಆಗೋಯ್ತು. ನಾನು ಎಲ್ಲಿದ್ದೀನಿ ಅಂತ ತೋರಿಸಿಕೊಟ್ಟ ವಾಕ್ಯ ಅದು. ತಕ್ಷಣ ನಾನು ಅದೆರಡು ಬಿಟ್ಟುಬಿಡ್ತೀನಿ, ನಾನು ಬರ್ತೀನಿ ಅಂತ. 2 ಬಿಟ್ಟು ಈಗ 1 ಚಾನಲಿಗೆ ನಾನು ವರ್ಕ್ ಮಾಡ್ತಾಯಿದ್ದೆ. ಸರಿ, ಈ ತಿಂಗಳಲ್ಲಿ ನಾನು 2 ಸಿನಿಮಾಗಳನ್ನು ನೋಡಿದೆ, ಅದ್ಭುತ ಸಿನಿಮಾಗಳು. ಒಂದು 45 ಸಿನಿಮಾ, ಉಪೇಂದ್ರ ಅವರು, ರಾಜ್ಬಿ ಶೆಟ್ಟಿ ಅವರು ಜೊತೆಗೆ ಶಿವಣ್ಣ ಅವರು ಅಭಿನಯದ ಅದ್ಭುತ ಸಿನಿಮಾವನ್ನು ನೋಡಿದೆ. ಇನ್ನೊಂದು ಗಣೇಶ್ ಕಾಸರಗೋಡು ಅವರ 45ನೇ ವರ್ಷದ ಸಿನಿಮಾ ನೋಡಿದೆ. 45 ವರ್ಷದ ಸಿನಿ ಜರ್ನಿಯ ಸಿನಿಮಾ. ಯಾವುದು ಚೆನ್ನಾಗಿ? 2 ಸಿನಿಮಾಗಳು ನನಗೆ ಸೂಪರ್ ಹಿಟ್ ಅನಿಸ್ಬಿಟ್ಟು. ಏನು ಸರ್ ಇದು 45 ಗುಟ್ಟು? ಪ್ರಾಮಾಣಿಕವಾಗಿದ್ದೆ, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದೆ, ಶ್ರಮ ವಹಿಸಿದೆ, ಕಷ್ಟ ಬಿದ್ದೆ. ನಾನು ಬಂದ ಟೈಮಿಗೆ ಅದು ಚಿತ್ರದೀಪ ಮುಳುಗಿತು. ಅಲ್ಲಿ ಮುಂಜಾನೆ ಅಂತ ಪತ್ರಿಕೆ ಇತ್ತು, ಪ್ರಜಾಪ್ರಭುತ್ವ ಪತ್ರಿಕೆ ಇತ್ತು, ಟೈಮ್ಸ್ ಆಫ್ ಡೆಕ್ಕನ್, 4 ಪತ್ರಿಕೆನೇ ಮುಳುಗ್ಬಿಡ್ತು. ಆಗ ನಾವು ಚಿತ್ರತಾರ ಅಂತ ಸ್ಟಾರ್ಟ್ ಮಾಡಿದೆವು, ಸ್ಕ್ರೀನ್ ಸೈಜ್ ಕಲರ್ನಲ್ಲಿ, ಸೂಪರ್ ಹಿಟ್. ಆಗ ಇದೆಲ್ಲ ಇರಲಿಲ್ಲ, ಏನು ಡೈಲಿ ಸಿನಿಮಾ ಪುಟ ಇರಲಿಲ್ಲ, ಫ್ರೈಡೇ ಮಾತ್ರ ಇತ್ತು. ಇದು ಸೂಪರ್ ಹಿಟ್ ಆದಾಗ ಒಳ್ಳೆ ದುಡ್ಡು ಬರಲಿಕ್ಕೆ ಶುರು ಆಯಿತು. ತಕ್ಷಣ ಯೋಚನೆ ಬಂತು ಅಲ್ಲೊಂದು ಡೈಲಿ ಸ್ಟಾರ್ಟ್ ಮಾಡುವಂಥ, ಈವ್ನಿಂಗ್ ಸ್ಟಾರ್ಟ್ ಮಾಡಿತ್ತು. ಸೊ ಅದು ಎಲ್ಲವನ್ನು ನುಂಗಿಬಿಡ್ತು. ನುಂಗಿ ನೀರು ಕುಡಿದಾಗ ಅದು ಮುಳುಗ್ತು. ಅದು ಮುಳುಗಿದಾಗ ನನಗೆ ಒಂದು ದಾರಿ ಇರೋದು ಅರಗಿಣಿ ಪತ್ರಿಕೆ, ಅಂದರೆ ಅಭಿಮಾನಿ ಪ್ರಕಾಶನ, ಟಿ ವೆಂಕಟೇಶ್ ಅವರು ಕರೆದು ಕೆಲಸ ಕೊಟ್ಟರು. ಸೊ ಹೀಗೆ 45 ವರ್ಷಗಳಲ್ಲಿ ಸುಮಾರು 45 ಪತ್ರಿಕೆ, ಅಂದರೆ ಅಂಕಣ ಬರೆಯೋದನ್ನು ಸೇರಿ ನಾನು ಹೇಳ್ತಾ ಇದ್ದೆ, 45 ಪತ್ರಿಕೆಗಳಲ್ಲಿ ಕೆಲಸ ಮಾಡಿದ್ದೀನಿ ನಾನು. ಒಂದು ಕಡೆಯಲ್ಲಿ ಉಳಿದಿಲ್ಲ, ಒಂದು ಕಡೆಯಲ್ಲಿ ಪರ್ಮನೆಂಟಾಗಿ ನಾನು ಉಳಿದಿಲ್ಲ. ಅಂದರೆ ಅವರು ಡಿಸ್ಮಿಸ್ ಮಾಡಿ ನಾನು ಕಳಿಸಿದ್ದಕ್ಕೆ ಅಂತ ಹೇಳ್ತಾ ಇಲ್ಲ, ಯಾರೂ ಹಾಗೆ ಕಳಿಸಿಲ್ಲ. ಇನ್ನೊಬ್ಬರು ಕರೆದ್ರು, ಆ ಕಾರಣಕ್ಕೆ ನಾನು ಇದನ್ನು ಬಿಟ್ಟು ಹೋದೆ ಅಷ್ಟೇ, ಅದು ಆಗಿರೋದು. ಇನ್ನು ಕೆಲವರು ತುಂಬ ನನ್ನ ಎದುರು ಜಂಬದಿಂದ ಹೇಳ್ಕೊಳ್ತಾರೆ, 45 ವರ್ಷ ಅಂತ, 45 ಪತ್ರಿಕೆ ಅಂತ, ಒಂದು ಪತ್ರಿಕೆಯಲ್ಲಿ ನೆಲೆಯಾಗಿ ನಿಲ್ಲಕ್ಕೆ ಆಗಲ್ಲ ನಿನಗೆ. ನೋಡು, ನಾನು ಪ್ರಜಾವಾಣಿಯಲ್ಲಿದ್ದೀನಿ, 40 ವರ್ಷದಿಂದ ಅಲ್ಲಿ ದುಡಿತಾ ಇದ್ದೀನಿ ಅಂತ. ನಾನು ಏನು ಹೇಳಲು, ನಾನು ಹೇಳಿದ್ದು ಇಷ್ಟೇ, ನಿಮ್ಮನ್ನು ಯಾರೂ ಗುರುತಿಸಲಿಲ್ಲ, ಯಾರೂ ಕರೆದಿಲ್ಲ,
ನಿಮ್ಮ ಪ್ರತಿಭೆ ಅಲ್ಲಿಗೆ ಮಾತ್ರ ಸೀಮಿತ, ಆದ್ದರಿಂದ ಇನ್ಯಾರು ಕರೆದಿಲ್ಲ, ನನ್ನನ್ನು ಎಲ್ಲರೂ ಕರೀತಾರೆ. ಅದಕ್ಕೆ ನಾನು ಹೋಗಿದ್ದೀನಿ ಅಷ್ಟೇ. ಇದ್ರ ಜೊತೆಗೆ ಸರ್, ಮೊನ್ನೆ ನನ್ನ ಸ್ನೇಹಿತ ಹೆಣ್ಣು ನೋಡೋಕೆ ಹೋಗಿದ್ದ. ಹೆಣ್ಣು ನೋಡ್ಕೊಂಬಂದ, ತುಂಬ ಚೆನ್ನಾಗಿದೆ ಮಗ, ಸುಂದರವಾಗಿದ್ದಾಳೆ, ಅದ್ಭುತವಾಗಿದ್ದಾಳೆ, ನೋಡೋಕೆ ತುಂಬ ಲಕ್ಷಣವಾಗಿದ್ದಾಳೆ ಅಂತೆಲ್ಲ. ನಾನು ಹೇಳಿದೆ, ನಮ್ಮ ಗುರುಗಳೊಬ್ಬರಿದ್ದರು, ಸೊ ಅವರು ಹವಾಯಿ ಚಪ್ಪಲಿ ನೋಡ್ಬಿಟ್ಟು ಒಪ್ಕೊಂಬಂದಿದ್ರಂತೆ, ಮುಖ ನೋಡಿಲ್ಲ ಅಂತೆ. ನಿಜನೇ ಸರ್? ಯಾವ ಕಾಲ ಸರ್, ಅಂದರೆ ಮುಖ ನೋಡ್ದೇನೆ ಬರೀ ಹವಾಯಿ ಚಪ್ಪಲಲ್ಲಿ ನೋಡಿ. ಅದು ಮುಖಕ್ಕಿಂತ ಹೆಚ್ಚಾಗಿ, ರೂಪಕ್ಕಿಂತ ಹೆಚ್ಚಾಗಿ ಎಸ್ಪೆಷಲಿ ಗುಣದ ಬಗ್ಗೆ ನಾನು ಒಂದು ಕಲ್ಪನೆ ಮಾಡ್ಕೊಂಡಿದ್ದ ಹಾಗೆ. ಸಾಮಾನ್ಯವಾಗಿ ಹುಡುಗ ಬರ್ತಾನೆ ಅಂತ ಹೇಳಿದಾಗ ಹುಡುಗಿ ಮನೆಯವರು ಒಳ್ಳೆ ಸೀರೆ ಉಟ್ಟು ಸುಡಿಸಿ ಮೇಕಪ್ ಮಾಡಿಸಿ ಎಲ್ಲ ಕರೆದು ಕಾಫಿ ಕೊಡೋದು ತಿಂಡಿ ಕೊಡೋದು ಅಂತ ಮಾಡ್ತಾರೆ ಹುಡುಗಿ ನೋಡೋ ಶಾಸ್ತ್ರದಲ್ಲಿ. ಬಟ್ ನಾನು ಹೋದಾಗ ಅಲ್ಲಿ ಅಂಥದ್ದೇನು ನಡೀಲಿಲ್ಲ. ನಮ್ಮ ಅತ್ತೆ ಮನೆಯಲ್ಲಿ ಅಂದರೆ ಅಡಕ ಅಂತ ಇದೆ ಕಾಸರಗೋಡಿನಲ್ಲಿ, ಅಂಥದ್ದೇನು ನಡೀಲಿಲ್ಲ. ಎಲ್ಲಿದೆ ಹುಡುಗಿ ಅಂತೇಳಿ ಅಲ್ಲಿ ಬಟ್ಟೆ ಒಗಿತಾ ಇದ್ದಾಳೆ ಅಂತ ಹೇಳಿದರು. ಇದೆಂಥದ್ದು, ನನ್ನ ಕಲ್ಪನೆಯೇ ಅಲ್ಲಿ ಕುಸಿದು ಬಿತ್ತು. ಹಾಗೆ ನಾನು ಬರ್ತೀನಿ ಈಗ ಅಂತೇಳಿ ಸೀರೆ ಹೋದೆ ಬಟ್ಟೆ ಒಗೆಯಲ್ಲಿಗೆ. ಹೋದ ತಕ್ಷಣ ನನಗೆ ಕಂಡಿದ್ದು ಕಾಲಲ್ಲಿ ಇಷ್ಟು ಕಾಲಿನ ಸೈಜನ್ನು ಮೀರಿದ ಒಂದು ಹವಾಯಿ ಚಪ್ಪಲಿ. ಅದು ನೋಡಿ ಸೀದಾ ಬಂದು ಹೇಳಿದ್ರೆ ನನಗೆ ಹುಡುಗಿ ಇಷ್ಟ ಆಗಿದೆ, ಮುಖ ನೋಡಿಲ್ಲ, ಹುಡುಗಿ ಇಷ್ಟ ಆಗಿದೆ ಅಂತ ಹೇಳಿದೆ. ಯಾಕೆ ಅಕ್ಕ ಕೇಳಿದ್ಲ ಆಮೇಲೆ, ಯಾಕೆಂದರೆ ಕಾಲಿನ ಸೈಜಿಗಿಂತ ಹೆಚ್ಚಿನ ಅಳತೆಯ ಚಪ್ಪಲಿ ಹಾಕ್ಕೊಂಡಿದ್ದಾರೆ. ಅಂದರೆ ಎಲ್ಲಿಗೂ ಕೂಡ ಅಡ್ಜಸ್ಟ್ ಆಗುವಂಥ ಗುಣ ಆಕೆಯಲ್ಲಿ ಇದೆ. ನಾನು ಎಷ್ಟು ಅದ್ಭುತವಾಗಿದೆ. ನಾನು ಬಡ ಪತ್ರಕರ್ತ, ಅಕಸ್ಮಾತ್ ತುಂಬ ನಿರೀಕ್ಷೆ ಇಟ್ಕೊಂಡು ಕನಸು ಕಟ್ಕೊಂಡು ಬಂದಿದ್ದರೆ ನಿರಾಶೆ ಆಗ್ಬೋದು. ನನ್ನ ಸಂಬಳ ಆಗಿರಲಿ ಅದಾಗಲಿ, ಅದು ಯಾವುದು ಇಲ್ಲದೆ ಒಂದು ಚಪ್ಪಲಿಯಲ್ಲಿ ನಾನು ಅದನ್ನು ಅರ್ಥ ಮಾಡ್ಕೊಂಡೆ, ಅವ್ರ ಗುಣನ ಅರ್ಥ ಮಾಡಿಕೊಂಡೆ. ನನ್ನ ಇದು ಚಾಯ್ಸ್ ತಪ್ಪಾಗಲಿಲ್ಲ, ಕರೆಕ್ಟಾಗಿದೆ. ಇವತ್ತಿಗೂ ಅಷ್ಟೇ, 39 ವರ್ಷ ಆಯಿತು ನಾನು ಮದುವೆಯಾಗಿ. ಆ ಗುಣ ಅವಳಲ್ಲಿ ಇನ್ನೂ ಇದೆ ಮತ್ತು ನನಗಿಂತ ಹೆಚ್ಚು ಹೆಸರು ಮಾಡ್ಕೊಂಡಿದ್ದಾರೆ ಸರ್ ಕುಟುಂಬದಲ್ಲಿ. ಅದೇ ಗೊತ್ತಾಯ್ತು. ಅಂದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ಗಾಯತ್ರಿ ಮಂತ್ರ ಪಠಿಸ್ತೀರಂತ. ಹೌದು, ಅದಕ್ಕೆ ಇನ್ನೊಂದು ಕಾರಣ ಇದೆ. ಡಾಕ್ಟರ್ ಹತ್ರ ಹೋಗಿದ್ದರು, BP ಇದೆಲ್ಲ ಚೆಕ್ ಮಾಡೋಣ ಅಂತೇಳಿ. ಹೋದಾಗ ಈ ವಯಸ್ಸಲ್ಲಿ ನೀವು ನನಗೆ ಡ್ರೈವ್ ಮಾಡೋದಂದ್ರೆ ತುಂಬ ಇಷ್ಟ, ತುಂಬ ಅಂದರೆ ತುಂಬ. ಈ ವಯಸ್ಸಿನಲ್ಲಿ ಡ್ರೈವ್ ಮಾಡುವಾಗ ಪಕ್ಕದಲ್ಲಿ ಯಾರನ್ನ ಕೂರಿಸಿ ಅಂತೇಳಿ ಹೇಳಿದರು. ಅದು ಹೇಳುವಾಗ ಪಕ್ಕದಲ್ಲಿ ಮಿಸ್ಸಸ್ ಇದ್ದರು. ಹಬ್ಬ, ನನಗೊಂದು ಸೀಟು ಸಿಕ್ತು ಅಂತ ಯೋಚನೆ ಮಾಡಿದ್ದಾರೆ ಹಾಗೆ. ಸೊ ಆ ಕಾರಣಕ್ಕಾಗಿ ನಾನು ಯಾವಾಗಲೂ ಹೋಗುವಾಗ ನನ್ನ ಮಿಸ್ಸಸ್ಸನ್ನು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೇನೆ, ಬೇರೇನಿಲ್ಲ. ನನ್ನ ಆರೋಗ್ಯದ ದೃಷ್ಟಿಯಿಂದ ಅವರು ಪಕ್ಕದಲ್ಲಿ ಕೂತ್ಕೊಂಡಿರ್ತಾರೆ. ಮತ್ತು ನನ್ನ ಆಪ್ತ ಗೆಳತಿ ಕೂಡ ಹಾಗೆ ತುಂಬ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ನಾನು ಇವತ್ತೇನಾದರೂ ಆರೋಗ್ಯವಂತನಾಗಿ ಈಗ ಕೂತ್ಕೊಂಡಿದ್ದರೆ ಅದರ ಹಿಂದೆ ಗಾಯತ್ರಿ ಇದ್ದಾಳೆ. ಇದ್ರ ಜೊತೆಗೆ ಸರ್, ನಿಮ್ಮನ್ನೆಲ್ಲ ಒಂದು ರೀತಿ ಟೈಟಲ್ ಸ್ಟಾರ್ ಅಂತ ಕರಿತಾ ಇದ್ರಂತೆ. ಅಂದರೆ ಯಾವುದಾದ್ರೂ ಒಂದು ಪತ್ರಿಕೆಯಲ್ಲಿ ಹೆಡ್ಡರ್ ಬರ್ತಿದೆ ಅಂತ ಹೇಳಿದ್ರೆ ಮಾರನೇ ದಿನ ಏನು ಬರ್ಬೋದು ಅಂತೇಳಿ ಓದುಗರು ಅಷ್ಟೊಂದು ಕುತೂಹಲ ಆಗಿರ್ತಿದ್ರೆ. ಯಾಕಂತ ಹೇಳಿದ್ರೆ ನೀವು ಕೊಡ್ತಕ್ಕಂಥ ಒಂದು ಅಂಕಣಕ್ಕೆ ಟೈಟಲ್ ಆಗಿರ್ಬೋದು, ಆ ಸುದ್ದಿ ಕೊಡ್ತಕ್ಕಂಥ ಹೆಡ್ಡರ್ ಆಗಿರ್ಬೋದು, ಅಷ್ಟು ಅದ್ಭುತವಾಗಿರುತ್ತೆ. ನೋಡಿ, ನೀವು ಬರೆದಂಥ ಅಂಕಣ ಅಂದರೆ ಚದುರಿದ ಚಿತ್ರಗಳು, ಮೌನ ಮಾತಾದಾಗ, ಬಣ್ಣ ಮಾಸಿದ ಬದುಕು, ಕೇವಲ ಅವು ಅಂಕಣ ಮಾತ್ರ ಆಗಿರಲಿಲ್ಲ, ಅದ್ರ ಹಿಂದಿನ ಏನು ನಿಜ ಜೀವನದಲ್ಲಿ ಏನು ಕಲಾವಿದರು ಇರ್ತಿದ್ರಲ್ವ, ಸೊ ಅವರ ಕಷ್ಟಗಳಿಗೆ ಒಂದು ರೀತಿ ಆಸರೆ ಆಗ್ತಕ್ಕಂಥದ್ದು. ನನ್ನದೇ ಹೇಳ್ತಾ ಇದ್ದೇನೆ, ಎಲ್ಲೋ ಇರ್ತಕ್ಕಂಥವ್ರು ಒಬ್ಬ TV ಸೆಟ್ ಕೊಡ್ತಾರೆ ಅಂದರೆ ನೀವು ಕಲಾವಿದರು ಬದುಕಿಂಗಿದೆ ನೋಡಿ ಅನ್ನೋಂಥದ್ದು. ಯಾಕಂತ ಹೇಳಿದ್ರೆ ನಾವು ತೆರೆ ಮೇಲೆ ಮಾತ್ರ ನೋಡಿ ಖುಷಿಪಟ್ಟು ಸಮಾಧಾನ ಆಗ್ತೀವಿ. ಆದರೆ ಅವರು ಒಂದಷ್ಟು ತೆರೆ ಹಿಂದೆ ಸರಿದಾಗ ಒಂದಷ್ಟು ಬಹುದಿನಗಳ ಕಾಲ ಎಷ್ಟೊಂದು ಕಣ್ಣೀರು, ಯಾಕಂದರೆ ಎಷ್ಟೋ ಜನ ಮುಂದೆ ಬಂದು ಹೇಳ್ಕೊಳ್ಳಲ್ಲ. ಆದರೆ ಅಂಥವ್ರನ್ನು ಹುಡುಕಿಕೊಂಡು ನೀವು ಅವ್ರಿಗೊಂದು ಆಸರೆ ಆಗೋದಿದೆಯಲ್ಲ ಒಂದು ಪತ್ರಿಕೆ ಮೂಲಕ, ಒಂದು ಅಂಕಣದ ಮೂಲಕ, ಅದ್ಭುತ ಅನಿಸ್ಬಿಡುತ್ತೆ. ತುಂಬ ಒಂದು 80-90 ಮಂದಿ ಅಸಹಾಯಕ ಕಲಾವಿದರು ಅದನ್ನು ನನ್ನಿಂದ ಅಂದರೆ ನಾನು ಬರೆದ ಆರ್ಟಿಕಲ್ನಿಂದ, ಆ ಲೇಖನದಿಂದ, ಅಕ್ಷರಗಳಿಂದ ಒಂದು ತಾತ್ಕಾಲಿಕವಾಗಿ ಆದರೆ ಅವರಿಗೆ ಒಂದಷ್ಟು ಅಮೌಂಟ್ ಕೊಟ್ಟು ಕೊಡಿಸಿದ್ದೀನಿ. ಅದು ತೃಪ್ತಿ ಇದೆ ನನಗೆ. ಒಂದು ಕೆಲವು ಇನ್ಸಿಡೆಂಟ್ಗಳೆಲ್ಲ ಮನಸ್ಸಲ್ಲಿ ಹಾಗೆ ಕೂತ್ಕೊಂಡಿರ್ತದೆ. ಒಬ್ಬರು ಆರ್ಸಿ ಕಲಾ ಅಂತೇಳಿ, ಅವರು ವಿಷ್ಣುವರ್ಧನ್ಗೆ ಮತ್ತು ರಾಜ್ಕುಮಾರ್ಗೆ ತಂಗಿಯಾಗಿ ಪಾತ್ರ ಮಾಡಿದವರು ತಮಿಳ್ನಾಡಲ್ಲಿರುವಾಗ. ಇಲ್ಲಿ ಬಂದಾಗ ಏನು ಇಂಡಸ್ಟ್ರಿ ಇರಲಿಲ್ಲ, ಇಲ್ಲಿ ಎಲ್ಲ ತಮಿಳ್ನಾಡಿನೇ ಇತ್ತು. ಏನಿಲ್ಲ ಅಂತ ಒಂದು ಬೀಡಾ ಅಂಗಡಿಯನ್ನು, ಈ ಮದರ್ ಡೈರಿ ಇದೆಯಲ್ಲ ಅದರ ಪಕ್ಕದಲ್ಲಿ ಒಂದು ಗೂಡು ಅಂಗಡಿ ಕೊಟ್ಟುಕೊಂಡು ವ್ಯಾಪಾರ ಮಾಡಿ ಜೀವನ ಮಾಡ್ತಾಯಿದ್ರು. ನನಗೆ ಯಾರೋ ಹೇಳಿದರು, ಅವರು ನಟಿ, ಹೋಗಿ ಮಾತಾಡಿ ಅಂತೇಳಿ. ಹೋದೆ, ಮಾತಾಡಿಬಿಟ್ಟು ಅವ್ರ ಮನೆಗೆ ಬನ್ನಿ ಅಂತ ಕರೆದುಕೊಂಡು, ಅಲ್ಲಿ ಪಕ್ಕದಲ್ಲೇ ಮನೆ ಇತ್ತು, ಸಣ್ಣ ಒಂದು ಗುಡಿಸಲು ಥರ ಶೀಟ್ ಮನೆ, ಒಂದೇ ರೂಮು. ಸೊ ರೋಗಿಷ್ಠ ಪತಿ ಅವ್ರದ್ದು ಗಂಡ. ಇದೆಲ್ಲ ನೋಡಿ ನನಗೆ ಅವರು ಹೇಳಿದ ಒಂದು ಮಾತು ನನಗೆ ತುಂಬ ಶಾಕ್ ಆಯಿತು. ಈ ಮನೆ ನಾವು ತೊಗೊಂಡಿದ್ದೀವಿ ಸಾಲ, ಬಟ್ ಸಾಲ ಕಟ್ಟಲಿಕ್ಕೆ ಆಗಿಲ್ಲ, ಕಂತು ಕಟ್ಟಲಿಕ್ಕೆ ಆಗಿಲ್ಲ, ಬ್ಯಾಂಕಿನವರು ಬಂದು ಇದನ್ನು ಸೀಸ್ ಮಾಡ್ತಾ ಇದ್ದಾರೆ ಅಂತೇಳಿ. ಎಷ್ಟಾಗಬೇಕು ಅಂತ ಹೇಳಿದೆ.
ಇದು 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 ಏನು ಟಿ ವಿಗಾಗಿ ನಾನು ಸಂದರ್ಶನ ಮಾಡ್ತಾ ಇರೋದು ನೆಕ್ಸ್ಟ್ ಡೇ ಯಾವತ್ತೋ ಒಂದು ದಿವಸ. ಆಗ ಹೇಳಿದರು ನನಗೆ 40,000 ಸಾಲ, ಆ ಸಾಲ ಕೊಟ್ಬಿಟ್ರೆ ಈ ಮನೆನ ಸ್ವಂತದ್ದಾಗ್ತದೆ ಅಂತ ನಾನು ಟಿ ವಿಯಲ್ಲಿ ಹೇಳಿದ್ದೆ. ಅದು ಟಿ ವಿಲಿ ಪ್ರಸಾರ ಆಯಿತು. ಅದನ್ನು ನೋಡಿದ ಗವಿ ಗಂಗಾಧರೇಶ್ವರ ದೇವಸ್ಥಾನ ಇದೆಯಲ್ಲ, ಅಲ್ಲಿಯ ಟ್ರಸ್ಟಿಗಳು ಆ ಕಾರ್ಯಕ್ರಮ ನೋಡಿದ್ದಾರೆ. ಅದನ್ನು ನಾವು ಕೊಡ್ತೀವಿ ಅಂತ ಹೇಳಿದ್ರಂತೆ. ಅಂದರೆ ನಮ್ಮ ವೆಂಕಟೇಶ್ ಇದಲ್ಲ, ಟಿ ವೆಂಕಟೇಶ್, ಸಾರಿ ಪಿ ಆರ್ ವೆಂಕಟೇಶ್ ಸುಧೀಂದ್ರ ವೆಂಕಟೇಶ್ ಅವರು ಫೋನ್ ಮಾಡಿ ನಂತ ಹೇಳಿದರು, ಸರ್ ಇಲ್ಲಿ ಇವರು ಕೊಡ್ತಾರಂತೆ, ಬನ್ನಿ ಮಾತಾಡೋಣ ಅಂತ. ಸೊ ಮಾತಾಡಿದೆ. ಅದಕ್ಕಾಗಿ ಒಂದು ಸಮಾರಂಭ ವ್ಯವಸ್ಥೆ ಮಾಡಿದರು ಅವರು. ಚೆಕ್ ನಾನೇ ಕೊಡಬೇಕಂತ, 40,000 ಚೆಕ್ RC ಕಲಾ ಅವರಿಗೆ ನಾನೇ ಕೊಡಬೇಕು ಅಂತ. ನಾನು ಅದನ್ನು ಅವ್ರಿಗೆ ಕೊಟ್ಟೆ. ನನಗೆ ಇದು ಸಾಧ್ಯನಾ ಅಂತ, ಯಾರೋ ಟ್ರಸ್ಟಿಗಳು, ಯಾವುದೋ ದೇವಸ್ಥಾನ, ಯಾರೋ ಇಲ್ಲಿ RC ಕಲಾ, ಯಾರೋ ಗಣೇಶ್ ಕಾಸರಗೋಡು, ನಾನು ಬರೆದಿರೋದು, ಆ ಬರೆದಿದ್ದ ಇದೇನ ಟಿ ವಿ ಸಂದರ್ಶನ ಮಾಡಿರೋದು, ಇದನ್ನೆಲ್ಲ ನೋಡಿ ಇಂಥದ್ದೊಂದು ಪವಾಡ ನಡೀತದೆ ಅಂತ ಒಂದು ಪಕ್ಕ ಖುಷಿಯಾಗೋಯ್ತು. ನಿಜಕ್ಕೆ ಇದನ್ನು ಹೇಳಿದಾಗ ನನಗೆ ನಿಜಕ್ಕೂ ಖುಷಿ ಅನಿಸುತ್ತೆ. ಸೊ ನನ್ನ ಜೇಬಲ್ಲಿ ₹1 ಯಾರಿಗಾದ್ರೂ ಕೊಡಬೇಕು ಅನಿಸಿದ್ರೆ 10 ಸರಿ ನಾನು ಯೋಚನೆ ಮಾಡ್ತೀನಿ. ಆದರೆ ಒಬ್ಬ ಸ್ಟಾರ್ ನಟ ದುನಿಯಾ ವಿಜಯ್ ಅವರು ನಿಮಗೆ 1 ಎಕರೆ ಆಸ್ತಿ ಕೊಟ್ಟಿರ್ತಾರಂತೆ ಕಲಾವಿದರಿಗೋಸ್ಕರ, ಸೇವೆಗೋಸ್ಕರ. ಅದು ನೀವು ಗಣೇಶ್ ಕಾಸರಗೋಡು ಅವ್ರಿಗೆ ಕೊಟ್ಟರೆ ಮಾತ್ರ ಅದು ಸರಿಯಾದವ್ರಿಗೆ ತಲುಪುತ್ತೆ ಅನ್ನುವಂಥ ಒಂದು ನಂಬಿಕೆ. ಹೌದು. ಸೊ ಅದೆಲ್ಲ ಹೆಂಗೆ ಸರ್? ಪವಾಡ ಗೊತ್ತಿರುತ್ತೆ. ದುನಿಯಾ ವಿಜಯ್ ಇವತ್ತು ಯಾವುದೋ ಎತ್ತರಕ್ಕೆ ಹೋಗಿದ್ದಾರೆ. ನನಗೆ ತುಂಬ ಖುಷಿ ಇದೆ. ನಾನು ಆತನ ಆರಂಭದ ದಿನಗಳನ್ನು ನೋಡಿದ್ದು. ಯಾರ್ಯಾರಿಗೂ ಡ್ಯೂಪ್ ಆಗಿ ಫೈಟ್ ಮಾಡಿ ಕೈ ಕಾಲು ಮುರಿದು ಎಷ್ಟು ಬಾಲ್ಟ್ ನಟ್ಟಿದೆ ಅಂತ ಲೆಕ್ಕ ಇಲ್ಲ ಆತನ ಶರೀರದಲ್ಲಿ. ಅಷ್ಟು ಕಷ್ಟಜೀವಿ ಆತ. ಅದೇ ದುನಿಯಾ ಸಿನಿಮಾ ಮಾಡಿದಾಗ ನಿನ್ನೆ ನೋಡಿದೆ, ಮತ್ತೆ ನೋಡಬೇಕಂತ ಅನ್ನಿಸ್ತು. ವಿಜಯನ ನಾನು ನೋಡಬೇಕಂತ ಅನ್ನಿಸ್ತು. ಸಿನಿಮಾ ನೋಡಿದೆ, ಸೂರಿ ನನ್ನ ಫ್ರೆಂಡ್. ನೋಡ್ತಾ 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 ನನಗೆ ಖುಷಿಯಾಗೋಯಿತು. ಯಾವುದು ದುನಿಯಾ ಸಿನಿಮಾ. ಅದರ ಖುಷಿಯನ್ನು ಹಂಚಲಿಕ್ಕೆ ಬೇಕಾಗಿ ಒಂದು ಪ್ರೆಸ್ ಮೀಟ್ ಕರೆದ ವಿಜಿ. ಕರೆದಾಗ ಅಲ್ಲಿ ಅನೌನ್ಸ್ ಮಾಡ್ದ, ನಾನು ಇವರ ಆರ್ಟಿಕಲ್ ಎಲ್ಲ ನೋಡ್ತಾ ಇದ್ದೀನಿ, ಯಾವುದು ಚಲನಚಿತ್ರಗಳು, ಅಸಹಾಯಕ ಕಲಾವಿದರು ಅವರ ಹತ್ರ ಹೋಗಿ ಮಾತಾಡಿಸಿ ಮಾಡ್ತಾರೆ. ನಾನು ಇಲ್ಲಿ ದುನಿಯಾದ ಲಾಭದಲ್ಲಿ ಇರಬೇಕು ಅಂತ ಅನಿಸುತ್ತೆ. ಒಂದು 14 ಎಕರೆನೋ ಜಾಗ ತೊಗೊಂಡಿದ್ದೀನಿ. ಅದರಲ್ಲಿ 1 ಎಕರೆ ನಿಮ್ಗೆ ಕೊಡ್ತೀನಿ, ಚಿಂತಾಮಣಿಯಲ್ಲಿ. ಚಿಂತಾಮಣಿ 1 ಎಕರೆ ನಿಮ್ಮ ಹೆಸರಿಗೆ ಕೊಡ್ತೀನಿ. ಅದರಲ್ಲಿ ಒಂದು ಆಶ್ರಮ ಕಟ್ಟಿಕೊಂಡು ನೀವು ಇವರನ್ನೆಲ್ಲ ಅಲ್ಲಿ ಸೇರಿಸಿ. ಒಂದು ಕಲ್ಪನೆ ಅದು ಬರಬೇಕಲ್ಲ. ಅವ್ರು ಕೊಡೋದು ದೊಡ್ಡ ವಿಷಯ, ನಾನು ತೊಗೊಳ್ಳೋದು ದೊಡ್ಡ ವಿಷಯ, ಅಂಥದ್ದು ಕಟ್ಟೋದು ಇನ್ನೂ ದೊಡ್ಡ ವಿಷಯ. ಸಾಧ್ಯನೇ ಇಲ್ಲ. ಅದು ಕಲ್ಪಿಸಲಿಕ್ಕೂ ಸಾಧ್ಯ ಇಲ್ಲ. ಅವರು ಇಲ್ಲಿ ಈ ಅಸಹಾಯ ಕಲಾವಿದರನ್ನು ಕರ್ಕೊಂಡೋಗಿ ಅಲ್ಲಿ ಸಾಕೋದು, ಅದಕ್ಕೆ ಫುಡ್ಡಿನ ವ್ಯವಸ್ಥೆ, ಅದು ಏನು ನಾನು ಅದೇನು ಯೋಚನೆ ಮಾಡಲಿಲ್ಲ. ಬಟ್ ಆತ ದೊಡ್ಡ ಮನಸ್ಸು ಮಾಡಿ ಕೊಟ್ಟಿದ್ದಿದೆಯಲ್ಲ, ಅದರ ಬಗ್ಗೆ ನನಗೆ ತುಂಬ ಗೌರವ ಇದೆ ಅಂತ ಹೇಳಿದರು. ನನಗೆ ಯಾರವನು ಅವರು ಈ ಅವರಿಬ್ಬರು ಫ್ರೆಂಡ್ ಇದ್ದಾರೆ. ಓಕೆ, ಅನಿಲ್ ಮತ್ತು ಅನಿಲ್ ಅವರೇ ಉದಯ ಅನಿಲ್ ಡ್ರೈವ್ ಮಾಡಿಕೊಂಡು ನನ್ನ ಅಲ್ಲಿ ಚಿಂತಾಮಣಿ ಹೌದು ಕರ್ಕೊಂಡೋಗಿ ತೋರಿಸಿದ್ದು ಜಾಗ ಯಾವುದು ಬೇಕು, ಯಾವ ಸೈಜ್ ಬೇಕು ಅಂತ. ಅಲ್ಲಿ ಒಂದು ತೊರೆ ಹರಿತಾ ಇತ್ತು. ಅದು ಅನಿಲ್ ಅಂದರೆ ಮಾಸ್ತಿಗುಡಿ. ಹೌದು, ತೀರ್ಕೊಂಡ್ರು ಅವರು. ತೋರಿಸಿದ್ರು. ನನಗೆ ಇದಿಷ್ಟ ಆಯಿತು ಅಂತೇಳಿ ಅಲ್ಲಿ ಮಾರ್ಕ್ ಎಲ್ಲ ಮಾಡಿದರು. ಚಿಂತಾಮಣಿ ಸಿಟಿಗೆ ಬಂದು ನಾನು ಹೀಗೆ ಬರ್ತಾನಂತ ಹೋದರು. ಒಂದು ಇದು ಏನು ಸ್ಟ್ಯಾಂಪ್ ಪೇಪರ್ನಲ್ಲಿ ಎಲ್ಲ ಡೀಟೇಲ್ ಬರೆದು ಕೊಟ್ಟರು. ಅದು ಸ್ಟ್ಯಾಂಪ್ ಪೇಪರ್, ಇದು ಹೋಗಿ ಸೈನ್ ಮಾಡಿಬಿಡಿ, ಹೋಗಿ ಬಾಸ್ ಹತ್ರ ಕೊಡಿ, ಇದು ನಿಮ್ಮದಾಗ್ತದೆ ಅಂತ. ಅದಕ್ಕೆ ನಾವು ಒಂದೆಲ್ಲ ಹೆಸರೆಲ್ಲ ಇಟ್ವಿ. ನೋಡಿದರೆ ಅದರಲ್ಲಿ ಸಿಗ್ನೇಚರ್ ಇಲ್ಲ ಅಂಥೇಳಿ ಫೋನ್ ಮಾಡಿದೆ ವಿಜಿಗೆ, ದುನಿಯಾ ವಿಜಿಗೆ. ವಿಜಯ್, ಇದು ಸಿಗ್ನೇಚರ್ ಇಲ್ಲದೆ ಇದಕ್ಕೆ ವ್ಯಾಲ್ಯೂ ಇಲ್ಲಲ್ಲ. ಬೇಡಣ, ಅದು ನನ್ನ ಆ ಜಾಗ ನಂದಾದ್ರೇನು ನಿಂದಾದ್ರೇನು ಎಲ್ಲ ಒಂದೇ, ಬಿಟ್ಬಿಡು ಅಂತ ಅರ್ಥ. ನಾನು ಬಿಟ್ಟೆ ಅಷ್ಟೇ. ಇದ್ರ ಜೊತೆಗೆ ಸರ್, ಒಬ್ಬ ಪತ್ರಕರ್ತ ಅಂತ ಹೇಳಿದ್ರೆ ಯಾರಾದರೂ ಸ್ಟಾರ್ ಇದ್ದರೆ ಒಂದು ರೀತಿ ಹತ್ತಿರದ ಸಂಬಂಧ, ಅಂದರೆ ಹತ್ತಿರದಲ್ಲಿ ಬೆರೀತಾ ಇರತಕ್ಕಂಥದ್ದು ಪ್ರತಿದಿನ ಎನ್ನುವಂಥದ್ದು, ಒಂದು ಸೆಲ್ಫಿ ತಗೊಳ್ಳುವಂಥದ್ದು ಇತ್ತೀಚಿನ ದಿನಗಳಾದರೆ. ಆದರೆ ಒಬ್ಬ ಸ್ಟಾರ್ ನಟ ಒಬ್ಬ ಪತ್ರಕರ್ತ ನನ್ನ ಕಾಲು ಹೆಚ್ಚಿಗಿರ್ತಾರೆ ಅಂದರೆ ಕಾಲು ಹೊತ್ತುವಂಥ ಕೆಲಸ ಮಾಡ್ತಾರೆ. ಇದೇ ದುನಿಯಾ ವಿಜಯ್. ಅದು ದುನಿಯಾ ವಿಜಯನ್ನ ಕೀಳಾಗಿ ಕಾಣಬೇಕು ಅಂತ ನಾನು ಈಗ ಹೇಳಿದರೆ ಆ ಥರ ಅರ್ಥ ಬರಬಾರ್ದು. ಯಾಕೆಂದರೆ ಆ ಸಂದರ್ಭದಲ್ಲಿ ಹಾಗೇ ಇತ್ತು ಪರಿಸ್ಥಿತಿ. ಆತ ತುಂಬ ಒಳ್ಳೆಯ ಉದ್ದೇಶ. ಎರಡು, ನನಗೆ ಸೈಟ್ ಅಂದರೆ ಜಾಗ 1 ಎಕರೆ ಜಾಗ ಕೊಟ್ಟಿದ್ದು ಮತ್ತು 2 ಮಕ್ಕಳನ್ನು ದತ್ತು ತಗೊಂಡಿದ್ದು, ಇದೆಲ್ಲ ಒಳ್ಳೆ ಕೆಲಸನೇ ಆತ ಮಾಡಿರೋದು. ಆ ಟೈಮ್ನಲ್ಲಿ ಯಾರೂ ಅಂಥದ್ದು ಕೆಲಸಕ್ಕೆ ಇಳಿದಿರಲಿಲ್ಲ.
ಬಟ್ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಬಂದು ಗ್ರೀನ್ ಹೌಸ್ನ ಸೆಲ್ಲರ್, ಅದು ನಮ್ಮ ತುಂಬ ಪರಮಾಪ್ತ ಪ್ರೆಸ್ ಮೀಟ್ ಜಾಗ, ಅಲ್ಲಿ ಕರ್ಕೊಂಡು ಬಂದು ಅಲ್ಲಿ ಪಕ್ಕದಲ್ಲಿ ಕೂರಿಸಿ ಈತ ಅನೌನ್ಸ್ ಮಾಡ್ಲಿಕ್ಕೆ ಶುರು ಮಾಡೋದು. ದುನಿಯಾ ವಿಜಿ, ನಾನು ಇಬ್ಬರು ಮಕ್ಕಳನ್ನು ದತ್ತು ತೊಗೊಂಡಿದ್ದೀನಿ ಅಂತೇಳಿ, ಅನಾಥ ಮಕ್ಕಳನ್ನು ಅಂತೇಳಿ. ನನಗೆ ಅನಾಥ ಅಂತ ಕೇಳಿದ ಕೂಡಲೇ ಬೇಜಾರಾಯಿತು, ಸಿಟ್ಟಿಗಿಂತ ಬೇಜಾರಾಯಿತು. ಪ್ರೆಸ್ ಮೀಟಿಂದ ಎದ್ದು ಹೋಗ್ಬಿಟ್ಟೆ. ಇದನ್ನು ಗಮನಿಸಿದ್ದಾರೆ ದುನಿಯಾ ವಿಜಿ. ಗಮನಿಸೋದು ಪ್ರೆಸ್ ಮೀಟ್ ಕಳೆದ ಮೇಲೆ ಸೀದಾ ಬಂದಿದ್ದ ಮೇಲೆ ಅಂದರೆ ಅಲ್ಲಿ ಊಟಕ್ಕೆ ಕೂತ್ಕೊಂಡಿದ್ದು ನಾನು ಮತ್ತು ಸಂತೋಷ್ ಪೈ ಅಂತ ಪರಮಾಪ್ತ ಗೆಳೆಯರು ಊಟ ಮಾಡ್ತಾಯಿದ್ವಿ. ಬಂದು ಸೀದಾ ಇಲ್ಲಿ ನಾನು ಈಗ ಕೂತ್ಕೊಂಡಿದ್ದೀನಿ, ಇಲ್ಲಿ ಕೂತ್ಕೊಂಡು ಕಾರು ಹೋಗ್ತಾ ಇದ್ದಾರೆ. ಯಾರು ನೋಡಿದ್ರೆ ದುನಿಯಾ ವಿಜಿ. ಆಗ ಏನು ದೊಡ್ಡ ಒಂದು ಸಿನಿಮಾ ಹಿಟ್ಟಾಗಿದೆ ಅಷ್ಟೇ ಹೊರತು, ಸಿನಿಮಾ ಹಿಟ್ಟಾಗಿದೆ ಅಷ್ಟೇ ಹೊರತು ಬೇರೆ ಏನೋ ಸ್ಟಾರ್ ಏನೂ ಆಗಿರಲಿಲ್ಲ. ಕಾಲು ಹೋಗ್ತಾ ಇದ್ದಾನೆ ಏನು ಅಂತ, ವಿಜಿ ಹೇಳಿ ಹೇಳಿ ಹೇಳಿ. ಇದನ್ನು ಅವರು ನೋಡಿದ್ದಾರೆ, ಪೈ ಸಂತೋಷ್ ಪೈಗಳು ನೋಡಿದ್ದಾರೆ. ನೋಡಿಬಿಟ್ಟು ಏನು ನಡೀತಾ ಇದೆಯಲ್ಲ ಅಂತದ್ದು ಗೊತ್ತಿಲ್ಲ. ಬಿಡು ಹೇಳಿ, ಯಾಕಣ್ಣ ನೀನು ಪ್ರೆಸ್ ಮೀಟಿಂದ ಎದ್ದು ಬಂದು ನನಗೆ ತುಂಬ ಬೇಜಾರಾಯಿತು. ನಿನ್ನಕ್ಕಿಂತ ಬೇಜಾರು ನನಗೆ ಆಯಿತು. ಯಾಕಂದರೆ ಮಕ್ಕಳಿಬ್ಬರನ್ನಲ್ಲಿ ಕೂರಿಸಿ ಅನಾಥ ಮಕ್ಕಳು ಅಂತೇಳಿ ಹೇಳೋದಿದೆಯಲ್ಲ, ನೀನು ದಾತಾರ ಆಗ್ತೀಯ, ಅವರನ್ನು ದತ್ತು ತಗೊಳ್ತಾ ಇದ್ದಿ. ದತ್ತು ತಗೊಂಡ ಮೇಲೆ ಅವರು ಅನಾಥ ಆಗಲಿಕ್ಕೆ ಆಗಿದೆ. ಅನಾಥ ಅಂತ ಪದ ಹೇಳ್ಬಾರ್ದಿತ್ತು ಅಂತ ತಪ್ಪಾಯ್ತಾಣ ಅಂತ ಬಡ್ಕೊಂಡೋಗಿ ಇದೇ ದುನಿಯಾ ವಿಜಿ. ನನಗೆ ಅನಿಸುತ್ತೆ ತಪ್ಪಾಯಿತು, ಅದು ಫ್ಲ್ಯಾಟಾಗಿ ಒಪ್ಕೊಂಬಿಟ್ಟ. ಅವರನ್ನು ಈಗಲೂ ಸಾಕ್ತಾ ಇರಬೇಕು ಅಂತ ಅನಿಸುತ್ತೆ ನನಗೆ. ಆಮೇಲೆ ಈ ಕೈದಿಗಳು, ನಿರಪರಾಧಿ ಅವರನ್ನೆಲ್ಲ ಇಲ್ಲಿ ಹಣ ಸಹಾಯ ಮಾಡಿ ಅವರು ಬಿಡಿಸ್ಕೊಂಡ್ಬಂದಿದ್ದು ತುಂಬ ಇದೆ ಅಂತ ದುನಿಯಾ ವಿಜಿಗೆ ಸಂಬಂಧಪಟ್ಟು. ಇದೆಲ್ಲ ನನಗೆ ಖುಷಿ, ಯಾಕೆಂದರೆ ಅವರ ಆರಂಭ ದಿನಗಳನ್ನು ನಾನು ನೋಡಿದವನು. ಈಗ ಅಷ್ಟು ಎತ್ತರಕ್ಕೆ ಬಂದ ಸಲಗ, ಕನ್ನಡ ಚಿತ್ರರಂಗದ ಸಲಗ ಅಂತೇಳಿ. ಎಸ್, ಅಲ್ಲ ನಿಜಕ್ಕೂ ಅದೇ. ಯಾಕಂತ ಹೇಳಿದ್ರೆ ಯಾರು ಬಡತನದಿಂದ ಬೆಳೆದು ಬಂದಿರ್ತಾರೋ ಸೊ ಅವ್ರಿಗೆ ಅವರ ಬೇರೊಬ್ಬರ ಕಷ್ಟಗಳು ಗೊತ್ತಿರ್ತವೆ, ಕಣ್ಣೀರು ಗೊತ್ತಿರುತ್ತೆ, ಆ ನೋವು ಗೊತ್ತಿರುತ್ತೆ. ಸೊ ನಾನು ಬಡತನದಿಂದ ಬಂದಿದ್ರೆ ಮಾತ್ರ ನನಗೆ ಸಾಧ್ಯ ಇನ್ನೊಬ್ಬ ಬಡವರ ಕಷ್ಟ ಏನು ಅನ್ನೋದನ್ನ ಅರ್ಥಕೊಳ್ಳಿಕ್ಕೆ. ಸೊ ಆ ರೀತಿ ಸಿಕ್ಕಾಪಟ್ಟೆ ಕೆಲಸಗಳನ್ನು ಮಾಡ್ತಾರೆ. ನಾಳೆ ಒಂದು ಪ್ರೆಸ್ ಮೀಟ್ ಇದೆ ಸರ್, ಒಂದೊಳ್ಳೆ ಸಿನಿಮಾದ ಪ್ರೆಸ್ ಮೀಟ್ ಇದೆ. ನಾವೆಲ್ಲ ಪತ್ರಕರ್ತರು ಸೇರ್ತೀವಿ. ಈ ಮಧ್ಯೆ ಒಬ್ರು ಗಣೇಶ್ ಕಾಸರಗೋಡು ಅವ್ರು ಬರ್ತಾರೆ ಅಂತೇಳಿ ಒಂದು ಸುದ್ದಿ ಬರುತ್ತೆ. ಒಂದಷ್ಟು ಜನಕ್ಕೆ ಭಯ ಶುರು ಆಗುತ್ತೆ, ಇನ್ನೊಂದಿಷ್ಟು ಜನಕ್ಕೆ ಎಷ್ಟೊತ್ತಿಗೆ ಬರ್ತಾರೆ ಎನ್ನುವಂಥದ್ದು. ಅಂದರೆ 10 ಗಂಟೆಗೆ ಆ ಪ್ರೆಸ್ ಮೀಟ್ ಇದೆ ಅಂತ ಹೇಳಿದ್ರೆ ಗಣೇಶ್ ಕಾಸರಗೋಡು ಅವರು ಅಲ್ಲಿ 9:55 ಹಾಜರಿರ್ತಾರೆ ಎನ್ನುವಂಥದ್ದು. ಅಂದರೆ ಅಷ್ಟೊಂದು ಶಿಸ್ತಿನ ಸಿಪಾಯಿ ಅನ್ನುವಂಥದ್ದು. ಯಾವುದೇ ಪತ್ರಕರ್ತ ಆಗಿರಲಿ ಟೈಮ್ ಅನ್ನೋದು ವೆರಿ ಇಂಪಾರ್ಟೆಂಟು ಅನ್ನುವಂಥದ್ದು. ಇದನ್ನು ತುಂಬ ಜನಕ್ಕೆ ಪಾಠನೂ ಕಲಿಸ್ಕೊಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಮಾಜಿ ಸಂಸದೆ, ಈಗ ಖ್ಯಾತ ಚಿತ್ರನಟಿ ರಮ್ಯಾ ಅವ್ರಿಗೂ ಕೂಡ ಒಂದು ರೀತಿ ಕಣ್ಣೀರಾಕ್ಸ್ಬಿಟ್ಟಿದ್ರಂತೆ ವೇದಿಕೆ ಮೇಲೆ. ಏನು ಸರ್ ಅದು ಕತೆ? ಇಲ್ಲ, ಅದು ಕೊಚ್ಚಿಕೊಂಡು ಹೇಳುವಂಥದ್ದಲ್ಲ. ಅದು ನಡೆದಿರೋ ಘಟನೆಯನ್ನು ನಾನು ಆ್ಯಸ್ ಇಟ್ ಈಸ್ ಹೇಳ್ಬೋದು ಅಷ್ಟೇ. ತುಂಬ ದೊಡ್ಡ ವ್ಯಕ್ತಿ ರಮ್ಯಾ, ತುಂಬ ದೊಡ್ಡ ವ್ಯಕ್ತಿ. ನಾನು ಎಲ್ಲಿ ಸಿಕ್ಕಿದ್ದು ತುಂಬ ಗೌರವದಿಂದ ಮಾತಾಡಿಸುವಂಥ ವ್ಯಕ್ತಿ. ಆಕೆಗೆ ನಾನು ಈ ಮೂಲಕ ನಾನು ಹೇಳುವುದೇನೆಂದರೆ, ನೀನು ಯಾಕೆ ನನ್ನ ಮಗಳ ಸಮಾನ ಆಕೆ. ಹೌದು, ನೀನು ಬಿಟ್ಟು ಹೋದ ಜಾಗ, ಆ ಚೇರ್ ಇದೆಯಲ್ಲ ಅದು ಹಾಗೆ ಖಾಲಿ ಇದೆ, ಬಾ ವಾಪಸ್ ಬಂದು ಕೂತ್ಕೋ, ನೀನು ಹೀರೋಯಿನ್ ಆಗಿ ಬಾ ಅಂತೇಳಿ ನಾನು ಹೇಳಲ್ಲ. ಪ್ರೊಡಕ್ಷನ್ಗೆ ಸಂಬಂಧಪಟ್ಟು ಸಿನಿಮಾದಲ್ಲಿ ಇರು ಅಂಥ ಅದ್ಭುತ ವ್ಯಕ್ತಿ ನೀನು ಇಡೀ ಚಿತ್ರರಂಗದಲ್ಲಿ. ಈಗಂತೂ ರಾಜಕೀಯ ರಂಗದಲ್ಲಿ ಮಿಂಚ್ತಾ ಇದ್ದೆ. ಅದರ ಮಧ್ಯೆ ಒಂದು ಬಿಡು ಮಾಡ್ಕೊಂಡು ಆ ಸೀಟಲ್ಲಿ ಕೂತ್ಕೋ, ಅದಕ್ಕೊಂದು ಶೋಭೆ ಬರುತ್ತೆ ಅಂತ ನಾನು ಹೇಳ್ತಾ ಇದ್ದೀನಿ. ಅದರ ಹಿನ್ನೆಲೆಯಲ್ಲಿ ನಡೆದಿರೋದು ಒಂದು ಜೊತೆಗಾರ ಸಿನಿಮಾಕ್ಕೆ ಸಂಬಂಧಪಟ್ಟ ಒಂದು ಪ್ರೆಸ್ ಮೀಟ್. ನಮ್ಮ ನೆನಪಿರಲಿ ಪ್ರೇಮ್ ಹೀರೋ, ಆಮೇಲೆ ಅಶ್ವಿನಿ ರಾಮ್ ಪ್ರಸಾದ್ ಪ್ರೊಡ್ಯೂಸರ್. ಸೊ ಒಂದು ಹೋಟೆಲು, ಅಲ್ಲಿ ಪ್ರೆಸ್ ಮೀಟ್ ಅರೇಂಜ್ ಆಗಿದೆ. ಒಂದು 80 ಜನ, ಇದೆಲ್ಲ ಟಿ ವಿ ಎಲ್ಲ ಶುರು ಆಗಿದೆ ಆ ಟೈಮ್ಗೆ. 80 ಜನ ಇದ್ದೀವಿ ನಾವು, ಲೆಕ್ಕ ಹಾಕಿಲ್ಲ, 80-90 ಇರ್ಬೋದು. ಸೊ ಪ್ರೆಸ್ ಮೀಟ್ ನಡೀತಾ ಇಲ್ಲ. ಅರ್ಧ ಗಂಟೆ ಆಯಿತು, 1 ಗಂಟೆ ಆಯಿತು, 1.5 ಗಂಟೆ ಆಯಿತು, ಪ್ರೆಸ್ ಮೀಟ್ ನಡೀತಾ ಇಲ್ಲ. ಯಾಕೆ ಅಂತ ಪ್ರೊಡ್ಯೂಸರ್ನ ಕರೆದು ಕೇಳಿದೆ. ಅಣ್ಣ, ಅದು ರಮ್ಯಾ ಬರ್ತಾ ಇದ್ದಾರೆ, ಸೊ ನಾವು ಅವ್ರು ಬಂದ ಮೇಲೆ ಶುರು ಮಾಡೋಣ. ನೀವು ಶುರು ಮಾಡಿ, ನಿಮ್ಮ ಅನುಭವವನ್ನು ಹೇಳ್ಕೊಳ್ಳಿ ಇಲ್ಲಿಂದ ಅಲ್ಲಿವರೆಗೆ, ಅಷ್ಟರಲ್ಲಿ ಆಕೆ ಬರ್ಬೋದು, ಬಂದು ಜಾಯ್ನ್ ಆಗ್ತಾರೆ ಅಂತ ಹೇಳಿದೆ. ಹಾಗೆ ಮಾಡಿದರು. ಸೊ ಉಳಿದವರೆಲ್ಲ ನಿಟ್ಟಿಸಿಬಿಟ್ರು, ಅಪ್ಪ ಏನೋ ಪ್ರೆಸ್ ಮೀಟ್ ಸ್ಟಾರ್ಟ್ ಆಯ್ತಲ್ಲ ಅಂತೇಳಿ. ಅಷ್ಟರಲ್ಲಿ ಎಲ್ಲ ಮುಗಿಯೋಷ್ಟರಲ್ಲಿ ರಮ್ಯಾ ಬಂದರು. ರಮ್ಯಾ ಬಂದ ಕೂಡಲೇ ನನ್ನ ಪಾತ್ರ ಇದು, ನನ್ನ ಪಾತ್ರ ಹಾಗಿದೆ ಹೀಗಿದೆ ಅಂತ ಸಿನಿಮಾಕ್ಕೆ ಸಂಬಂಧಪಟ್ಟು ಎಷ್ಟು ಬೇಕೋ ಅಷ್ಟು ಮಾತಾಡಿದರು. ನಾನು ಟಕ್ಕಂತ ಎದ್ದು ನಿಂತೆ, ಸ್ಟಾಪ್ ಅಂತ ಹೇಳಿದೆ. ಎಲ್ಲರ ಗಮನ ನನ್ನ ಮೇಲೆ ಬಿತ್ತು. ಎಂಥ ಸ್ಟಾಪ್ ಎಂಥದ್ದು, ಯಾಕೆ
ಸೊ ಏನು ಅಂತ ಕೇಳಿದ್ದಾರೆ. ತಡವಾಗಿ ಬಂದಿದೆ. 80 ಜನರ 2 ಗಂಟೆ ಅಂದರೆ ಅವರು ಮ್ಯಾನ್ ಪವರ್ ಏನಿದೆಯೋ ಅವರ್ಸ್ ತುಂಬ ವೇಸ್ಟ್ ಮಾಡಿದ್ದೆ. ಆ ಕಾರಣಕ್ಕೆ ಒಂದು ಸಾರಿ ಕೇಳ್ಬಿಡು, ಅಪರೈಸ್ ಮಾಡಿಬಿಡು ಫ್ಲ್ಯಾಟಾಗಿ. ಅದು ಬೇರೆ ಏನಲ್ಲ, ಒಂದು ಸಾರಿ ಅಂತೇಳಿ ನೀನು ಏನು ಬೇಕೇ ಹೇಳು, ನಾವು ಕೇಳಲಿಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ. ಯಾಕೆ ನಾನು ಕೇಳಬೇಕು ಅಂತ ಹೇಳಿದ್ರು. ತಡಾಗಿ ಬಂದಿದ್ದೆ, ನಿಮ್ಮನ್ನು ಯಾರು ಕರೆದಿದ್ದು ಅಂತ ಕೇಳಿದ್ರು. ಓಕೆ, ನನ್ನನ್ನು ಪ್ರೊಡ್ಯೂಸರ್ ಕರೆದಿದ್ದು, ಅದಕ್ಕಾಗಿ ಬಂದಿದ್ದೇನೆ. ಸೊ ಮಾತು ಈ ಥರ ಬೆಳೀತಾ ಹೋಯ್ತು ಅದು ಯಾವುದೋ ಒಂದು ಹಂತಕ್ಕೆ ನನ್ನ ಏಕವಚನ ಶುರು ಮಾಡಿಬಿಟ್ಟೆ. ಆಗ ಅಕ್ಕಪಕ್ಕದಲ್ಲಿದ್ದವರು ಏಕವಚನ ಬೇಡ ಕೋಪ ಬಂದಾಗ ಆ ಕಾರ್ಯಕ್ರಮ ಅವ್ರು ಸಾರಿ ಕೇಳಲ್ಲ ಅಂತೇಳಿ ಪಕ್ಕದಲ್ಲೇ ಮತ್ತೊಂದು ಪರ್ಯಾಯವಾಗಿ ಬೇರೆ ಕಡೆ ಪತ್ರಿಕಾಗೋಷ್ಠಿ ಮಾಡ್ತೀರಿ ಅಂದರೆ ಅವ್ರು ಸಾರಿ ಕೇಳಿ ನಾವು ಇಲ್ಲೇ ಶುರು ಮಾಡ್ತೀವಿ, ಇಲ್ಲ ಅಂತ ಹೇಳಿದ್ರೆ ಪಕ್ಕದಲ್ಲಿ ಶುರು ಮಾಡ್ತೀವಿ. ನಾನು ಎದ್ದೋದೆ. ಅಂದರೆ ನಾನು ಮಾತ್ರ ಎದ್ದೋದೆ ಅಂತ ನನ್ನ ಅನಿಸಿಕೆ. ಹೊರಗೆ ಹೋಗ್ಬೇಕಿದ್ರೆ ಎಲ್ಲ ಎದ್ದುಕೊಂಡ್ಬಂದ್ಬಿಟ್ಟಿದ್ದಾರೆ. ರಮ್ಯಾ ಒಬ್ಬರಲ್ಲಿ ಬಾಕಿಯೆಲ್ಲ ಎದ್ದುಕೊಂಡು ಪತ್ರಕರ್ತರು ಅಂತ ಹೇಳಿದ್ರೆ ಆ ರೀತಿ ಒಗ್ಗಟ್ಟು ಅಂದ್ರೆ ತಪ್ಪು ಅಂತ ನನಗೆ ಖುಷಿ. ಅಂದರೆ ಆ ಸಂದರ್ಭಕ್ಕೆ ವಿಷಾದ ಅಂತ ಇದ್ರೂ ಕೂಡ ಎಲ್ಲರೂ ನನ್ನ ಜೊತೆ ಇದ್ರಲ್ಲ ಅಂತೇಳಿ. ನಾನು ಒಬ್ಬ ಹೋಗಿರ್ತಾರೆ ಸಿಡ್ಕ ಜಮದಗ್ನಿ ದೂರ್ವಾಸ ಅಂತ ಹೇಳಿ ಅಷ್ಟೆಲ್ಲ ಮುಗಿದಿತ್ತು. ಓಕೆ, ಹೊರಗೆ ಬಂದಾಗ ರಾಮಪ್ರಸಾದ್ ಕೋಟಿ ಗಟ್ಟಲೆ ಹಾಕಿದ್ದೇನೆ ಮಾರ್ರೆ, ತೊಂದರೆ ಆಗುತ್ತೆ. ಏನು ಮಾಡ್ತೇವೆ ಈಗ ಅಂತ. ಏನಿಲ್ಲ, ಒಂದು ಪ್ರೆಸ್ ಮೀಟ್ ಬೇಕು ತಾನೇ, ಪರ್ಯಾಯ ಒಂದು ಪ್ರೆಸ್ ಮೀಟ್ ಅರೇಂಜ್ ಮಾಡಿ ಅಂತ ಹೇಳಿದೆ. ನಿಮ್ಗೆ ಏನು ಬೇಕಾದ್ರೂ ನಾನು ವ್ಯವಸ್ಥೆ ಮಾಡ್ತೀನಿ. ನಾನು ಅದು ಯಾವ ಧೈರ್ಯ ಅಂತ ಗೊತ್ತಿಲ್ಲ. ಹೋಟೆಲ್ನವರಿಗೆ ಹೇಳಿ ನಾನು ಒಂದು ಮಾಡ್ತೇನೆ ಅಂತ. ಏನು ಬೇಡ ನಾನು ಮಾಡ್ತೇನೆ, ಆದರೆ ಒಂದು ಕಂಡೀಷನ್, ರಮ್ಯಾ ಇರಬಾರ್ದು ಅಂತ. ಅವರು ಸ್ವಲ್ಪ ಗಾಬರಿ ಆಯಿತು. ಮಾಡ್ತೀವಿ ಅಂತೇಳಿ ಮಾಡಿದರು. ಪ್ರೆಸ್ ಮೀಟ್ ಮಾಡಿ ಮುಗೀತು. ನನ್ನ ಪಾಡಿಗೆ ಹೋಗುವಾಗ ಎಲ್ಲ ಚಾನಲ್ಗಳಿಂದ ನನಗೆ ಫೋನು, ಬನ್ನಿ ನಾವು ಮಾತಾಡಿ ಟಿ ವಿಯಲ್ಲಿ ಏನು ನಡೀತು ವಿಷಯ ಹೇಳಿ. ಇಲ್ಲ, ನಾನು ಅಲ್ಲಿ ಮುಗೀತು. ರಮ್ಯಾ ತುಂಬ ಒಳ್ಳೆ ಹುಡುಗಿ, ಬಟ್ ಇದೊಂದು ಘಟನೆ ಅದು. ಸಾರಿ ಕೇಳಿದ್ರ ಸರ್ ಕೊನೆಗೆ? ಯಾರು? ಇಲ್ಲ ಕೇಳಲಿಲ್ಲ. ಸಾರಿ ಕೇಳಲೇ ಇಲ್ಲ. ನೋಡಿ ಇಂಥ ಲಾಜಿಕ್ಕು ಅಂತ ಹೇಳಿದ್ರೆ, ಯಾವತ್ತು ಪತ್ರಿಕಾಗೋಷ್ಠಿಯಲ್ಲಿ ರಮ್ಯಾ ಅವರ ವಿರುದ್ಧ ಅಂದರೆ ಅವರು ಸಮಯ ಪ್ರಜ್ಞೆಯನ್ನು ನೀವು ಅರಿವು ಮೂಡಿಸುವ ಕೆಲಸ ಮಾಡ್ತೀರಿ, ಅದೇ ರಮ್ಯಾನ ಕೈಲಿ ಮಾರನೇ ದಿನ ನಿಮ್ಮ ಪುಸ್ತಕ ಬಿಡುಗಡೆ ಮಾಡ್ಸೋಕೆ ಶುರು ಮಾಡ್ತೀರಿ. ನೀವು ಫೋನ್ ಮಾಡಿದಾಗ ಶಾಕ್ ಆಗ್ತಾರೆ. ಅದ್ರ ಬಗ್ಗೆ ನನಗೆ ಖುಷಿ ಆಗೋದು ಈ ಕಾರಣಕ್ಕೆ ಅಲ್ಲ. ನಾನು ಅದಕ್ಕಿಂತ ಹೆಚ್ಚಾಗಿ ರಮ್ಯಾನ ಬಗ್ಗೆ ಹೆಚ್ಚು ಗೌರವ ಬಂತು. ಆಮೇಲೆ ನೆನಪಿನ ಅಂಗಡಿ ಶಂಕರನಾಗ್ ಅಂತ ಒಂದು ಪುಸ್ತಕ ಬರೆದೆ. ಅದು ಸ್ನೇಹ ಪಬ್ಲಿಕೇಶನ್ಸ್ ಗೆಳೆಯ ಪರಶಿವಪ್ಪ. ಓಕೆ, ಅವರು ತುಂಬ ಇಷ್ಟಪಟ್ಟು ಸಿನಿಮಾದವ್ರು ಯಾರನ್ನಾರು ಕರೆಸಿ ಅಂತ ಹೇಳಿದ್ರು. ಯಾರು ಬೇಕು ಅಂತ ಹೇಳಿದೆ. ರಮ್ಯಾ ಬೇಕು ಅಂತ ಹೇಳಿದೆ. ಇದು ಹೆಂಗೆ ಸಾಧ್ಯ? ಬಟ್ ನೋಡೋಣ, ಟ್ರೈ ಮಾಡೋಣ. ನಾನು ರಮ್ಯಾ ಗೊತ್ತು, ಒಂಥರ ಆ ಮೊಮೆಂಟಿಗೆ ಮಾತ್ರ ರಿಯಾಕ್ಟ್ ಮಾಡೋದು. ಅಲ್ಲಿಂದಲೇ ಫೋನ್ ಮಾಡಿ, ಅವರೇ ಎದುರೇ ಫೋನ್ ಮಾಡಿದೆ. ರಮ್ಯಾ, ಒಂದು ಪುಸ್ತಕ ಬಿಡುಗಡೆ ಇದೆ, ಬರಲಿಕ್ಕಾಗುತ್ತೆ ನಮ್ಮ? ಖಂಡಿತ ಬರ್ತಾನೆ. ಎಲ್ಲಿ ಬರಬೇಕು ಅಂತ ಹೇಳಿದರು. ನನಗೆ ನಾನು ಆಗ ಯೋಚನೆ ಮಾಡಿದೆ, ನಾನು ಅಕಸ್ಮಾತ್ ನನ್ನ ಮಗಳಾಗಿರ್ತಿದ್ರೆ ನಾನು ಆ ಥರ ವರ್ತಿಸಿದ್ನ ಅಂತೇಳಿ. ಸೊ ನಾನು ಆ್ಯಕ್ಷನ್ ಇದು ಮಾಡ್ತೇನೆ, ಅದಕ್ಕಾಗಿ ಪಶ್ಚಾತ್ತಾಪ ಏನಿಲ್ಲ. ನಾನು ಏನೇ ಮಾಡಿದ್ದಕ್ಕೆ ಪಶ್ಚಾತ್ತಾಪ ಇಲ್ಲ. ಆದರೆ ಈ ಆ್ಯಂಗಲ್ನಲ್ಲಿ ಕೂಡ ಯೋಚನೆ ಮಾಡ್ತಿದ್ನ. ಇಷ್ಟು ಸಲೀಸಾಗಿ ಇದು ಮಾಡೋದು ನನಗೆ ತುಂಬ ಬೇಜಾರಾಯಿತು. ರಮ್ಯಾಗೆ ಹಾಗೆ ಮಾಡಿದ್ದು ನಾನು ತಪ್ಪಾಗೋಯ್ತೇನೆ ಅಂತ ಅನಿಸಿಕೆ ಆಗಿ ಬಂದದ್ದು. ಬನ್ನಿ ಅಂತ ಹೇಳಿದ್ದು. ಇಲ್ಲಿ ವೆಸ್ಟ್ ಎಂಡ್ ಹೋಟೆಲ್ಗೆ ಹೋದೆ. ಅವ್ರದ್ದೊಂದು ಕಾಟೇಜ್ ಇತ್ತು, ಅಲ್ಲಿ ತುಂಬ ಒಳ್ಳೆ ಕಾಫಿ ಕೊಟ್ಟರು, ಮಾತಾಡಿದ್ದು. ನಾನು ಬರ್ತೀನಿ, ಆದರೆ ನಾನು ಸಮಾರಂಭ ಮಾಡಲ್ಲ, ಒಂದು ಯಾವುದೋ ಶೂಟಿಂಗ್ ಯೂನಿಟ್ನಲ್ಲಿ ಎಷ್ಟು ಜನ ಇರ್ತಾರೋ ಅವರ ಮಧ್ಯೆ ಈ ಪುಸ್ತಕ ಬಿಡುಗಡೆ ಮಾಡೋದು ಅಂತೇಳಿ. ಆಗ ಸಂಜು ವೆಟ್ಸ್ ಗೀತಾ ಶೂಟಿಂಗ್ ನಡೀತಾ ಇತ್ತು. ನಾಗಶೇಖರ್ ಎಲ್ಲ ಇದ್ದರು, ಸತ್ಯ ಹೆಗಡೆ. ಸೊ ಎಲ್ಲ ನಿಂತ್ಕೊಂಡ್ರು, ರಮ್ಯಾ ಕೂತ್ಕೊಂಡು ಬಿಡುಗಡೆ ಮಾಡಿದ್ರು. ಸಾಧ್ಯನ ಇದು? ಅದೇ ಹೇಳಿದ್ದು, ಯಾಕಂದ್ರೆ ಕಳೆದ 3-4 ದಿನಗಳ ಹಿಂದೆ ಅವ್ರ ಹತ್ರ ಜಗಳ ಮಾಡಿರ್ತೀರಿ, ನೀವೇ ಧ್ವನಿ ಎತ್ತಿರ್ತೀರಿ, ದೊಡ್ಡ ಚರ್ಚೆ ಆಗಿರುತ್ತೆ, ಹೊರಗಡೆ ದೊಡ್ಡ ಸುದ್ದಿ ಆಗಿರುತ್ತೆ. ಅಂತವ್ರನ್ನೇ ಕರೆದ್ಬಿಟ್ಟು ಅದೇ ಗಣೇಶ್ ಕಾಸರಗೋಡು ಅವ್ರ ಪುಸ್ತಕ ಅವರೇ ಬಿಡುಗಡೆ ಮಾಡ್ತಾರೆ ಅಂತ ಹೇಳಿ, ಇದು ಹೆಂಗ್ ಸಾಧ್ಯ? ನನಗೆ ಒಂದು ಕ್ವಶನ್. ಈಗಿನ ಕಾಲ ಆಗಿದ್ರೆ ಅದು ಬಹುದೊಡ್ಡ ಬೆಳವಣಿಗೆ ಆಗೋದು. ನಾವಿಬ್ಬರು ಅದು ಅಲ್ಲೇನು ನಡೀತು ಅಷ್ಟಕ್ಕೆ ಮಾತ್ರ ಸೀಮಿತವಾಗಿ ತಗೊಂಡೇವೆ. ಗ್ರೇಟ್. ರಮ್ಯಾ ಬಗ್ಗೆ ನನಗೆ ತುಂಬ ಗೌರವ ಇದೆ. ಇನ್ನೊಂದು ಸಲ ಒಂದು ಏನು ರವೀಂದ್ರ ಕಲಾಕ್ಷೇತ್ರ ಹಿಂದ್ಗಡೆ ಒಬ್ಬ ತೀರ್ಕೊಂಡಿದ್ದರು, ಇದನ್ನು ಶ್ರದ್ಧಾಂಜಲಿ ಸಭೆ ಮಾಡಿದಾಗ ನಾನು ಹೋಗಿದ್ದೆ. ಅದಕ್ಕೆ ಹೋಗಿ ಬಂದು ಅಲ್ಲಿ ಒಂದು ಚೇರ್ ಹಾಕಿದ್ದು, ನಾನು ಕೂತ್ಕೊಂಡಿದ್ದೆ ಅಷ್ಟೇ. ರಮ್ಯಾ ಬಂದು ಅಲ್ಲಿ ನಮಸ್ಕಾರ ಮಾಡಿಕೊಂಡು ನನ್ನ ಹತ್ರ ಬಂದರು. ಹೇಗಿದೆ ಇದು ಪುಸ್ತಕ? ಹೇಗೆ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಅಮ್ಮ, ಜನ ಅದೇ ಅವ್ರು ಹೇಳಿರ್ತಾರಂತೆ, ಇನ್ನೊಂದು ಪುಸ್ತಕ ಬರೀರಿ, ನಾನೇ ಬಿಡುಗಡೆ ಮಾಡಿಕೊಡ್ತೀನಿ ಅನ್ನುವಂಥದ್ದು. ಇದ್ರ ಜೊತೆಗೆ ಸರ್, ನುಗ್ಗೆ ಮರ ಇದೆಯಾ? ಅದು ನಿಮ್ಮನೆ ಹಿತ್ತಲದಲ್ಲಿ ನುಗ್ಗೆ ಮರ ಇದೆಯಾ? ಈಗಲಿದೆ, ಅದರ ಬೊಡ್ಡೆ. ಅಲ್ಲಿ ಕದ್ಬಿಟ್ಟು ನೆನಪಾಗ್ತಾ ಇದೆ.
ಹೌದು ನಿಜಕ್ಕೂ ನೀವು ಕಳ್ಳತನ ನೀವು ಕದ್ದಿದ್ದಲ್ಲಂತೆ ಅದರ ಹಾಂ ಬೇರೆ ಕದ್ದಿದ್ದೀನಿ, ಅದಿಲ್ಲ ಅನ್ನಲ್ಲ. ಬಟ್ ಪರ್ಟಿಕ್ಯುಲರ್ ಆ 4 ಆಣೆ ಇದೆಯಲ್ಲ ಅದನ್ನು ಕದ್ದಿಲ್ಲ. ಅದು ನನಗೆ ಈಗ feel ಆಗೋದು. ಅದಕ್ಕಾಗಿ ನಾನು 4 ಆಣೆ ಅದಕ್ಕಾಗಿ ನಾನು ಪೆಟ್ಟು ತಿನ್ಬೇಕಾಯ್ತು ಅಮ್ಮನಿಂದ ಅಂತ. ಸ್ವಲ್ಪ ದುಡ್ಡೆಲ್ಲ ಚಿಕ್ಕಪ್ಪ ಜೇಬಿನಿಂದ ದುಡ್ಡು ಕಟ್ಟಿದ್ದಾರೆ. ಅದು ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಗೊತ್ತಾಗಿದ್ದು ಹೇಗೆ ಅಂದರೆ, ಅವರು ಮನೆಯಿಂದ ಹೋಗಿ ಒಂದು ಹೋಟೆಲ್ನಲ್ಲಿ ಡೈಲಿ ಒಂದು ಕಾಫಿ ಕುಡಿದು ಹೋಗೋದು. ದುಡ್ಡಿದೆ ಅಂತ ಒಂದು ನಂಬಿಕೆಯಲ್ಲಿ. ಆ ದಿವಸ ಅವ್ರ ಹತ್ರ ದುಡ್ಡಿಲ್ಲ, ಅಂದರೆ ಹಿಂದಿನ ದಿವಸ ದುಡ್ಡಿತ್ತು, ಇವತ್ತಿಲ್ಲ. ಯಾಕೆ ಅಂತೇಳಿ ಸೊ ನಾನೇನು ಮಾಡ್ತಾಯಿದ್ದೆ, ಆ ದುಡ್ಡನ್ನು ತಗೊಂಡು ನಮ್ಮ ಸ್ನೇಹಿತರಿಗೆ, ಅಂದರೆ ಸಣ್ಣ ಕ್ಲಾಸ್ 3-4ನೇ ಕ್ಲಾಸು ಮಕ್ಕಳು, ಆಗ ನಾನು ಮಗು ಆಗಿದ್ದೆ. ಸೊ ಅವರನ್ನು ಎಲ್ಲರಿಗೂ ತಿಂಡಿ ಕೊಡಿಸ್ತಾಯಿದ್ದೆ, ಅವರಿಗೆ ಚಾಕ್ಲೇಟ್ ಕೊಡಿಸ್ತಾಯಿದ್ದೆ, ಕುರ್ಕುಲ್ ತಿಂಡಿ ಎಲ್ಲ ಕೊಡಿಸ್ತಾಯಿದ್ದೆ ಆ ದುಡ್ಡಿಂದ. ನಾನು ಅದನ್ನು ಬೇರೆ ವೇಸ್ಟ್ ಮಾಡ್ತಾ ಇರಲಿಲ್ಲ. ನನಗೆ ಅನಿಸೋದು ಏನಂದರೆ, ಅದೇ ಮುಂದುವರೆದು ಇಲ್ಲಿ ಜರ್ನಲಿಸ್ಟ್ ಆದಮೇಲೆ ಈ ಅಸಹಾಯಕ ಕಲಾವಿದರಿಗೆ ನಾನು ಅವರಿವರಿಂದ ದುಡ್ಡು ಕೊಡಿಸಿಲ್ಲ, ಅದೇ ಮುಂದುವರೆದ ದೊಡ್ಡ ಭಾಗ ಆಯಿತಾ ಅಂತ ಅನಿಸುತ್ತೆ. ನಿಜ ಸರ್, ನಿಜ. ಅದು ನೋಡಿ ಚಿಕ್ಕ ವಯಸ್ಸಲ್ಲಿ ಎಷ್ಟು ಅಂದ್ರೆ ಕೀಟ್ಲೆ ಅಂತ ಹೇಳಿದ್ರೆ ಅದು ಹೇಳ್ತಾ ಇದ್ರಲ್ಲ, ಅದು ಅರಕೆ ಹೊತ್ಬಿಟ್ಟು ನಿಮ್ಮ ಮಗು ಆಗಿದ್ದಂತೆ ನೀವು. ಅದಾದ್ಮೇಲೆ ನೋಡಿ ಅವತ್ತು ನೀವು ಅದ್ಯಾವುದೋ ಕದ್ದದ್ದು ಅನ್ನೋದಕ್ಕಿಂತ ಆ ಕ್ಷಣದಲ್ಲಿ ಆ ರೀತಿ ಆಗಿದೆ. ಅದ್ರ ಆ ಹಣದಲ್ಲಿ ಒಂದಷ್ಟು ಜನಕ್ಕೆ ಸಿಹಿ ಕಮಲತ್ತೆ ಸಿಹಿ ಅವರು ದುಡ್ಡಿಲ್ಲ, ದುಡ್ಡು ಅವರು 4 ಆಣೆ ಆಗಲ್ಲ. 4 ಆಣೆಗೆ ತುಂಬ ಬೆಲೆ, ಅದು 4 ಆಣೆ ಇಲ್ಲ, ಕಾಯಿನ್ ಇಲ್ಲ, ಎಲ್ಲೋಯ್ತು ಅಂತ. ಅಂದರೆ ನಾನು ಆಲ್ರೆಡಿ ಕಳ್ಳನಾಗಿದ್ದೆ, ಸಣ್ಣ ಪುಟ್ಟ ಕಳ್ಳನಾಗಿದ್ದೆ. ಸೊ ಇವನೇ ಕದ್ದಿರಬೇಕು ಅಂತೇಳಿ ಅಮ್ಮ ನನ್ನನ್ನು ಹಿಡ್ಕೊಂಡು ಅದೇ ಮರ, ನುಗ್ಗೆ ಮರ, ಅಲ್ಲಿ ಕಟ್ಟಾಕಿ ಹೊಡೆದಿದ್ದಾರೆ. ಅಂದರೆ ತುಂಬ ಹಿಂಸೆ ಆಗೋಯ್ತು. ನನಗೆ ಒಪ್ಪೋದು ಹೇಗೆ? ನನಗೆ ಈಗ ನೋಡಿದರೆ ಪೊಲೀಸರು ಹೊಡಿತಾರಲ್ಲ ಕದ್ದಿದ್ದಿ ಅಂತೇಳಿ. ಕದ್ದಿದ್ದಿದ್ರೆ ಅವರ ಕತೆ ಏನು? ಅದೇ ಆ ಕತೆ ನನಗೆ ಆಗೋಯ್ತು. ಅಲ್ಲೇ ಚಿಂತೆ ಮಾಡಿದೆ. ಅಮ್ಮನಿಗೆ ಸಂಜೆ ಹೊತ್ತಿಗೆ ತುಂಬ ಬೇಜಾರಾಯಿತು. ಸ್ನಾನ ಎಲ್ಲ ಮಾಡಿಸಿ ಬೆಲ್ಲ ಹಾಕ್ಕೊಟ್ರು. ನನಗೆ ಬೆಲ್ಲ ಅಂದರೆ ಭಾರಿ ಇಷ್ಟ. ಅದು ಉಂಡೆ ಬೆಲ್ಲ ಅಂತ, ಅದನ್ನು ಹಿಡ್ಕೊಂಡು ಒಂದು ಮೂಲೆಯಲ್ಲಿ ಕೂತ್ಕೊಂಡು ಹಾಗೆ ನಿದ್ದೆ ಮಾಡ್ತಾಯಿದ್ದೆ. ಎಲ್ಲ ಗೊಣ್ಣೆಲ್ಲ ಇಡಕ್ಕೆ ಸೀನು ಇದೆಲ್ಲ ನಡೆದಿರೋದು ಜೀವನದಲ್ಲಿ. ಇದ್ರ ಜೊತೆಗೆ ಸರ್, ನಾನೊಬ್ಬ ಸಿನಿಮಾ ಪತ್ರಕರ್ತನಾಗಿರೋದ್ರಿಂದ ಯಾರಾದರೂ ಒಬ್ಬ ಸ್ಟಾರ್ ಹುಟ್ಟು ಕರೀತಿದ್ದಾರೆ ಅಂತ ಹೇಳಿದ್ರೆ, ಒಬ್ಬ ಯಾರ ಕಡೆಗಾರು ಹೇಳಿಸಿದ್ರೆ ಖುಷಿಯಿಂದ ನನ್ನನ್ನು ಕರೆಯೋಕೆ ಕೇಳಿದಾರಾ ಎನ್ನುವಂಥದ್ದು. ಯಾಕಂದರೆ ಅಂಥ ದೊಡ್ಡ ಸ್ಟಾರು ನನ್ನನ್ನು ಹುಟ್ಟು ಕರೆದಿದ್ದಾರೆ ಅಂದರೆ ಯಾರ್ದೋ ಮೂಲಕ ಹೇಳಿ ಕಳಿಸಿದಾರ ಎನ್ನುವಂಥದ್ದು. ನಿಮಗೊಂದು ಕರೆ ಬರುತ್ತೆ. ನಾವೆಲ್ಲ ನೋಡೋದಂಗೆ ಸಾಹಸ ಸಿಂಹ ವಿಷ್ಣುವರ್ಧನ್ ಅವರು ಊಟಕ್ಕೆ ಕರೆದಿರ್ತಾರೆ ನಿಮ್ಮನ್ನು. ಅದು ಯಾರಂದರೆ PRO ಕಡೆ ಹೇಳಿ ಕಳಿಸಿರ್ತಾರೆ, ಅಂದರೆ ಊಟಕ್ಕೆ ಕರಿ ಗಣೇಶ್ ಕಾಸರಗೋಡು ಅವ್ರನ್ನ ಅನ್ನುವಂಥದ್ದು. ನೀವು ಸಡನ್ನಾಗಿ ರೇಗಾಡ್ತೀರಂತೆ PRO ಕಡೆ, ರೇಗಾಡ್ತಿಲ್ಲ, ಅದು ವೆಂಕಟೇಶ್. ಅದೇ PRO ವೆಂಕಟೇಶ್. ಹಲವು ನನ್ನ ಲೈಫಿನ ಘಟನೆಗಳಿಗೆ ವೆಂಕಟೇಶೇ ಸಾಕ್ಷಿಯಾಗಿದ್ದಾರೆ. ಇವತ್ತು ಅಷ್ಟೇ ತುಂಬ ಆತ್ಮೀಯ ವೆಂಕಟೇಶ್. ಏನು ಸರ್ ಅದು? ಅಂದರೆ ವಿಷ್ಣುವರ್ಧನ್ ಅವರು ಊಟಕ್ಕೆ ಕರೆದ್ರೆ ಅವ್ರಿಗೆ ಫೋನ್ ಮಾಡೋಕ್ಕೆ ಹೇಳು, ಒಂದು ಇಷ್ಟ ಆಯಿತು. ಅಂದರೆ ಎಲ್ಲ ಜರ್ನಲಿಸ್ಟ್, ಫಿಲ್ಮ್ ಜರ್ನಲಿಸ್ಟನ್ನು ಕರೆಸಿ ಮನೇಲಿ ಒಂದು ಊಟ ಹಾಕ್ಸ್ಬೇಕು ಅಂತೇಳಿ ಅದನ್ನು ಮೆಸೇಜ್ ಮಾಡಿದ್ರು ನನಗೆ ವಾಟ್ಸಪ್ಪಲ್ಲಿ. ಮೆಸೇಜ್ ಮಾಡಿದಾಗ ಬೇರೆ ಸಿನಿಮಾ ಯಾವುದೇ ಆಗಿರಲಿ, ಮುಹೂರ್ತ ಆಗಿರಲಿ, ಹಾಡು ಬಿಡುಗಡೆ ಆಗಿರಲಿ, ಟ್ರೈಲರ್ ಬಿಡುಗಡೆ ಯಾವುದೇ ಆಗಿರಲಿ, ನೀವು ಮೆಸೇಜ್ ಕಳಿಸಿ ಸಾಕು, ಅದು ನಮ್ಮ ಪ್ರೊಫೆಷನ್. ಅದು ನೀವು ಕರೆದ್ರೆ ನಾವು ಬರ್ತೀವಿ. ಇದು ನಾನು ಹೇಳಿದ್ದು ವೆಂಕಟೇಶಿಗೆ ಫೋನ್ ಮಾಡಿ. ಬಟ್ ಊಟಕ್ಕೆ ಕರೆಯೋದಿದೆಯಲ್ಲ, ಅದು ತೀರಾ ವೈಯಕ್ತಿಕ ಮತ್ತು ಅದು ಗೌರವ ತರುವಂಥದ್ದು. ಅವರು ಕರೆದಿದ್ದಕ್ಕೆ ನನಗೆ ಸಂತೋಷ ಇದೆ, ಆದರೆ ನಿನ್ನ ಮೂಲಕ ಕರೆದಿದ್ದು ನನಗೆ ದುಃಖ ಇದೆ, ನಾನು ಬರಲ್ಲ ಅಂತ ಹೇಳಿದೆ. ತಕ್ಷಣ ಫೋನ್ ಮಾಡಿದ್ದಾರೆ ವಿಷ್ಣುವರ್ಧನಿಗೆ ವೆಂಕಟೇಶ್. ಫೋನ್ ಮಾಡಿ 5 ನಿಮಿಷದಲ್ಲಿ ವಿಷ್ಣುವರ್ಧನ್ ನನಗೆ ಫೋನ್ ಮಾಡಿದ್ದಾರೆ. ಗಣೇಶ್, ದೊಡ್ಡ ತಪ್ಪು ಮಾಡಿಬಿಟ್ಟೆ ನಾನು, ಹಾಗೆ ಮಾಡಬಾರ್ದಿತ್ತು. ಊಟಕ್ಕೆ ನನಗೆ ಒಂದು ಪಾಠ ನೀವು ವಿಷ್ಣುವರ್ಧನ್ ನೀವು ಆ ಥರ ವ್ಯಕ್ತಪಡಿಸಿದ್ದೇನಿದೆಯೋ ಅದು ನನಗೆ ಒಂದು ಪಾಠ ಆಗಿದೆ. ಸೊ ನಾನು ಕರಿತಾ ಇದ್ದೇನೆ, ದಯವಿಟ್ಟು ನಾಳೆ ಬನ್ನಿ, ಊಟಕ್ಕೆ ಬನ್ನಿ. ನಾನು ಕರಿತಾ ಇದ್ದೇನೆ, ಸ್ವಂತ ಖುದ್ದು ವಿಷ್ಣುವರ್ಧನ್ನೇ ಕರಿತಾ ಇದ್ದೇನೆ. ಬೇಕಿದ್ರೆ ನಾನು ಕಾರು ಕಳಿಸ್ತೇನೆ, ಬಂದುಬಿಡಿ ಅಂತೇಳಿ. ಏನು ಬೇಡ ಸರ್, ನೀವು ಹೇಳಿದರೆ ಸಾಕಷ್ಟೇ ಅಂಥೇಳಿ, ಕಾರು ಏನು ಬೇಡ, ನಾನೇ ಬರ್ತೇನೆ ಅಂತೇಳಿ ಹೋದೆ. ಮಾರನೇ ದಿವಸ ಹೋದಾಗ ಅಲ್ಲೇ ಗೇಟಲ್ಲಿ, ದೊಡ್ಡ ಗೇಟು, ಅಲ್ಲಿ ಈ ವೆಲ್ಕಮ್ ಡ್ರಿಂಕ್ಸ್ ಅಂತ ಇದು ಶುಂಠಿ ಶರ್ಬತ್ ಹಿಡಿದು ಕಾಯ್ತಾ ಇದ್ದಾರೆ. ನನಗೆ ಏನು ಅಲ್ಲಿ ರಮ್ಯಂದು ಹಾಗೆ ಆಯಿತು, ಇಲ್ಲಿ ವಿಷ್ಣುವರ್ಧನ್, ನಾನೇ ತಪ್ಪು ಮಾಡಿದ್ದೇನೆ ಅಂತ ನನಗೆ ಆ ಒಂದು ಭಾವನೆ ದಿಢೀರ್ ಬರ್ತದೆ. ಬಟ್ ಒಳಗೆ ಗೊತ್ತಿದೆ ನಾನು ಕರೆಕ್ಟಾಗಿದ್ದೀನಿ ಅಂತೇಳಿ. ಯಾರು ಏನೇ ತಿಳ್ಕೊಳ್ಳಿ, ಯಾರೇ ಬೈಲಿ, ಅದು ಕಾಮೆಂಟ್ ಮಾಡಲಿ, ನಾನು ಅದನ್ನು ಏನು ಕೇರ್ ಮಾಡೋದು. ನನ್ನ ವ್ಯಕ್ತಿತ್ವಕ್ಕೆ, ನನ್ನ ಆತ್ಮಸಾಕ್ಷಿಗೆ ಅದು ಸರಿ ಅಂತ ಅನಿಸಿದೆ. ಎಸ್, ಹೋದೆ, ವೆಲ್ಕಮ್ ಡ್ರಿಂಕ್ಸ್ ಕುಡಿದೆ, ಊಟ ಜೊತೆಲೇ ಮಾಡಿದ್ವಿ.
ಅವರೇ ಬಾಳೆಲೆ ಊಟ ಇದು ಮಾಡಿಸಿದ್ರು. ಎಲ್ಲ ಮುಗ್ದ ಮೇಲೆ ಲಾಸ್ಟಿಗೆ ಒಂದು ಫೋಟೋ ನಾನೇ ಒತ್ತಾಯ ಮಾಡಿದೆ. ಒತ್ತಾಯ ಅಂದರೆ ನಾನೊಂದು ಬೇಡಿಕೆ ಇಟ್ಟೆ, ಸರ್ ಎಲ್ಲ ಬಂದಿದ್ದಾರೆ ವಿಷ್ಣುವರ್ಧನ್ ಸರ್, ಒಂದು ಫೋಟೋ ತೆಗೆಸ್ಬಿಟ್ಟೋಣ ಅಂತ. ಅದೇ ಲಾಸ್ಟ್ ಫೋಟೋ. ಆಮೇಲೆ ವಿಷ್ಣುವರ್ಧನ್ ಜೊತೆ ಜರ್ನಲಿಸ್ಟ್ ಸಿಗ್ಲಿಕ್ಕೆ ಆಗಿಲ್ಲ. ಅಂದರೆ ನೋಡಿ, ಒಬ್ಬ ಸ್ಟಾರ್ ಅಂತ ದೊಡ್ಡ ಸ್ಟಾರ್ ಆದರೂ ಕೂಡ ಅಂದರೆ ಪತ್ರಕರ್ತರ ಜೊತೆ ಅಷ್ಟೊಂದು ಅವಿನಾಭಾವ ಸಂಬಂಧ ಅವ್ರ ಆಗಾಯಿತು. ಈಗಿಲ್ವ ಸರ್? ಈಗಿಲ್ಲ. ಈಗ ನಾನು ಪ್ರೆಸ್ ಮೀಟಿಗೆ ಹೋಗಲ್ಲ. ತುಂಬ ನಮ್ಮ PRO ಸ್ನೇಹಿತರೆಲ್ಲ ನೀವು ಬರಬೇಕು, ಸುಮ್ಮನೆ ಕೂತ್ಕೊಳ್ಳಿ ಸರ್, ಒಂದು ಗೌರವ ಇರ್ತದೆ ಅಂತ ಎಲ್ಲ ಹೇಳ್ತಾರೆ. ಬಟ್ ನನಗೆ ಹೋದ್ರಲ್ಲಿ ಸರಿ ಹೋಗಲ್ಲ. ಈಗಿನ ಪ್ರೆಸ್ ಹುಡುಗರು ಇದ್ದಾರೆ, ಹೊಸ ಹುಡುಗರೆಲ್ಲ ಬಂದಿದ್ದಾರೆ, ಎಲ್ಲರೂ ಅಂತ ನಾನು ಹೇಳಲ್ಲ. ಬಟ್ ಅದು ಒಂದು ಮೊಬೈಲ್ ಹಿಡ್ಕೊಂಡೆಲ್ಲ ಯೂಟ್ಯೂಬರ್ ಆಗಿಬಿಟ್ಟಿದ್ದಾರೆ. ಮೊಬೈಲ್ ಹಿಡ್ಕೊಂಡು ಸಾಕು, ಅವ್ರಿಗೇನು ಬೇಡ, ಅವರು ಕಾರಲ್ಲಿ ಇಳಿತಾ ಇರೋದನ್ನು ಶೂಟ್ ಮಾಡ್ತಾರೆ, ಅದನ್ನು ತೋರಿಸ್ತಾರೆ. ಅವರಿಗೆ ಬೇರೆ ಸಬ್ಜೆಕ್ಟ್ ಏನೇ ಬೇಕಾಗಿಲ್ಲ. ನಾನು ಅದಕ್ಕೆ ಕೇಳಬೇಕು ಅಂದ್ಕೊಂಡೆ ಸರ್, ನಿಮ್ಮ ಒಂದು ಪತ್ರಕರ್ತ ಅಂದರೆ ಆ ದಿನಗಳು ಈ ದಿನಗಳು ತುಂಬ ಬದಲಾಗಿದೆ ಅಲ್ವಾ ಸರ್? ತುಂಬ ಅಂದರೆ ನಾವು ರಾಜ್ಕುಮಾರ್ ಜೊತೆ ಕೂತ್ಕೊಂಡು ಊಟ ಮಾಡಿದವರು, ಚಕ್ಕನ್ ಮಕ್ಕಳು ಹಾಕೊಂಡು. ಅದೇ ರಾಜ್ಕುಮಾರ್ ಅವ್ರು ನಿಮಗೆ ಮುದ್ದೆ ಊಟ ಮಾಡೋದು ಹೇಗೆ ಅಂತ ಹೇಳಿಕೊಟ್ಟವ್ರು ನನಗೆ. ಆಮೇಲೆ ಚಿಕನ್ ಅದರ ಮುಳ್ಳೆ ಇಟ್ಕೊಂಡು ಹೇಗೆ ಕಡಿದು ಅಂತ ಹೇಳಿಕೊಟ್ಟವರು. ಇದರಲ್ಲಿ ಹೀಗೆ ಹೇಳಿದರೆ ಹೌದಾ ಇದು ಏನೋ ಹೇಳ್ತಾ ಬೊಗಳೆ ಬಿಡ್ತಾ ಇದ್ದಾನೆ ಅಂತ ಅನಿಸ್ಬೋದು. ಇದು ನಡೆದಿರೋದು ವಾಸ್ತವ. ಇದು ಮಹದೇವಪುರದಲ್ಲಿ ಶೂಟಿಂಗ್ ಹೋಗಿರುವಾಗ ಬ್ರೇಕ್ನಲ್ಲಿ ಊಟ ಕೂತ್ಕೊಂಡಿರ್ತೇವೆ. ಆಗ ರಾಜ್ಕುಮಾರ್ ಪಕ್ಕದಲ್ಲಿ ಇದ್ದರು. ನನ್ನ ಅದೃಷ್ಟ, ನಾನು ಮುದ್ದೆ ಇದು ನೋಡಿಬಿಟ್ಟು ರಾಜ್ಕುಮಾರ್ ನೋಡಿಬಿಟ್ಟು ಅದು ಹಾಗೆಲ್ಲ ತಿನ್ನೋದು, ಹೀಗೆ ತಿನ್ನೋದು ಅಂತೇಳಿ ಹೇಳಿದ್ಮೇಲೆ, ನಿಮ್ಮ ಹೆಸರೆಂತ ಅಂತ ಕೇಳಿದರು. ಗಣೇಶ್ ಕಾಸರಗೋಡು. ಕಾಸರಗೋಡು ನಿಮ್ಮಂದ್ರ ಅವ್ರಿಗೆ ಅಷ್ಟೊಂದು ಕೂತ್ವಲ್ಲ, ಕೇರಳ ಅಲ್ವಾ, ಅಲ್ಲಿ ಕೈಯಾರ ಕಿಂಜಣ್ಣರೈ ಅಂತ ಹೇಳಿದ್ದಾರೆ ಗೊತ್ತಾ ಸಾರ್? ನಮ್ಮ ದೊಡ್ಡ ಕವಿಗಳವರು. ಅವರು ಹಸಿದುಡಿಗೆ ಪಸೆದೊಟ್ಟು, ಸಿರಿಮುಡಿಗೆ ಹೂದೊಟ್ಟು, ಭುವನೇಶ್ವರಿಯೇ ನೀನು ಬರಬೇಕು, ಇಳಿದು ಬರಬೇಕು ಅಂತೇಳಿ ಹೇಳುವಂಥ ಆ ಹಾಡನ್ನು ರಾಜ್ಕುಮಾರ್ ಹಾಡಿದರು. ನನಗೆ ಈಗಲೂ ರೋಮಾಂಚನ ಆಗ್ತದೆ. ಇದು ಸಾಧ್ಯನಾ? ರಾಜ್ಕುಮಾರ್ ಅವರು ಆ ವ್ಯಕ್ತಿತ್ವವನ್ನು ಕಲ್ಪಿಸಲಿಕ್ಕೆ ಸಾಧ್ಯ ಅಲ್ಲ. ಈಗ ನಾನು ಏನು ಹೇಳ್ತಾ ಇರೋದ್ರಿಂದ ಈಗ ಹೇಗೆ ಇದ್ದಾರೆ ಅಂದರೆ, ನಮ್ಮ ದೊಡ್ಡ ದೊಡ್ಡ ಸ್ಟಾರ್ಗಳೆಲ್ಲ ಪ್ರೆಸ್ ಮೀಟ್ ಆದ ಕೂಡಲೇ ಸೀದೆ ಹೋಗಿ ಕ್ಯಾರವನ್ ಸೇರ್ಕೊಂಡ್ಬಿಡ್ತಾರೆ. ಆಗ ನಮ್ಮ ಕಾಲದಲ್ಲಿ ಹಾಗೆ ಇರಲಿಲ್ಲ. ಅಲ್ಲಿ ಪ್ರೆಸ್ ಮೀಟಲ್ಲಿ ಏನು ಹೇಳ್ತಾರೋ ಭಿನ್ನ ವಿಭಿನ್ನ ಡಿಫರೆಂಟ್ ಹೇಳಿ ಮುಗಿಸಿ ನಮ್ಮ ಹತ್ರ ಬಂದು ಕೂತ್ಕೊಳ್ತಾರೆ. ಎಲ್ಲ ಪತ್ರಕರ್ತರು ಹೆಚ್ಚಾಗಿ ನನ್ನ ಹತ್ರನೇ ಬಂದು ಕೂತ್ಕೊಳ್ತಾರೆ. ಎಲ್ಲ ಪತ್ರಕರ್ತರು ಅಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಅಲ್ಲಿ ಪ್ರಶ್ನೆ ಉತ್ತರ ಹೀಗೆ ಸುಮ್ಮನೆ ಜಾಲಿಯಾಗಿ ಮಾತಾಡ್ತಾ ಇರ್ತೀವಿ. ಅದು ನಮ್ಮ ಸಬ್ಜೆಕ್ಟ್ ಆಗಿರ್ತದೆ. ಈಗ ಎಲ್ಲಿದೆ ಸರ್? ಅವರು ಆ ಕಾರ್ಯಕ್ರಮಕ್ಕೆ ಬರೋದೇ ಅರ್ಧ ಗಂಟೆ ಲೇಟ್ ಆಗುತ್ತೆ. ಕೆಲವರು, ಎಲ್ಲರೂ ಅಲ್ಲ, ಕೆಲವರು ಅದ್ರ ಜೊತೆಗೆ ಮುಗಿದ ತಕ್ಷಣ ಹೊಡ್ಬಿಡ್ತಾರೆ. ಆಮೇಲೆ ಅದು ಇನ್ನೊಂದು ಸರಿ ಇತ್ತೀಚೆಗೆ ಅದೇ ಹೇಳಿದ್ನಲ್ಲ ನಾನು ಅವಾಗಲೇ, ಅಂದರೆ ಯೂಟ್ಯೂಬ್ಗಳು ಒಂದಿಷ್ಟು ಜಾಸ್ತಿ ಆಗ್ಬಿಟ್ಟು ಇಲ್ಲಿ ರಿಯಲ್ ಪತ್ರಕರ್ತರು ಯಾರು, ಮೊಬೈಲ್ ಇದ್ದವರು ಕೂಡ ಪತ್ರಕರ್ತರು ಅನ್ನೋ ಥರ ಆಗೋಗಿ ಅದು ಬಂದ ಸ್ಟಾರ್ ಇರೋದಲ್ಲ ಬರ್ತಾರೋ ಅವರೇ ಕಂಡೀಷನ್ ಹಾಕ್ಬಿಡ್ತಾರೆ, ಅವರೆಲ್ಲ ಇದ್ದರೆ ನಾನು ಬರಲ್ಲ ಅಂತೇಳಿ. ಸೊ ಇವರಿಗೆ ಇಕ್ಕಟ್ಟು, ಅದು PROಗಳಿಗೆ ಇಕ್ಕಟ್ಟು, ಏನು ಮಾಡೋದು ಅಂತ ಗೊತ್ತಾಗಲ್ಲ. ಆಮೇಲೆ ದುಡ್ಡು, ಆಮೇಲೆ ಅವರ ಕನಸುಗಳು. ಬರೀ ಜರ್ನಲಿಸಮ್ ಮಾಡಲಿಕ್ಕೆ ಬಂದವರಲ್ಲ. ಜರ್ನಲಿಸಮ್ ಒಂದು ಸ್ಟೆಪ್ ಅಷ್ಟೇ. ಅದನ್ನು ಏರ್ಕೊಂಡು ನಟರಾಗಲಿಕ್ಕೋ ಅಥವಾ ಅವರ ಕತೆ ಸಿನಿಮಾ ಆಗಲಿಕ್ಕೋ ಯೋಚನೆ ಮಾಡ್ಕೊಂಡು ಬಂದವರು ತುಂಬ ಜನ. ನಮಗೆ ಅಂಥದ್ದು ಏನು ಇರಲಿಲ್ಲ. ಒಂದು ಪತ್ರಿಕೆ, ಅದಕ್ಕೆ ಒಂದು ರೂಪ ಕೊಡಬೇಕು ಅಂತ ಮಾತ್ರ ಕೆಲಸ ಮಾಡಿದವರು ನಾವು. ನಿಜಕ್ಕೂ ಒಬ್ಬ ಕಲಾವಿದರ, ಇತ್ತೀಚಿನ ಕಲಾವಿದರುಗಳು ಕೆಲವರೆಲ್ಲ ಪತ್ರಕರ್ತರ ಜೊತೆ ಬೆರೆಯೋದು ತುಂಬ ವಿರಳ, ಅಂದರೆ ಕಡಿಮೆ. ಯಾವುದಾದ್ರೂ ಒಂದು ಕಾರ್ಯಕ್ರಮಕ್ಕೆ ಆಹ್ವಾನಿಸ್ತಿದ್ದೀವಿ ಅಂತ ಹೇಳಿದ್ರೆ ನೋಡೋಣ, ಹೇಳ್ತೀನಿ, ಮಾಡೋಣ ಎನ್ನುವಂಥದ್ದು. ನಿಜಕ್ಕೂ ಎಲ್ಲೋ ಒಂದು ಕಡೆ ಪತ್ರಕರ್ತರು ಮತ್ತು ಸ್ಟಾರ್ಗಳ ನಡುವೆ ಒಂದು ಸೇತುವೆ, ಅಂದರೆ ಒಂದು ಅವಿನಾಭಾವ ಸಂಬಂಧ ಇರಬೇಕು. ಆದರೆ ಇತ್ತೀಚೆಗೆ ಎಲ್ಲ ಅದು ಕಡಿಮೆ ಆಗ್ತಾ ಹೋಗ್ತಾ ಇದೆ ಅನಿಸ್ತದೆ. ಅಂದರೆ ಆ ಕ್ಷಣಿಕ ಎನ್ನುವಂಥದ್ದು ಆ ಕಾರ್ಯಕ್ರಮಕ್ಕೆ ಮಾತ್ರ, ಅಂದರೆ ಯಾವುದೋ ಒಂದು ಸಿನಿಮಾದ ಕಾರ್ಯಕ್ರಮ, ಅದು ಕೂಡ ದುಡ್ಡು. ನಾವು ಯಾವುದೋ ಒಂದು ಪುಸ್ತಕ ಬಿಡುಗಡೆಗೆ ಅಥವಾ ಆ ಸ್ಟಾರ್ ನಟರು ಕೂಡ ದುಡ್ಡಿನ ಮುಖ ನೋಡ್ತಾರೆ. ಅವರನ್ನು ಇದಕ್ಕೆಲ್ಲ ಕರೀತಾರಲ್ಲ ನಮ್ಮ ಸ್ಟಾರ್, ಏನೋ ಜ್ಯುವೆಲ್ರಿ ಶಾಪು ಇನಾಗ್ರೇಷನ್ನು, ಟೆಕ್ಸ್ಟೈಲ್ ಇದ್ರದ್ದು ಇನಾಗ್ರೇಷನ್ನ, ಯಾವುದೇ ಇನಾಗ್ರೇಷನ್ ಬಂದರೆ ಅವರಿಗೆ ಮೊದಲೇ ಹೇಳಿರ್ತಾರೆ, ಇದಿಷ್ಟು ಕೊಟ್ಟಿರ್ತಾರೆ, ಇಂಥ ನೆಕ್ಲೆಸ್ ಅವ್ರಿಗೆ ಕೊಟ್ಟಿರ್ತೀವಿ, ಇಂಥದ್ದೆಲ್ಲ ನಡೀತಾ ಇರ್ತದೆ. ಅವರು ಹಾಗೆ. ಆಮೇಲೆ ನಾವು ಅದನ್ನು ಬ್ಲೇಮ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದರೆ ಅವರನ್ನು ಯಾಕೆ ಕರೀತಾರೆ? ಅವ್ರು ಸ್ಟಾರ್ ಆಗಲಿಕ್ಕೆ ಪಟ್ಟ ಶ್ರಮ ಎಷ್ಟು, ಇದೆಲ್ಲ ಕೌಂಟ್ ಆಗುತ್ತೆ. ಸೊ ಅದಕ್ಕಾಗಿ ಪೇ ಮಾಡಬೇಕು ಇವರು ಅಂತ. ಅದು ಓಕೆ. ಜರ್ನಲಿಸ್ಟ್ಗಳು ದುಡ್ಡು ತಗೊಳ್ಳೋದು ಎಲ್ಲಿ ಬೆಲೆ ಉಳಿತ? ಒಬ್ಬರು ಫೋನ್ ಮಾಡಿದ್ರು ನನಗೆ, ಸರ್ ನಿಮ್ಮ ನನ್ನ ಹೆಸರಿಂದ ಒಬ್ಬರು ಜರ್ನಲಿಸ್ಟ್, ಆತ ವಿಮರ್ಶೆ ತುಂಬ ಚೆನ್ನಾಗಿ ವಿಮರ್ಶೆ ಬರಬೇಕಿದ್ರೆ ಇಷ್ಟು ರೇಟು ಅಂತ ಫಿಕ್ಸ್ ಮಾಡ್ಕೊಂಡಿದ್ದಾನೆ. ಅಂದರೆ ಆತ ಹೇಳಿದರೆ ಒಂದು 6 ಪತ್ರಿಕೆಯಲ್ಲಿ ಬರುತ್ತೆ ಆ ವಿಮರ್ಶೆ. ಒಂದೇ ಟೋನ್ನ ವಿಮರ್ಶೆ, ಅಂದರೆ ಪಾಸಿಟಿವ್ ವಿಮರ್ಶೆ ಬರುತ್ತೆ. ಇಲ್ಲದಿದ್ದರೆ ಒಂದು ನೆಗೆಟಿವ್ ಬರೆದುಬಿಡ್ತಾನೆ.
ಇಷ್ಟು ಅಮೌಂಟ್ ಹೇಳಿದ್ದಾನೆ. ನಿಮ್ಮ ಹತ್ರ ಹೇಳಿದರೆ ಈ ವಿಷಯವನ್ನು ನೀವು ಅವರಿಗೆ ಹೇಳಿದರೆ ಆ ಅಮೌಂಟ್ ಕಮ್ಮಿ ಆಗುತ್ತೆ ಅಂತೇಳಿ ಹೇಳೋದಕ್ಕಾಗಿ ನಿಮಗೆ ಫೋನ್ ಮಾಡಿದ್ದೆ ಅಂತ. ಅರ್ಥ ಆಯ್ತಾ? ಗೊತ್ತಾಯ್ತು. ಆ ಅಮೌಂಟ್ ಕಮ್ಮಿ ನಾನು ಹೇಳಿದರೆ ಅಮೌಂಟ್ ಕಮ್ಮಿ ಮಾಡ್ತಾರೆ, ದಯವಿಟ್ಟು ಕಮ್ಮಿ ಮಾಡಿಸಿ ಅಂತ ಹೇಳಿದ. ನನಗೆ ಶಾಕ್ ಇದೆ ಅಂತ ನಾನು ನನ್ನ ಹೆಸರಿನ ಒಬ್ಬ ಇದು ಹೆಂಗೆ ಸಾಧ್ಯ ಅಂತೇಳಿದೆ. ಇದು ಕೆಟ್ಟ ಪರಂಪರೆ, ಇದು ಕೆಟ್ಟ ನಡೆ, ಜರ್ನಲಿಸ್ಟಿಗೆ ಹೆಸರು ಪಡುವಂಥದ್ದಲ್ಲ, ಇದು ಕೊಚ್ಚೆ ಇದು. ಸೊ ನಾನು ಆ ಸಂಬಂಧಪಟ್ಟ ಮ್ಯಾನೇಜ್ಮೆಂಟಿಗೆ, ಯಾವ ಪತ್ರಿಕೆಯಲ್ಲಿ ಕೆಲಸ ಮಾಡ್ತಾಯಿದ್ರು ಅಲ್ಲಿ ಫೋನ್ ಮಾಡಿದೆ, ಟ್ರಸ್ಟಿಗಳಿಗೆ ಫೋನ್ ಮಾಡಿ ಹೀಗೆ ಆಗಿದೆ ಅಂತೇಳಿ. ಅವನು ಸಸ್ಪೆಂಡ್ ಆಯಿತು, ಇದೆಲ್ಲ ಆಯಿತು. ಇದು ನಡೆದಿದೆ. ಇಂಥ ಪತ್ರಕರ್ತರು ಈಗ ತುಂಬ ಜನ ಇದ್ದಾರೆ. ನಾವು ಸೈಕಲ್ ಪರ್ಚೇಸ್ ಮಾಡಲಿಕ್ಕೆ ಆಗಿಲ್ಲ ನಮ್ಮ ಕಾಲದಲ್ಲಿ, ಇದೊಂದು ದೊಡ್ಡ ಗ್ರೇಟ್ ಅಂತ ಹೇಳೋದಲ್ಲ. ಈಗ ವಿದೇಶಿ ಕಾರ್ನಲ್ಲಿ ಓಡಾಡ್ತಾರೆ, ಆರಾಮಾಗಿ ಇದ್ದಾರೆ, ತುಂಬ ಒಳ್ಳೆಯ ಅಮೌಂಟು ಸಂಪಾದನೆ ಮಾಡ್ತಾರೆ. ಸಂಪಾದನೆ ಅಂದರೆ ಬೇರೆ ರೀತಿಯ ಸಂಪಾದನೆ, ಅದು ನಮಗೆ ಬೇಕಾಗಿಲ್ಲ. ಇದ್ರ ಜೊತೆಗೆ ಸರ್ ರಿಯಲ್ ಸ್ಟಾರ್ ಉಪೇಂದ್ರ ಅವರು, ಸೊ ದಿ ಲೆಜೆಂಡ್ ಡೈರೆಕ್ಟರ್ ಕೂಡ ಹೌದು, ಅದ್ಭುತ ನಟ ಕೂಡ ಹೌದು. ಸೊ ನಿಮಗೆ ಅತ್ಯಾಪ್ತರು, ಪರಮಾಪ್ತರು. ಸೊ ಅವರ ಪ್ರತಿಯೊಂದು ಉಪೇಂದ್ರ ಅವರ ಚಲನವಲನಗಳಾಗಿರ್ಬೋದು, ಅವರ ಹೊಳಗಿನ ನೋವುಗಳಾಗಿರ್ಬೋದು, ಖುಷಿಗಳಾಗಿ ಎಲ್ಲವನ್ನು ನಿಮ್ಮ ಹತ್ರ ಹಂಚ್ಕೊಂಡಿರತಕ್ಕಂಥವ್ರು. ಉಪೇಂದ್ರ ಅವರು ನಿಮ್ಮ ಒಡನಾಟ ಹೇಗಿದೆ ಸರ್ ಅವ್ರದ್ದು ನಿಮ್ಮದು? ತುಂಬ ಚೆನ್ನಾಗಿದೆ. ಯಾವುದೇ ಪ್ರೆಸ್ ಮೀಟ್ನಲ್ಲಿ ಸಿಕ್ಕಿದಾಗ ಸೀದಾ ಬಂದು ಮಾತಾಡಿ ಬಂದು ಗೌರವ ಕೊಟ್ಟು ಹೋಗಿ ಪ್ರೆಸ್ ಮೀಟ್ನಲ್ಲಿ ಅಟೆಂಡ್ ಮಾಡ್ತಾ ಇದ್ದ ಉಪೇಂದ್ರ. ಅದರಿಂದ ಹೆಚ್ಚಾಗಿ ನನಗೆ ಇವತ್ತಿಗೂ ನೆನಪಾಗೋದೇನೆಂದರೆ, ಒಂದು ಮತ್ತೆ ಹವಾಯಿ ಚಪ್ಪಲಿ, ಒಂದು ಬ್ಯಾಗ್, ಒಂದು ಕೂದಲು, ಒಂದು ಗಡ್ಡ, ಕೆದರಿದ ಕೂದಲು. ನಾನು ಸಂಯುಕ್ತ ಕರ್ನಾಟಕದಲ್ಲಿರುವಾಗ ನಡೆದಿರೋ ಘಟನೆ ಇದು. ಆ ಕಾಲದಲ್ಲಿ ಉಪೇಂದ್ರ ಏನೂ ಆಗಿರಲಿಲ್ಲ. ಸೊ ಬಂದು ನಾನು ಹೀಗೆ ಟೇಬಲ್ನಿಗೆ ನೋಡ್ತೇನೆ, ಯಾರಪ್ಪ ನೀನು? ನನ್ನ ಹೆಸರು ಉಪೇಂದ್ರ, ಕಾಶಿನಾಥ್ ಜೊತೆ ಕೆಲಸ ಮಾಡ್ತಾಯಿದ್ದೀನಿ, ಏನಾದರೂ ಒಂಚೂರು ನನ್ನ ಬಗ್ಗೆ ಬರೀರಿ, ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತೇಳಿ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಇಟ್ಟು ಟೇಬಲ್ ಮೇಲೆ ಇಟ್ಟರು. ಬೇರೆ ವಿವರ ಏನು ಅಂತೇಳಿ, ಬೇರೆ ಯಾವುದಕ್ಕೆ ಕೆಲಸ ಮಾಡಿದ್ರೆ ಅದೆಲ್ಲ ಹೇಳಿದ್ದಾರೆ. ಆಯಿತು, ಅವನಿಗೆ ನಂಬಿಕೆ ಇಲ್ಲ, ಇವನು ಬರೀತಾನೆ ಇಲ್ವಾ ಏನು ಅಂತೇಳಿ, ಹೊರಡು ಅಂತೇಳಿ. ನೆಕ್ಸ್ಟ್ ಫ್ರೈಡೇಗೆ ಸಂಯುಕ್ತ ಕರ್ನಾಟಕದ ಸಿನಿಮಾ ಪುಟದಲ್ಲಿ ಆತನ ಬಗ್ಗೆ ಅದೇ ಫೋಟೋನ ಹಾಕೊಂಡು ಒಂದು ಐಟಮ್ ಬರೆದು ಅದು ಭಯಂಕರ ಖುಷಿ. ಸ್ವೀಟ್ ಇಟ್ಕೊಂಡು ಬಂದ ಆಫೀಸಿಗೆ. ಅದು ಆಫೀಸು ಹಳೆಯ ಆಫೀಸು, ಬ್ರಿಟಿಷರ ಕಾಲದ ಆಫೀಸು. ಆಗ ಅದು ಎಲ್ಲಿ ನುಗ್ಗಿದ್ರೆ ಎಲ್ಲಿ ವಾಪಸ್ ಬರೋದು ಅಂತ ಗೊತ್ತಿರಲ್ಲ. ಅವನು ಹೇಗೋ ಬಂದ ನನ್ನ ಹತ್ರ ಟೇಬಲ್ ಸ್ವೀಟ್ ಕೊಟ್ಟ. ಸೊ ಥ್ಯಾಂಕ್ಸ್ ಗುರುಗಳೇ ಅಂತೇಳಿ ಹೋದ. ಹೋಗಿ ಸ್ವಲ್ಪ ಹೊತ್ತಿನಲ್ಲಿ ಗೇಟ್ನ ಹತ್ತಿರ ಫೋನ್ ಮಾಡ್ತಾನೆ. ಸರ್, ಆ ಒಂದು ಕಚ್ಚೆ ಹಾಕ್ಕೊಂಡಿರ್ತಾರಲ್ಲ, ಜುಬ್ಬ ಹಾಕ್ಕೊಂಡು, ಅವ್ರು ಯಾರು ಅಂತ ಹೇಳಿದ. ಶ್ಯಾಮರಾಯರು. ಏನಾಯಿತು? ನನಗೆ ದೊಡ್ಡ ಶ್ಯಾಮರಾಯರು ಅಂದರೆ ನೆಕ್ಸ್ಟ್ ನೋಡಿದರೆ ಡಿಸ್ಮಿಸ್ ಮಾಡಿಬಿಡ್ತಾರೆ, ಅಂಥ ಖಡಕ್ ವ್ಯಕ್ತಿ. ಏನಾಯಿತು? ನಾನು ಈ ಬಿಲ್ಡಿಂಗ್ದ ಹೊರಗೆ ಹೋಗೋದು ಹೇಗೆ ಅಂತ ಕೇಳಿದೆ ಅವ್ರ ಹತ್ರ. ಗೊತ್ತಾಗಿಲ್ಲ. ಅಲ್ಲಿ ಹೋದ್ರೆ ಆ ರೂಮಿಗೆ ಹೋದ, ಎಲ್ಲೋದ್ರೂ ರೂಮ್, ಚಿಕ್ಕ ರೂಮು, ಹೊರಗೆ ಬರೋದು ಹೇಗೆ ಅಂತ ಗೊತ್ತಾಗಿಲ್ಲ. ಶ್ಯಾಮರಾಯರು ಬಂದು ಕರ್ಕೊಂಡು ಗೇಟಿನ ಹತ್ರ ಬಿಟ್ಟು, ಎಲ್ಲರೂ ನನ್ನನ್ನು ಕಳಿಸ್ತಾರೆ ಅಂತೇಳಿ ಹೇಳ್ತಾರೆ, ನಿನ್ನನ್ನು ಕಳಿಸಿಕೊಡ್ತಾನೆ ಅಂತ ಕಳಿಸ್ಕೊಟ್ಟು ಅಂತ ಘಟನೆ ಎಲ್ಲ ನಡೀತು. ಉಪೇಂದ್ರ ನೆನಪಿರ್ಬೋದು. ಹೌದು, ನೆನಪಿರ್ಬೋದು ಅಂದರೆ ಮೊನ್ನೆ ಸಿಕ್ಕಿ ಹೇಳಿದ್ರು, ಎಲ್ಲ ನೆನಪಿಟ್ಕೊಂಡಿದ್ದೀರಲ್ಲ, ಎಲ್ಲ ಬರೀತಾ ಇದ್ದೀರಲ್ಲ, ಎಲ್ಲ ಮಾತಾಡ್ತಾ ಇದ್ದೀರಲ್ಲ ಟಿ ವಿಯಲ್ಲಿ, ಇದರಲ್ಲಿ ಯೂಟ್ಯೂಬಲ್ಲೆಲ್ಲ, ಖುಷಿ ಆಯಿತು ಗುರುಗಳೇ ಅಂತೇಳಿ. ನೀವು ರವಿ ಬೆಳಗೆ ಅವರ ಜೊತೆ ಕೆಲಸ ಮಾಡಿದಂಥರು, ನಿಮ್ಮ ಸ್ನೇಹಿತರು ಕೂಡ ಹೌದು. ಸೊ ಅವ್ರ ಜೊತೆಗಿನ ಒಡನಾಟ, ಸೊ ನಿಮ್ಮ ಅನುಭವ, ಜರ್ನಿ ಅದು ಹೇಗಿತ್ತು ಸರ್? ಅದು ನಾನು ಅರ್ಗಿಣಿ ಪತ್ರಿಕೆಯಲ್ಲಿದ್ದೆ. ಅಲ್ಲೊಂದು 7-8 ಪತ್ರಿಕೆ, ತಾಯಿ, ಕ್ರೀಡಾಲೋಕ ಇತ್ಯಾದಿ. ಅದಕ್ಕೆ ಹೆಡ್ ನಾನು, ಓಕೆ, ಇನ್ಚಾರ್ಜ್. ಓಕೆ. ಅಲ್ಲಿ ಬರೀಲಿಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಪ್ರಿಂಟಿಂಗ್ಗೆ ಕಳಿಸ್ಬೇಕಷ್ಟೇ ಕೆಲಸ. ಒಂಥರ ಬರವಣಿಗೆ ಇಲ್ಲದೆ ನನಗೆ ಒಂದು ತಲೆ ಕೆಟ್ಟೋಗಿತ್ತು. ಹೇಗೆಪ್ಪ ಇಲ್ಲಿ ಈ ಥರ ಆದರೆ ಹೇಗೆ ನನ್ನ ಲೈಫು ಅಂತೇಳಿ. ಬಟ್ ಸಂಬಳ 4,000 ಹಾಗೆ ಅಲ್ಲಿಂದ ಇಲ್ಲಿ ಸೊ ನಾನು ಅದು ಮಾತ್ರ ಖುಷಿ ಕೊಡ್ತು. ಒಂದು ದಿವಸ ನೋಡ್ತೀನಿ, ಅದರ ರಾಜ್ಕುಮಾರ್ ರಸ್ತೆಯಲ್ಲಿ ಒಬ್ಬ ವ್ಯಕ್ತಿ ಹೋಗ್ತಾ ಇದ್ದಾರೆ, ರವಿ ಬೆಳಗೆರಲ್ವ ಅಂತ ನಾನು ಒಳಗೆ ಕರೆದೆ. ರವಿ ಬೆಳಗ್ಗೆ ಯಾಕೆ ಹೀಗೆ ಇದ್ರಿ ಅಂತೇಳಿ. ನನ್ನ ಟೇಬಲ್ ಮುಂದೆ ಕೂತ್ಕೊಂಡೆ ಚೇರಲ್ಲಿ, ಘಮ್ ಅಂತ ಹೊಡಿತಾ ಇದೆ, ರಮ್ಮು ವಾಸನೆ. ಇದೇನಪ್ಪ ಇದು? ಬೆಳಗ್ಗೆ ಕುಡ್ಕೊಂಡ್ಬಂದುಬಿಟ್ಟೆ ವ್ಯಕ್ತಿ ಅಂದರೆ. ಕಣ್ಣೆಲ್ಲ ಗುಡ್ಡೆ ಕೆಳಗೆ ಬೀಳುವಂಗಿದೆ, ಕೆಂಪಾಗಿ. ಏನೋ ವ್ಯತ್ಯಾಸ ಇದೆ, ಯಾಕೆ ರವಿ ಹೀಗಿದ್ದೀರಿ ಅಂತೇಳಿ. ಅವನು ಟೇಬಲ್ ಮೇಲೆ ಕೈ ಹಿಡಿದು, ಗಣೇಶ ಅದ್ರ ಕೆಲಸ ಕೊಡಿಸಿ ನನಗೆ ಅಂತ. ರವಿ, ಏನು ರವಿ ಹಿಂಗೆ ಮಾತಾಡ್ತೀಯ?
ನೀನು ದೊಡ್ಡ ಕವಿ, ನೀನು ದೊಡ್ಡ ಕಥೆಗಾರ, ಅವಾರ್ಡ್ ಎಲ್ಲ ಬಂದಿದೆ, ಬಳ್ಳಾರಿಯಲ್ಲಿ ಲೆಕ್ಚರ್ ಆಗಿದೆ ಅಂತ. ಈಗ ಏನು ನನ್ನ ಹತ್ರ ಈ ಥರ ಕೇಳ್ಕೊಳ್ತಿದ್ದೆ. ಇಲ್ಲ ನಾನು ಸೋತೋಗಿದ್ದೀನಿ, ನಾನು ಬೆಂಗಳೂರಿನಲ್ಲೇ ಸೆಟ್ಲ್ ಆಗಬೇಕು ಅಂತಿದ್ದೇನೆ, ಒಂದು ಕೆಲಸ ಕೊಡಿಸಿ ಅಂತೇಳಿ ನಾನು ವೆಂಕಟೇಶ್ ಅವ್ರ ಹತ್ರ ಹೇಳಿದೆ. ಅವ್ರಿಗೆ ಏನಾಯಿತು, ಆ ಬಳ್ಳಾರಿಯವರು ಅಂತ ಹೇಳಿದ ತಕ್ಷಣ ಅದು ಯಾರು ರವಿ ಬೆಳಗೆರೆ ಫೋನ್ ಮಾಡಿ ಕೆಲವೆಲ್ಲ ವಿಚಾರಿಸಿದ್ರು. ಅದರಲ್ಲಿ ನಕ್ಸಲೈಸಮ್ ಸೇರಿದಂಥವೇ ನಕ್ಸಲೈಟ್, ರವಿ ಬೆಳಗೆರೆ ಅಂದರೆ ನಕ್ಸಲೈಟ್ ಅಂತೇಳಿ ಅವ್ರಿಗೆ ಯಾರೋ ಹೇಳಿಬಿಟ್ಟಿದ್ದಾರೆ. ಕಳಿಸ್ಬಿಡಿ, ಅವ್ರನ್ನ ಅಡ್ರೆಸ್ ತೊಗೊಂಡು ಕಳಿಸ್ಬಿಡಿ, ನೋಡೋಣ ಅಂತ ಹೇಳಿದರು. ನಾನು ಹಾಗೆ ಹೇಳಿದೆ ರವಿತ. ಅಡ್ರೆಸ್ ತೊಗೊಂಡು ಕಳಿಸಿದ್ರೆ ನನಗೆ ಕೆಲಸ ಸಿಗಲ್ಲ ಅಂತ ಆಯಿತು ಅಂತ ಇದು ಬೇಜಾರಿನಲ್ಲಿ ಹೊರಟೋಗ್ಬಿಟ್ರು. ಅಲ್ಲಿ ಗಣೇಶ್ ನಾಯ್ಕ ಅಂತ ಇದ್ದಪ್ಪ, ಒಳ್ಳೆ ರೈಟರ್, ತುಂಬ ಅದ್ಭುತ ರೈಟರ್. ಯಾವುದೇ ಸಬ್ಜೆಕ್ಟ್, ಪಾಲಿಟಿಕ್ಸ್ ಇರಲಿ, ಸಿನಿಮಾ ಇರಲಿ, ಕ್ರೈಮ್ ಇರಲಿ, ಯಾವುದನ್ನೇ ಅಷ್ಟು ರಸವತ್ತಾಗಿ ಬರಿತಾ ಇದ್ದ. ಒಂದು ಬೀಡಿ ಇಲ್ಲಿ ಇಟ್ಕೊಳ್ತಾರೆ ಆಫೀಸಲ್ಲೇ, ವೆಂಕಟೇಶ್ ಎದುರೇ ಬೀಡಿ ಸೇರ್ತಾ ಇದ್ದ. ಆಮೇಲೆ ಚೇರ್ನಲ್ಲಿ ಹಿಂಗೆ ಕೂತ್ಕೊಂಡು ಯೋಚನೆ ಮಾಡಿ ಬರೆಯೋದು. ಅವನು ನಾಪತ್ತೆ ದಿಢೀರಂತ ಹೋಗ್ಬಿಟ್ಟ, ಎಲ್ಲಿಗೆ ಹೋಗಿದೆ ಅಂತ ಗೊತ್ತಿಲ್ಲ. ಸೊ ಅವನ ಜಾಗ ತುಂಬಲಿಕ್ಕೆ ಒಬ್ಬರು ಬೇಕು ಅಂತ ವೆಂಕಟೇಶ್ ಹತ್ರ ಹೋದೆ. ಮತ್ತು ಸರ್ ಯಾರೋ ಒಬ್ಬರು ಬೇಕೇ ಬೇಕು, ನನಗೆ ಕಷ್ಟ ಆಗುತ್ತೆ, ಬರವಣಿಗೆ ಅಟ್ಲೀಸ್ಟ್ ಬೇಕೇ ಬೇಕು, ಇದನ್ನು ಪ್ರೊಡಕ್ಷನ್ ಇದ್ದು ನಾನು ನೋಡ್ಕೊಳ್ತೀನಿ ಅಂತ ಹೇಳಿ. ಆಗ ರವಿ ಬೆಳಗೆರೆನ ಕರೆಸಿ ಅಂತ ಹೇಳಿದ. ಅಲ್ಲಿ ಟೇಬಲ್ ಮೇಲೆ ಆಗ ಇದು ಟೆಲಿಗ್ರಾಮ್ ಫಾರ್ಮ್ ಇಟ್ಟುಕೊಂಡಿದ್ದರು. ಅದರಲ್ಲಿ ಒಂದು ಫಾರ್ಮ್ ತೆಗೆದು ಸ್ಟಾರ್ಟ್ ಇಮಿಡಿಯೇಟ್ಲಿ ಅಂತೇಳಿ ರವಿ ಬೆಳಗೆರೆಗೆ ಟೆಲಿಗ್ರಾಮ್ ಕೊಟ್ಟೆ. ವೆರಿ ನೆಕ್ಸ್ಟ್ ಮಾರ್ನಿಂಗ್ ರವಿ ಬೆಳಗೆರೆ ಎಂಟ್ರಿ ಬೆಂಗಳೂರು. ಅವನ ಲೈಫ್ ಸ್ಟಾರ್ಟ್ ಆದಾಗೆ ಬೆಂಗಳೂರಿಗೆ ಬರಲಿಕ್ಕೆ ಕಾರಣ ಆದ್ದು ನಾನು. ಅದು ಹೇಳ್ಕೊಂಡಿದ್ದೆ, ಆತನ ರವಿ ಬೆಳಗೆರೆ ಹೇಳ್ಕೊಂಡಿದ್ದಾರೆ. ನನಗೆ ಆಶ್ರಯ, ಊಟಕ್ಕೆ ವ್ಯವಸ್ಥೆ ಮಾಡಿದ್ದು, ಒಂದು ಜಾಬ್ ಕೊಟ್ಟಿದ್ದು, ಒಂದು ಚೇರ್ ಕೊಟ್ಟಿದ್ದು ಗಣೇಶ್ ಕಾಸರಗೋಡು ಅಂತ ತುಂಬ ಕಡೆಯಲ್ಲಿ ಬಹಿರಂಗವಾಗಿ ಹೇಳ್ಕೊಂಡಿದ್ದಾನೆ. ನೋಡಿ, ನಿಮ್ಮ ಆ ಅವಿನಾಭಾವ ಸಂಬಂಧ ಎಲ್ಲಿಗೆ ಹೋಗ್ತಾ ಇತ್ತು ಅಂತ ಹೇಳಿದ್ರೆ, ರವಿ ಬೆಳಗೆರೆ ಅವರು ಮತ್ತು ಉಪೇಂದ್ರ ಅವ್ರ ನಡುವೆ ಒಂದು ಸ್ವಲ್ಪ ಮುನಿಸಿರುತ್ತಂತೆ. ಆ ಸಂಧಾನಕ್ಕೆ ನೀವು ಮಧ್ಯೆ ಕೂತ್ಬಿಟ್ಟು ಸಂಧಾನ ಆಗ್ತಿರುತ್ತಂತೆ. ಎಷ್ಟು ಖುಷಿ ಆಗುತ್ತೆ, ನಾವು ಅದೆಲ್ಲ ಕೇಳ್ತಾ ಇದ್ರೆ ವಾವ್ ಅನಿಸ್ಬಿಡುತ್ತೆ. ಇದ್ರ ಜೊತೆ ಪದ್ಮಾವನಗರದ ಒಂದು ಮನೆಯಲ್ಲಿ ಇದು ಸ್ಕ್ರಿಪ್ಟಿಗೆ ಕೂತ್ಕೊಂಡಿದ್ದರು. ಅವರು ಏನೋ ಅವ್ರ ವಿರುದ್ಧನೇ ಬರಿತಾ ಇದ್ದ ರವಿ ಬೆಳಗೆರೆ. ನಾನು ರವಿ ಬೆಳಗೆರೆ ಆಗಲಿಂದ ಅಷ್ಟೇ ತುಂಬ ಆತ್ಮೀಯ ಅಂದರೆ ಕರೆಸಿದ್ದೆ ನಾನು. ಆಗಿರೋದನ್ನು ಸೈನ್ ತಗೊಂಡಿದ್ರು, ಓದ್ವಿ, ಕರ್ಮವೀರ ಮಾಡಿದ್ವಿ, ಇದೆಲ್ಲ ಆಗಿ ಹಾಯ್ ಬೆಂಗಳೂರು ಶುರು ಮಾಡಿದಾಗ ಅಟ್ಯಾಕ್ ನೆಗೆಟಿವ್ ಆಗಿ, ಅದು ಯಾಕೆ ಸುಮ್ಮನೆ ಬೇಜಾರು ಮಾಡ್ಕೊಂಡಿದ್ದೇನೆ. ಉಪೇಂದ್ರ ನನಗೂ ಬೇಕಾದವನು, ರವಿ ಬೆಳಗೆರೆನೂ ಬೇಕಾದವನು, ಇಬ್ಬರು ಒಟ್ಟಿಗೆ ಯಾಕೆ ಸೇರಿಸಬಾರ್ದು ಅಂತೇಳಿ ಒಂದು ಸಲ ಕರ್ಕೊಂಡೋದ್ರೆ ಅವ್ರು ಬಂದರು. ವೇಣು ಮತ್ತು ವೇಣು ಕ್ಯಾಮ್ರಾಮ್ಯಾನ್, ಅವರು ಮತ್ತು ಉಪೇಂದ್ರ ಕರ್ಕೊಂಡೋದ್ದು. ರವಿಗೆ ಭಾರಿ ಖುಷಿ ಆಯಿತು, ತುಂಬ ಆತ್ಮೀಯವಾಗಿ ಮಾತಾಡಿದರು. ಆಮೇಲೆ ತಂದೆ ಕೆಲಸ ಮಾಡ್ತಾಯಿದ್ದ ರೀತಿ ಹಳೆದೆಲ್ಲ ನೆನಪಾಕೊಂಡು ಕಣ್ಣೀರಿಟ್ಟರು. ಅವರು ಕಣ್ಣೀರಿಟ್ಟು ವಡೆ ಕಾಯಿಸ್ತಾ ಇದ್ದಿದ್ದು ಚಾಮರಾಜಪೇಟೆಯ ಮಿತ್ರ ಸ್ಟೋರ್ಸ್ ಪಕ್ಕದಲ್ಲಿ. ಇಂಥದ್ದೆಲ್ಲ ಹೇಳಿ ಇದಾಡಿದಾಗ ನಾನು ಉಪೇಂದ್ರ ಅಳಬಾರ್ದು ಅಂತೇಳಿ, ಹಳ್ಳಿ ಅಳು ಎಷ್ಟು ಜನ ಅಷ್ಟು ಹಳ್ಳಿಲೇ ಅವಳು, ನೀನು ತಡಿಬೇಡ ಅಂತ ನನಗೆ. ಸೊ ಅತ್ತ ಮೇಲೆ ಇಬ್ಬರು ಅಪ್ಕೊಂಡ್ರು. ಖುಷಿಯಾಯಿತು, ರವಿಗೂ ಖುಷಿಯಾಯಿತು, ಉಪೇಂದ್ರನಿಗೆ ಖುಷಿಯಾಯಿತು. ನನಗಂತೂ ಒಂದು ಮಹಾಮಿಲನ ಅದು ಮಾಡಿದ ಖುಷಿ ನನಗಿತ್ತು. ಉಪೇಂದ್ರ ನನ್ನನ್ನೇ ಎಲ್ಲ ಡ್ರಾಪ್ ಮಾಡಿದೆ, ಹೋದೆ. ನೆಕ್ಸ್ಟ್ ವೀಕ್ ಹಾಯ್ ಬೆಂಗಳೂರಿನಲ್ಲಿ 2 ಪುಟ ಅವನು ಉಪೇಂದ್ರ ವಿರುದ್ಧ ಬರೆದುಬಿಟ್ಟ. ನಾನು ಏನಪ್ಪ ಇದು, ಹೇಗೆ ಇದು, ಇಲ್ಲಿ ನೋಡಿದ್ರೆ ರಾಜಿ ಆಗಿದ್ದಾರೆ. ಹೌದು, ರಾಜಿ ಆಗಿದ್ದಾರೆ ಅಂತೇಳಿ. ಇದು ಉಪೇಂದ್ರ ಫೋನ್ ಮಾಡಿದರು, ಏನು ಗುರುಗಳೇ ಈ ಥರ ಬರೆದು ಬಿಟ್ಟಿದ್ದಾರೆ ಅಂತೇಳಿ. ನಾನು ಏನು ಹೇಳಲಿಕ್ಕೆ ಸಾಧ್ಯ ಅವರಿಗೆ, ಪಾಪ ಏನು ಹೇಳಿಲ್ಲ. ಅದು ಆತನ ಗುಣ. ರವಿ ಬೆಳಗೆರೆ ಅಂದರೆ ಬ್ರ್ಯಾಂಡೆಡ್, ನಂಬಲಿಕ್ಕೆ ಸಾಧ್ಯ ಇಲ್ಲ. ನನ್ನ ಬಗ್ಗೆ ವಿರುದ್ಧ ಬರೆದಿದ್ದೇನೆ ನೆಗೆಟಿವ್ ಆಗಿ, ನನ್ನ ಬಗ್ಗೆ ಕೂಡ. ಹೌದು, ಒಂದು ಇಡೀ ಪುಟ ಬರೆದು ಆಮೇಲೆ ಫೋನ್ ಮಾಡಿದೆ, ಹೀಗೆ ಬರೆದಿದ್ದೆ ನೋಡು ಗಣೇಶ ಹೆಂಗಿದೆ ಅಂತೇಳಿ. ನೋಡಿದ್ರೆ ವಿರುದ್ಧ ಬರೆದಿದ್ದಾರೆ. ಆಯ್ತು ಸರ್, ನೀವು ರೌಡಿ ಜರ್ನಲಿಸ್ಟಾ? ರೌಡಿ ಜರ್ನಲಿಸ್ಟಾ ಯಾರು ನೀವು? ಇಲ್ಲ, ಕೆಲವರೆಲ್ಲ ಹಂಗೆ ಅಂತ ಹಾಗೆ ತಿಳ್ಕೊಂಡಿದ್ದಾರೆ. ಸತ್ಯವಾಗಿ ನಿಷ್ಠೂರವಾಗಿ ಮಾತಾಡಿದರೆ ಆ ಬ್ರ್ಯಾಂಡ್ ಆಗಿಬಿಡ್ತಾರೆ ಅನ್ನೋ ಗೊತ್ತಿಲ್ಲ. ನನ್ನನ್ನು ಹಾಗೆ ಕರೀತಾರೆ ರೌಡಿ ಜರ್ನಲಿಸ್ಟ್ ಅಂತೇಳಿ. ಕರೆದವರು ಇದ್ದಾರೆ ಬೇರೆ ಬೇರೆ ಕಾರಣಕ್ಕಾಗಿ. ಒಂದು ಸಲ ಆತ ಎಲ್ಲೋ ಇದ್ದಾನೆ, ಈಗಲೂ ಇದ್ದಾನೆ ಹಾಗೆ ಬರೆದವನು. ಒಂದು 2 ಪುಟ ಐಟಮ್ ಟ್ಯಾಬ್ಲೆಟ್ ಫಾರ್ಮ್ನಲ್ಲಿ
2 ಪುಟ ನನ್ನ ಬಗ್ಗೆ ಬರೆದಿದ್ದ. ಅದೇನು ತೀಟೆ ತೀರಿಸ್ಕೊಂಡು ನನಗೆ ಗೊತ್ತಾಗಿಲ್ಲ. ನನಗೆ ಏನಾಗಿಲ್ಲ, ಏನು ಅದರಿಂದ ನನ್ನ ಜಾಬ್ ಹೋಯ್ತು ಅದು ಹೋಯ್ತು ಅಂತ ಏನೂ ಆಗಿಲ್ಲ, ಆರಾಮಾಗಿದ್ದೀನಿ. ಜೋಗಿ ಸಿನಿಮಾ ಎಷ್ಟು ಸರಿ ನೋಡಿದ್ದೀರಾ ಸರ್? ಜೋಗಿ ಒಂದೇ ಸಲ ನೋಡಿದ್ದೀರಾ? ಶಿವಣ್ಣ ಅವ್ರಿಗೆ ಲಾಂಗ್ ಹಿಡಿಯೋದು ಕಲಿಸಿದ್ದೆ ಹೇಳಿಕೊಟ್ಟಿದ್ದೆ ರವಿ ಬೆಳಗೆರೆ. ಹೌದು ನಿಜಾನ? ಹೌದು 100%. ನಾನೇ ಅದಕ್ಕೆ ಯಾಕಂದ್ರೆ ನೀವೇ ಇದ್ರಂತೆ. ಹೌದು, ನಾನೇ ಸಾಕ್ಷಿ ಅದಕ್ಕೆ. ಹಾಂ, ಅದು ಯಾರಿಗೂ ಗೊತ್ತಿಲ್ಲ. ಇಲ್ಲ, ಯಾರಿಗೂ ಗೊತ್ತಿಲ್ಲ. ನಾನು ಸೈಂತಗಣದಲ್ಲಿರುವಾಗ ವೆಂಕಟೇಶ್ ಜೋಶಿ ಅಂತಿದ್ದಾರೆ, ಅಂದರೆ ಈ ಕಂಪೋಸಿಂಗ್ ಸೆಕ್ಷನ್ ಇನ್ಚಾರ್ಜ್. ಅವರು ಬಂದು ಹೇಳಿದರು, ಉಪೇಂದ್ರ ಅಂತ ಒಬ್ಬರು ಫೋನ್ ಮಾಡಿದ್ದಾರೆ ಅಂತ ಹೇಳಿದರು. ಯಾವ ಉಪೇಂದ್ರ ನನಗೆ ಗೊತ್ತಿಲ್ಲ, ಆಗ ಸಾರೇನಲ್ವಲ್ಲ ಅಂತ. ಯಾವ ಉಪೇಂದ್ರ ಅಂತ ಯೋಚನೆ ಮಾಡ್ತಿರುವಾಗ ಸಿನಿಮಾದಲ್ಲಿ ಮಾಡ್ತಾ ಇದ್ದಾರಂತ. ಇವನು ಕಾಶಿನಾಥ್ ಶಿಷ್ಯ ಇರಬೇಕು ಅಂತೇಳಿ ಯೋಚನೆ ಮಾಡಿ ನಾನು ಫೋನ್ ಮಾಡಿದೆ ಗುರುಗಳೇ, ನನಗೆ ರವಿ ಬೆಳಗೆರೆ ಬೇಕಾಗಿತ್ತು ಅಂದರೆ. ರವಿ ಬೆಳಗೆರೆ ಒಂದು ಲೈಫ್ ಆಯಿತು ಅಂತ. ಅಂದರೆ ರವಿ ಬೆಳಗೆರೆ ಇಲ್ಲಿ ಬೆಂಗಳೂರು ಬಂದಾಗ ಆಸೆ ಇದ್ದಿದ್ದೇನೆಂದರೆ ಸುನೀಲ್ ಕುಮಾರ್ ದೇಸಾಯಿಗೆ ಒಂದು ಕತೆ ಕೊಟ್ಟು ಅದು ಸಿನಿಮಾ ಆಗಬೇಕು ಅಂತ ಈ ಆಸೆ ಇತ್ತು ಅವರಿಗೆ, ರವಿ ಬೆಳಗೆರೆಗೆ. ಅದು ಆಗಿರಲಿಲ್ಲ, ನಾನು ಭೇಟಿ ಮಾಡಿಸಿರಲಿಲ್ಲ. ಇದು ಒಂದು ಅವಕಾಶ ಆಯ್ತಲ್ಲ ಉಪೇಂದ್ರ ಮೂಲಕ ಅಂಥೇಳಿ ಕರ್ಕೊಂಡೋದೆ. ಅದು ಹೈಲ್ಯಾಂಡ್ಸ್ ಹೋಟೆಲಿಗೆ. ಅಲ್ಲಿ ಆಲ್ಮೋಸ್ಟ್ ಅದು ಸ್ಟುಡಿಯೋ ಇದ್ದಾಗಿದೆ. ಅವರು ರೂಮಿಗೆ ಹೋದಾಗ ಅಲ್ಲಿ ಕರ್ಮವೀರ, ಆಗ ಪಾಪಿಗಳ ಲೋಕದಲ್ಲಿ ಬರೀತಾರೆ, ಸೂಪರ್ ಹಿಟ್ ಆದ ಅಂಕಣ ಅದು ರವಿ ಬೆಳಗೆರೆ. ಹೋದಾಗ ಕರ್ಮವೀರ ಸೆಟ್ ಅಲ್ಲಿ ಇತ್ತು. ನೋಡಿದಾಗ ನನಗೆ ಇದೇನು ಇದಕ್ಕೆ ಅಂತೇಳಿ, ಅದು ಎ ಸಿನಿಮಾಕ್ಕೆ ಕತೆ ಮಾಡ್ತಾಯಿದ್ದ. ಆ ಕಥೆಯಲ್ಲಿ ರೌಡಿಸಮ್ ಇದೆಯಲ್ಲ, ರೌಡಿಗಳು ಬರ್ತಾರೆ. ಆ ರೌಡಿಗಳು ರವಿ ಬೆಳಗೆರೆಯನ್ನು ಯಾಕೆ ಕರೆಸಿದ್ದು, ನಾನು ಯೋಚನೆ ಮಾಡಿದ್ದು ಸಂಭಾಷಣೆಗೆ ಅಥವಾ ಸ್ಕ್ರಿಪ್ಟಿಗೆ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಉಪೇಂದ್ರ ಹೇಳಿದ್ದೇನೆಂದರೆ, ಆ ರೌಡಿಗಳು ಹೇಗೆ ವರ್ತಿಸ್ತಾರೆ, ಅವರ ಮ್ಯಾನರಿಸಮ್ ಹೇಗೆ, ಅವರು ಲಾಂಗ್ ತೆಗೆಯುವ ಶೈಲಿ ಹೇಗೆ, ಆಮೇಲೆ ಈ ಬ್ಲೇಡ್ ಕೈಯಲ್ಲಿ ಹಿಡ್ಕೊಂಡು ಹೇಗೆ ಎಸಿತಾರೆ, ಇದೆಲ್ಲ ಕೇಳ್ಕೊಳ್ಳಿಕ್ಕೆ. ಅಂದರೆ ಪಾಪಿಗಳ ಲೋಕದಲ್ಲಿ ಬರಿತಾ ಇದ್ದಾರಲ್ಲ, ಅದೆಲ್ಲ ರವಿ ಬೆಳಗೆರೆ ಗೊತ್ತು ಅಂತ ಅವರ ಅನಿಸಿಕೆ ಉಪೇಂದ್ರ ಅವರು. ನನಗೆ ಇಷ್ಟೇನಾ ಅಂತ ಅನಿಸ್ತು. ಸೊ ರವಿ ತುಂಬ ನಿರಾಶೆ ಆಯಿತು. ಒಂದು ಕೋಲಿತ್ತು ಅಲ್ಲಿ ಮೂಲೆಯಲ್ಲಿ, ಆ ಕೋಲನ್ನು ತಗೊಂಡು ಇದನ್ನು ಏನು ಲಾಂಗನ್ನು ಹೇಗೆ ಇಟ್ಕೊಂಡು ಬರ್ತಾನೆ ಅಂತೇಳಿ ಶಿವಣ್ಣ ಓಂ ಸಿನಿಮಾದಲ್ಲಿ ಯಾವ ರೀತಿ ಇಟ್ಕೊಂಡು ಬರ್ತಾರೆ ಅದನ್ನು ಕಲಿಸಿದ್ದು ಇದನ್ನು ಮಾಡಿಕೊಂಡು. ರವಿ ಬೆಳಗೆರೆ ಏನು ದೊಣ್ಣೆಯಿಂದ ತೋರಿಸಿದ್ರಲ್ಲ, ಆ ಶೈಲಿ ಅಲ್ಲೇ ಇತ್ತು. ಅಂದರೆ ರವಿ ಬೆಳಗೆರೆ ಅವರು ಹತ್ತಿರದಿಂದ ಒಂದಷ್ಟು ರೌಡಿಗಳನ್ನು ನೋಡಿರೋದ್ರಿಂದ, ಅವ್ರ ಬಗ್ಗೆ ಬರೆದಿರೋದ್ರಿಂದ, ಅಂದ್ರೆ ರೌಡಿಗಳ ಬದುಕು ಹೇಗಿರುತ್ತೆ, ಅವರ ಚಲನವಲನಗಳು ಹೇಗಿರ್ತವೆ ಅನ್ನೋದನ್ನ ಉಪೇಂದ್ರ ಅವರು ಅರ್ಥ ಬಿಟ್ಟು, ಸೊ ರವಿ ಬೆಳಗೆರೆ ಅವರು ಹೇಳ್ಕೊಟ್ರೆ ಇದಕ್ಕೆ ಸೂಕ್ತ. ಯಾಕಂದ್ರೆ ಒರಿಜಿನಾಲಿಟಿ ಬರ್ಬೇಕು. ಯಾಕಂದ್ರೆ ಓಂ ಸಿನಿಮಾದಲ್ಲಿ ಬಹುತೇಕ ರೌಡಿಗಳೇ ಅಲ್ಲಿ ರಿಯಲ್ ರೌಡಿಗಳೇ ಆಕ್ಟ್ ಮಾಡಿರೋದ್ರಿಂದ ಸೊ ಒಂದು ರಿಯಾಲಿಟಿ ಬರಲಿ ಅನ್ನುವಂಥದ್ದು. ಇದ್ರ ಜೊತೆಗೆ ಸರ್, ಶಿವಣ್ಣ ಅವರು ನಿಮ್ಮ ಹೆಬ್ಬೆಟ್ಟನ್ನ ಕತ್ತರಿಸ್ಲಿಕ್ಕೆ ರೆಡಿ ಆಗಿದ್ರಂತೆ, ನಿಜಾನ? ಹೆಬ್ಬೆಟ್ಟು ಅಂತ ಒಂದು ಕಥೆಯ ಹೆಸರು, ಸಿನಿಮಾ ಆಗಬೇಕಾದ ಕಥೆ ಹೆಸರು. ಆಗುತ್ತೆ ಯಾವತ್ತೋ ಒಂದು ವರ್ಷ, ಅದು ಟೈಮ್ ಕೂಡಿ ಬರಬೇಕು, ಯೋಗ್ಯತೆ ಕೂಡಿ ಬರಬೇಕಲ್ಲ. ಒಬ್ಬ ಹುಡುಗ ಸಾರಥಿ ಅಂತ ಹುಡುಗ ನಂತರ ಬಂದು, ನಾನು ಶಿವಣ್ಣನಿಗೆ ಒಂದು ಕತೆ ಬರೆದಿದ್ದೀನಿ, ಈ ಕತೆ ಹೇಳಿದರೆ ಇದು ಕತೆ ಸಿನಿಮಾ ಮಾಡಿದರೆ ಶಿವಣ್ಣ ಆ್ಯಕ್ಟ್ ಮಾಡಿದರೆ ತುಂಬ ಸೂಪರ್ ಹಿಟ್ ಆಗುತ್ತೆ ಅಂತ ಹೇಳ್ದ. ನನ್ನ ಹತ್ರ ಹೇಳಿದೆ ಸೂಕ್ಷ್ಮವಾಗಿ ಕತೆ ಏನಂತ. ನನಗೆ ಇಷ್ಟ ಆಯಿತು. ಕರ್ಕೊಂಡು ಹೋದೆ ಶಿವಣ್ಣ ಹತ್ರ. ಶಿವಣ್ಣ ಹೋದಾಗ ನಾನು ಕರ್ಕೊಂಡು ಹೋದಕ್ಕೆ ಕೂರಿಸ್ಕೊಂಡು ಕತೆ ಹೇಳಲಿಕ್ಕೆ ಹೊರಟ. ಕತೆ ಹೇಳಿದರು. ಹೇಳ್ತಾ ಹೆಬ್ಬೆಟ್ಟು ಇದರ ಟೈಟ್ಲ್ ಅಂತ ಹೇಳಿದ. ಹೆಬ್ಬೆಟ್ಟು ಅಂತ ಹೇಳಿದಾಗ ಟೈಟ್ಲೇ ಇಷ್ಟ ಆಯಿತು ಇವನಿಗೆ, ಶಿವಣ್ಣನಿಗೆ. ಆಮೇಲೆ ಅದು ಏನು ಸಬ್ಜೆಕ್ಟ್ ಏನಂದರೆ ರೌಡಿಯ ಬೆರಳನ್ನು ರೌಡಿ ಜರ್ನಲಿಸ್ಟ್ ಆತನ ಹೆಬ್ಬೆಟ್ಟನ್ನು ಕಟ್ ಮಾಡೋದು. ಅವನಿಗೆ ಇದು ಗೊತ್ತಿಲ್ಲ, ಏನು ಟೈಪ್ ಮಾಡಲಿಕ್ಕೆ ಗೊತ್ತಿಲ್ಲ, ಬರಿಬೇಕಿದ್ರೆ ಈ 2 ಫಿಂಗರ್ ಮಧ್ಯೆ ಪೆನ್ನು ಇರಬೇಕು. ಅದು ಯಾವ ಕ್ಯಾರೆಕ್ಟರ್? ರವಿ ಬೆಳಗೆರೆ ಆ ಕ್ಯಾರೆಕ್ಟರ್ ನಾನು ಮಾಡಬೇಕು ಅಂತ, ಜರ್ನಲಿಸ್ಟಾಗಿ ನಾನು ಸಿನಿಮಾದಲ್ಲಿ ಹೆಬ್ಬೆಟ್ಟು ಸಿನಿಮಾದಲ್ಲಿ ಮಾಡಬೇಕು ಅಂತ. ಅದು ಸಿನಿಮಾ ಆಗ್ತಾ ಖುಷಿಯಾಗ್ಬಿಡ್ತು ಶಿವಣ್ಣನಿಗೆ. ಕತೆ ಇದು ಸೂಪರ್ ಹಿಟ್ ಆಗುತ್ತೆ ಅಂತೇಳಿ ಎಲ್ಲ ಪ್ರೊಡ್ಯೂಸರ್ ಅದನ್ನು ಹುಡುಕ್ಲಿಕ್ಕೆ ಹೊರಟ್ವಿ. ಬಟ್ ಅದೇ ಯೋಗ್ಯತೆ ಕೂಡಿ ಬರಲಿಲ್ಲ. ಆ ಸಿನಿಮಾ ಹಾಗೇ ಇದೆ, ಇನ್ನೂ ಶುರು ಆಗಿಲ್ಲ. ನಿಮಗೆ ಇನ್ನೊಂದು ಆಸೆ ಇದೆಯಂತೆ, ಒಬ್ಬ ಜೈಲಿಗೆ ಹೋಗಿ ಬಂದಿರತಕ್ಕಂಥ ಒಬ್ಬ ಸ್ಟಾರ್ ನಟನನ್ನು ಸಂದರ್ಶನ ಮಾಡಬೇಕು ಎನ್ನುವಂಥದ್ದು. ಸೊ ಅದು ಸಾರಥಿ ಸಿನಿಮಾ ರಿಲೀಸ್ ಆದಮೇಲೆ ತುಂಬ ಕಾಡ್ತಾ ಇತ್ತಂತೆ ನಿಮಗೆ. ಸೊ ಅದು ಅವಕಾಶ ಆಗಲಿಲ್ಲ, ಒದಗಿ ಬಂದಿಲ್ಲ. ಸೊ ದರ್ಶನ್ ಅವ್ರ ಬಗ್ಗೆ ಹೇಳೋದಾದರೆ, ಸೊ ಹತ್ತಿರದಿಂದ ಕಂಡಂಥವ್ರು ನೀವು ದರ್ಶನ್ ಅವ್ರನ್ನ, ಏನು ಸರ್ ಅವರ ಬದುಕಲ್ಲಿ ನಡೆದಿರ್ತಕ್ಕಂಥ ಹೇಳುಗಳು? ದೊಡ್ಡ ಸ್ಟೋರಿ ಇದೆ. ಅದನ್ನು ಸಂಕ್ಷಿಪ್ತವಾಗಿ ಹೇಳೋದಿದ್ದರೆ,
ಜೈಲಿಗೆ ಹೋಗಿರುವಾಗ, ಅದು ಫಸ್ಟ್ ಜೈಲಿಗೆ ಹೋಗಿರುವಾಗ ಸಂದರ್ಶನ ಜೈಲಲ್ಲಿ ಮಾಡಿದ್ದಲ್ಲ, ಹೊರಗೆ ಬಂದ ಮೇಲೆ ಹೊರಗಡೆ ಬಂದಮೇಲೆ ಒಂದಷ್ಟು ಯಾವುದೋ ಪ್ರೆಸ್ ಮೀಟು ಅಲ್ಲಿ ಇಲ್ಲೆಲ್ಲ ಸಣ್ಣ ಸಣ್ಣ ವಿಷಯ ಘಟನೆಗಳನ್ನು ಹೇಳಿದ್ದನ್ನು ಸೇರಿಸ್ಕೊಂಡು ಒಂದು ಆರ್ಟಿಕಲ್ ಮಾಡಿದ್ದೆ ನಾನು. ಸೊ ಅದು ಜೈಲು ಅನುಭವದ್ದು, ಅಲ್ಲಿ ಹೇಗಿದೆ, ಜೈಲು ಹೇಗಿತ್ತು, ಅಲ್ಲಿ ಜೀವನ ಹೇಗೆ ಮಾಡಿದ್ದು ಇತ್ಯಾದಿ ಇತ್ಯಾದಿ ಇತ್ತು. ಈಗ ಮಧ್ಯದಲ್ಲಿ ಒಂದು ಸಲ 2ನೇ ಸಲ ಜೈಲಿಗೆ ಹೋದಾಗ ಬಳ್ಳಾರಿಗೆ ಹಾಕಿದ್ರಲ್ಲ, ಬಳ್ಳಾರಿ ಜೈಲಿಗೆ ಹೋಗಲಿಕ್ಕೆ ನಾನು ವ್ಯವಸ್ಥೆ ಅಂದರೆ ನನ್ನ ಸ್ನೇಹಿತ ಸಂತೋಷ್ ಪೈ ಎಲ್ಲ ವ್ಯವಸ್ಥೆ ಮಾಡಿದ್ದರು, ಪರ್ಮಿಷನ್ ಅದು ಇದೆಲ್ಲ. ಬಟ್ ರಿಲೀಸ್ ಆದಲ್ಲ, ಬೇಲ್ ಸಿಕ್ಕಿ ರಿಲೀಸ್ ಆದಾಗ ಹೋಗ್ಲಿಕ್ಕೆ ಆಗಿಲ್ಲ. ಈಗಂತೂ ಸಾಧ್ಯ ಇಲ್ಲ, ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ದರ್ಶನ್ ನನ್ನ ಸಿನಿಮಾದ ಹೀರೋ. ನನ್ನ ಸಿನಿಮಾ ಅಂದರೆ ಪುರ್ಕಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಪ್ರೊಡ್ಯೂಸರ್ ಬೇರೆ ಯಾರೋ ಇದ್ದಾರೆ, ಅವರು ಗಣೇಶನ ನನಗೆ ಒಂದು ಸಿನಿಮಾ ಮಾಡಿಕೊಡಿ ಅಂತೇಳಿ ಹೇಳಿದ್ದಕ್ಕೆ ನಾನು ಹೊರಟಿರೋದು. ದರ್ಶನ್ ಹೀರೋನ ಹೇಳಿದ ಕೂಡಲೇ ಒಪ್ಪಿದ್ದಾರೆ. ಆಮೇಲೆ ಕೆಲವು ಕಂಡೀಷನ್, ಅವ್ರಿಗೆ ಎಲ್ಲ ಹೀರೋಗಳು ಹಾಕೋ ಕಂಡೀಷನ್ ಕೆಲವಿತ್ತು, ದರ್ಶನ ಹಾಕಿದ್ದಾರೆ. ಸೊ ಸಿನಿಮಾಕ್ಕಾಗಿ ಸ್ವಿಟ್ಜರ್ಲ್ಯಾಂಡಿಗೆ ಹೋದ್ವಿ, ಇಲ್ಲೆಲ್ಲ ತುಂಬ ಓಡಾಡಿದ್ವಿ. ಆಮೇಲೆ ದರ್ಶನ್ ಅವರು 2 ತಿಂಗಳಲ್ಲಿ ಶೂಟಿಂಗ್ ಮುಗಿಸಿ ಕೊಟ್ಟಿದ್ದು ಸಿನಿಮಾ, ಫಸ್ಟ್ ಸಿನಿಮಾ ಪುರ್ಕಿ. ಆ ಸಿನಿಮಾದ ಹೆಸರು ಪುರ್ಕಿ ಅಂತ, ಪೋಖ್ರಿ ಸಿನಿಮಾದ ರೀಮೇಕ್ ಕೊಟ್ಟಿದ್ದು ದರ್ಶನ್. ಫಸ್ಟ್ ಟೈಮ್ ಅದು. ಈಗ 2 ವರ್ಷ 3 ವರ್ಷ ಎಲ್ಲ ಹೋಗ್ತದೆ ಒಂದು ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಬೇಕಿದ್ರೆ. 2 ತಿಂಗಳಲ್ಲಿ 2-3 ತಿಂಗಳಲ್ಲಿ ಮುಗಿಸ್ಬಿಟ್ಟು ಉಳಿದಿದ್ದು ಕೆಲಸ ಎಲ್ಲ ಆಗಬೇಕಿದ್ರೆ ಸ್ವಲ್ಪ ತಡ ಆಯಿತು. ಪರವಾಗಿಲ್ಲ, ಪ್ರೊಡ್ಯೂಸರಿಗೆ ಒಂದಷ್ಟು ದುಡ್ಡು ಬಂತು ಅದರಲ್ಲಿ. ಹೀಗೆ ಸರ್. ಆಮೇಲೆ ಫಸ್ಟ್ ಸಿನಿಮಾನೂ ಅಷ್ಟೇ, ಯಾವುದು ಫಸ್ಟ್ ಅಲ್ಲ, ಮೆಜೆಸ್ಟಿಕ್ನಿಂದ ಗೊತ್ತು ದರ್ಶನ್ ಯಾರು ಅಂತ, ಮೆಜೆಸ್ಟಿಕ್ನಿಂದಲೇ ಗೊತ್ತು. ಆ ಮೆಜೆಸ್ಟಿಕ್ನಲ್ಲಿ ಮಾಡಬೇಕಿದ್ರೆ ದುಡ್ಡು ಕೊಟ್ಟಿರಲಿಲ್ಲ, ಅಂದರೆ ಸಂಭಾವನೆ ಅಂತ ಏನು ಫಿಕ್ಸ್ ಆಗಿರಲಿಲ್ಲ. ಅವಕಾಶ ಏನು ಕೊಟ್ಟಿದ್ದಾರೋ ಅದೇ ಸಂಭಾವನೆ ಅಂತ ತಿಳ್ಕೊಂಡೆ ದರ್ಶನ್. ಯಾಕಂದರೆ ಲೈಟ್ ಬಾಯಿ ಬೆಳೆದಂಥ. ಹೌದು, ಲೈಟ್ ಬಾಯ್ ಆಗಿದ್ದವರು. ಲೈಟ್ ಬಾಯ್ ಗೌರಿಶಂಕರ್ ಅಂದರೆ ರಕ್ಷಿತನ ತಂದೆ, ದೊಡ್ಡ ತುಂಬ ಹೆಸರು ಮಾಡಿದ ಕ್ಯಾಮ್ರಾಮನ್. ಸಾಮಾನ್ಯವಾಗಿ ರಾಜ್ಕುಮಾರ್ ಕುಟುಂಬಕ್ಕೆ ತುಂಬ ಹತ್ತಿರದವರು. ಅವರೆಲ್ಲ ಸಿನಿಮಾಕ್ಕೆ ಅವರು ಕ್ಯಾಮ್ರಾಮನ್ ಆಗಿದ್ದರು. ಅಲ್ಲಿ ಲೈಟ್ ಬಾಯ್ ಆಗಿ ಕೆಲಸ ಮಾಡ್ತಾಯಿದ್ರು. ಒಂದು ದಿವಸ ಕ್ಯೂನಲ್ಲಿ ಊಟಕ್ಕೆ ನಿಂತ್ಕೊಂಡಿದ್ದಾರೆ. ಇದೆಲ್ಲ ಆಗಾಗ ಹೇಳಿದ ಘಟನೆಗಳನ್ನು ಸೇರಿಸ್ಕೊಂಡು ನಾನು ಪೋಣಿಸ್ತಾ ಇರೋದು. ಊಟಕ್ಕೆ ಪ್ಲೇಟ್ನಲ್ಲಿ ಅನ್ನ ಸಾಂಬಾರು ಹಾಕ್ಕೊಂಡು ಬಂದು ಒಂದು ಚೇರ್ನಲ್ಲಿ ಕೂತ್ಕೊಂಡಿದ್ದಾರೆ. ಯಾರೋ ಬಂದು ಚೇರ್ ಎಳೆದು ಬಿಡ್ತಾರೆ. ಚೇರ್ದಾಗ ಅನ್ನ ಎಲ್ಲ ಬಿದ್ದು ಬಿಡ್ತಾರೆ. ದರ್ಶನ್ ಚೇರಲ್ಲಿ ಬರ್ತಾರೆ, ಕೆಳಗೆ ಬಿದ್ದು ಬಿಡ್ತಾರೆ. ನನ್ನ ಹತ್ರ ಹೇಳಿದ್ದು. ಆಗ ನಾನು ಯೋಚನೆ ಮಾಡಿದೆ, ಒಂದಲ್ಲ ಒಂದು ದಿವಸ ಈ ಕನ್ನಡ ಚಿತ್ರರಂಗದ ಸಿಂಹಾಸನವನ್ನು ನಾನು ಕೂತ್ಕೊಂಡ್ರು. ಇದ್ರ ಜೊತೆಗೆ ಅವ್ರ ಬದುಕಲ್ಲಿ ನಡೆದಿರ್ತಕ್ಕಂಥ ಹೇಳು ಬೀಳುಗಳು, ಸೊ ಒಬ್ಬ ನಟನಾದವ್ರಿಗೆ ಒಂದು ಕ್ಷಣ ಮೈ ಮರೆತರೆ ಏನೆಲ್ಲ ಆಗುತ್ತೆ ಅನ್ನೋದನ್ನು ತೋರಿಸ್ಕೊಟ್ಟಿರೋಂಥದ್ದು. ಸೊ ನೀವು ಹತ್ತಿರದಿಂದ ನೋಡಿದಾಗ ಸ್ಟಾರ್ ನಟರುಗಳು ಯಾಕೆ ಒಂದು ರೀತಿ ಯೋಚನೆ ಮಾಡೋದಿಲ್ಲ, ಏನೋ ಒಂದು ಅವಕಾಶ ಏನೋ ಒಂದು ಕೆಲಸ ಮಾಡ್ಬೇಕಾದ್ರೆ ಅದು ಸರಿ ಯೋಚನೆ ಮಾಡಬೇಕು ಅನ್ನುವಂಥದ್ದು. ಅದು ಅಕ್ಕಪಕ್ಕದ ಜನ ಈಗ ನಡೆದಿರೋದು ದರ್ಶನದಲ್ಲೇ ಅಂತೇಳಿ ಏನು ಇದಾಗಿಲ್ಲ, ಹಾಗಿಲ್ಲ. ನಾವು ಅದು ಕಾನೂನಿಗೆ ಜಡ್ಜ್ಮೆಂಟ್ ಏನಿದೆಯೋ ಅದಕ್ಕೆ ಬಿಟ್ಬಿಡೋಣ, ಅದರ ಬಗ್ಗೆ ಬೇಡ. ನಾನು ದರ್ಶನ್ ಬಗ್ಗೆ ಹೇಳೋದು, ನನ್ನ ಮತ್ತು ದರ್ಶನ್ ಕಾಂಟ್ಯಾಕ್ಟ್ ಹೇಗಿತ್ತು ಅಷ್ಟು ಮಾತ್ರ ಹೇಳಬಲ್ಲೆ. ಓಕೆ. ಆಗ ದರ್ಶನ್ ಹೇಗಿದ್ರು ಅಂತೇಳಿ. ತುಂಬ ಹೃದಯವಂತ ದರ್ಶನ್. ಯಾರ ಹತ್ರ ಕೇಳಿ, ನನಗೆ ಸಂಬಂಧಪಟ್ಟು ನಾನು ಹೇಳ್ತಾ ಇರೋದು. ಇದು ನಾನು ಪೊರ್ಕಿ ಸಿನಿಮಾದ 2-3 ತಿಂಗಳಲ್ಲಿ ನೀವು ಹತ್ತಿರದಿಂದ ನೋಡಿರೋದ್ರಿಂದ ನನಗೆ ದರ್ಶನ್ ಏನು ಅಂತ ಗೊತ್ತು. ತುಂಬ ಕಷ್ಟಜೀವಿ ಆತ. ಅಂದರೆ ಹಸುವಿನ ಹಾಲು ಕರೆದು ಜೀವನ ಮಾಡಿದೆವು. ಗಂಜಲ ಸೆಗಣಿ ಎಲ್ಲ ತೆಗೆದು ತಾನೇ ಬೆಲ್ಲ ಬೆಳಿಗ್ಗೆ 4 ಗಂಟೆಗೆದ್ದು ಹಾಲು ಕರೆದು ಅದನ್ನು ಬಕೆಟ್ನಲ್ಲಿ ಹಾಕಿ ಅದನ್ನು ಸೈಕಲ್ನಲ್ಲಿ ಇಟ್ಟು ಮನೆಗೆ ಹಂಚಿಕೊಂಡು ಜೀವನ ಮಾಡಿದ್ದು. ಇದು ದರ್ಶನ್ ನನ್ನ ಹತ್ರ ಹೇಳಿರೋ ಕಥೆಗಳು. ಅಂಥ ವ್ಯಕ್ತಿ ಈ ಮಟ್ಟಕ್ಕೆ ಬೆಳೆದಿದೆಯಲ್ಲ, ಅದು ಸಾಮಾನ್ಯ ಸಾಧನೆ ಇಲ್ಲ. ಬಟ್ ಎಲ್ಲೊಂದು ಕಡೆ ಇರ್ತದೆ ನಮ್ಮ ಸಂಸ್ಕೃತ. ಸುದೀಪು ದರ್ಶನ್ ಸ್ನೇಹ, ಆ ಸ್ನೇಹ ಕಣ್ಣಾರೆ ಕಂಡವು ನಾನು. ಅವರಿಬ್ಬರು ಯಾವ ರೀತಿ ಇದ್ದರು ಅಂತ. ಬಟ್ ಯಾವತ್ತು ಸುದೀಪ್ ನನ್ನ ದೂರ ಮಾಡಿದ್ರು, ಅಲ್ಲಿಂದ ದರ್ಶನ್ ಚೇಂಜ್ ಆಗ್ತಾ ಹೋದರು. ಅಂದರೆ ಅವರ ಸಂಸರ್ಗ. ಈಗ A3, A4, A17 ಏನೇನು ಇದ್ದಾರೋ ಅವರ ಸಂಪರ್ಕ ಬಂದ ಮೇಲೆ ದರ್ಶನ್ ಬದಲಾದರು. ಅಂದರೆ ಈ
ಇದಕ್ಕೆ ಕಾರಣ ಅದು ಆ A2 A3 ಈ ಥರದ್ದು ಎಲ್ಲೋ ಒಂದು ಕಡೆ ದರ್ಶನ್ ಅವರು ಸುದೀಪ್ ಅವ್ರ ಸ್ನೇಹ ಬಿಡಬಾರ್ದಿತ್ತು. ನನಗೆ ಅನ್ಸೋದು, ಪರ್ಸನಲಿ ನನಗೆ ಅನ್ಸೋದು ಬಿಡಬಾರ್ದಿತ್ತು, ಬಿಟ್ಟಾಕಬಾರ್ದಿತ್ತು ಕೂಡ. ಅದು ಏನು ಸರ್ ಏನು ಕಾರಣ ಗೊತ್ತಿಲ್ಲ. ದರ್ಶನ್ ಮತ್ತು ಸುದೀಪ್ ಅವ್ರು ನಡುವಿರ್ತಕ್ಕಂಥ ಅಮುನಿಸು ಅಥವಾ ಇಲ್ಲ, ಏನು ನನಗೆ ಏನು ಗೊತ್ತಿಲ್ಲ. ನಾನು ಅದು ಟ್ರೈ ಮಾಡಿದೆ ಒಂದ್ಸಲ, ಈ ಉಪೇಂದ್ರ ಮತ್ತು ರವಿ ಬೆಳಗೆರನ್ನು ಸೇರಿಸಲಿಕ್ಕೆ ಟ್ರೈ ಮಾಡಿದೆ ನಾನು. ಅಂತ ಒಂದು ಪ್ರಯತ್ನ ಪಟ್ಟೆ. ಒಂದ್ಸಲ ಸುದ್ದಿ ಟಿವಿಗೆ ಸಂದರ್ಶನಕ್ಕಾಗಿ ಇದು ಸುದೀಪನ ಕರೆಸಲಿಕ್ಕೆ, ಸುದೀಪ ಸಂದರ್ಶನ ಮಾಡಬೇಕು ಅಂತ ಒಟ್ಟಿಗೆ ಹೋಗ್ತಾ ಇದ್ದೆವು. ಅವರ ಕಾರಿನಲ್ಲೇ ಕೂತ್ಕೊಂಡಿದ್ದೆ. ಕೇಳೋಣ ಅಂತ ಅನ್ನಿಸ್ತು. ಯಾಕೆ ನಾನು ದೀಪು ಅಂತ ಕರೀದೆ. ಯಾಕೆ ದೀಪು, ದರ್ಶನ್ ಈಗ ನೀವು ಸರಿ ಇಲ್ಲ, ಯಾಕೆ ಸದೇ ಹೋಗಬಾರ್ದು? ತುಂಬ ಜನಕ್ಕೆ ಖುಷಿ ಪಡ್ತಾರೆ, ತುಂಬ ಜನ ಇಂಡಸ್ಟ್ರಿಯಲ್ಲಿ ಅದರ ಲಾಭ ಪಡ್ಕೊಳ್ತಾರೆ. ನೀವು ಇಬ್ಬರು ಜೊತೆ ಸೇರಿದರೆ ಇಂಡಸ್ಟ್ರಿಗೆ ಲಾಭ ಮತ್ತು ನಿಮಗೆ ಪರಸ್ಪರ ನಿಮಗೆ ಲಾಭ ಅಂತೇಳಿ. ಆಗ ಗುರುಗಳೇ ಅದು ಮಾತ್ರ ಕೇಳಬೇಡಿ ಅಂತೆಲ್ಲ ಹೇಳಿದರು ಸುದೀಪ್. ಅದು ಮಾತ್ರ ಕೇಳಬೇಡಿ, ಅದು ಬಿಟ್ಟು ಬೇರೆ ಏನಿದೆಯಾ? ನನಗೆ ಕಾರಣ ಸಿಗಲಿಲ್ಲ. ಅವರ ಡಿಫ್ರೆಂಟ್ ಒಪಿನಿಯನ್ಗೆ ಅವರು ಬೇರೆ ಬೇರೆ ಆಗಲಿಕ್ಕೆ ಏನೋ ಕಾರಣ ಅಂತ ನನಗೆ ಗೊತ್ತಾಗಿಲ್ಲ. ಈ ಕ್ಷಣದವರೆಗೆ ನನಗೆ ಗೊತ್ತಿಲ್ಲ. ಅಂದರೆ ನೀವು ಹೇಳೋದು ಗಾದೆ ಮಾತಿದೆಯಲ್ಲ, ಸಹವಾಸದಿಂದ ಸನ್ಯಾಸಿ ಕೆಟ್ಟ ಅನ್ನೋ. ಅಂದರೆ ದರ್ಶನ್ ಅವರು ಸುದೀಪ್ ಅವ್ರ ಸ್ನೇಹದಿಂದ ದೂರ ಆದಮೇಲೆ ಒಂದಷ್ಟು ಅವ್ರ ಸುತ್ತು ದರ್ಶನ್ ಬೇರೆಯವರೆಲ್ಲ ಬಂದು ಸೇರ್ಕೊಂಡ್ಮೇಲೆ ಹುಳುಗಳು ಅವರ ಸ್ನೇಹ ಮಾಡೋದಂತಲ್ಲ, ಜೀ ಹುಜೂರು ಹೇಳ್ತಾರಲ್ಲ, ದರ್ಶನ್ ಅಂತ ಒಂದು ಸ್ಟಾರ್ ಸಿಕ್ಕಿದಾಗ ಜೀ ಹುಜೂರು ಹೇಳ್ಕೊಂಡು ಕೆಲಸ ಮಾಡಿಸ್ಕೊಂಡು ಅವರಿಂದಾಗಿ ಇದು ಆಗೋಯ್ತು ಅಂತ ಅನಿಸುತ್ತೆ. ದರ್ಶನ್ ಅವ್ರನ್ನ ಎಷ್ಟೋ ಜನ ಒಂದು ರೀತಿ ಬಬಲ್ ಗಮ್ ಥರ ಯೂಸ್ ಮಾಡ್ಕೊಂಡಿದ್ದಾರೆ ಅಂತಂದರೆ, ರುಚಿ ಸಿಗೋರ್ಗೆ ಆಗೋದು, ಆಮೇಲೆ ಅವರನ್ನು ದೂರ ತಳ್ಳಿಬಿಟ್ಟಿದ್ದಾರೆ. ಅಂದರೆ ದರ್ಶನ್ ಅವರಿಂದ ಏನು ಬೇಕೆಲ್ಲ ಕೆಲಸಗಳನ್ನು ಮಾಡ್ಕೊಳ್ಳೋದು, ಅವ್ರ ಕಷ್ಟದಲ್ಲಿ ಇದ್ದಾಗ ತಳ್ಳಿಬಿಡೋದು. ಈಗ ಯಾರಿದ್ದಾರೆ? ಯಾರಿಲ್ಲ, ಎಲ್ಲ ದೂರ. ದರ್ಶನ್ ಬಗ್ಗೆ ಮಾತಾಡಲಿಕ್ಕೆ ಭಯ ಬೀಳ್ತಾರೆ ಅವ್ರ ಜೊತೆಗಿದ್ದವರೆಲ್ಲ. ಯಾಕೆ ಇನ್ನೂ ಅಪಾಯಕ್ಕೆ ಸಿಕ್ಕಾಕೊಳ್ತಾರೆ ಅಂತ. ಆಗಬಾರ್ದಿತ್ತು. ದೊಡ್ಡದು ಅಂತ ಆ ಎತ್ತರ ಇದೆಯಲ್ಲ, ದರ್ಶನ್ ಏರಿದ ಎತ್ತರ, ಅದು ಕಲ್ಪಿಸ್ಲಿಕ್ಕೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡ ಸ್ಥಾನ ಪಡ್ಕೊಂಡಿದ್ದಾರೆ. ಹೇಳಿದಾರಲ್ಲ, ಚೇರಿಳಿದಾಗ ಬಿದ್ದಾಗ ಒಂದು ಪ್ರತಿಜ್ಞೆ ಮಾಡಿದೆ ಅಂತೇಳಿ, ಕನ್ನಡದ ಚಿತ್ರರಂಗದಲ್ಲಿ ಒಂದು ಆ ಸಿಂಹಾಸನವನ್ನು ಹೇಳ್ತೀನಿ ನಾನು ಅಂತೇಳಿ. ಏರಿದ್ದೌದು, ಸಿಂಹಾಸನದಲ್ಲೇ ಕೂತ್ಕೊಂಡಿರೋದು. ಬಟ್ ಏನಾಯ್ತು ಈಗ ಸರ್, ಒಂದು ವೇಳೆ ನಿಮಗೆ ಅವಕಾಶ ಸಿಕ್ಕರೆ ಮತ್ತೊಮ್ಮೆ ದರ್ಶನ್ ಮತ್ತು ಸುದೀಪ್ ಅವ್ರನ್ನ ಹೊಂದು ಮಾಡುವಂಥ ಅವಕಾಶ ಪ್ರಯತ್ನ ಪಡ್ತೀರ? ಆಗಲ್ಲ, ಆಗೋದಿಲ್ಲ. ಅಲ್ಲಿ ಮಾಡ್ಬೋದು. ಮೊನ್ನೆ ಮಾತಾಡಿದಾಗೆ ಜಾರ್ಕೊಂಡ್ಬಿಡ್ತಾರೆ, ಆಗಲ್ಲ, ಕಷ್ಟ ಇದೆ. ಬಟ್ ಒಂದು ನನಗೆ ಅನಿಸೋದೇನೆಂದರೆ, ಈಗಿನ ಹಂತದಲ್ಲಿ ತುಂಬ ನೊಂದು ಬಿಟ್ಟಿದ್ದಾರೆ ದರ್ಶನ್. ಒಂದು ದಿಂಬಿಗಾಗಿ, ಒಂದು ಹಾಸಿಗೆಗಾಗಿ, ಒಂದು ಟಿ ವಿಗಾಗಿ, ಎಂಥ ಮೆರೆದ ವ್ಯಕ್ತಿ ಅಂತ. ಎಷ್ಟು ಟಿ ವಿ ಬೇಕು, ಎಷ್ಟು ಫಾರಿನ್ ಕಾರ್ ಬೇಕು. ಅದು ನಾವು ಒಂದು ದಿವಸ ಬೆಡ್ರೂಮಿಗೂ ಹೋಗಿದ್ದೆ, ಅಷ್ಟು ಸಲಿಗೆ ಇತ್ತು ನನಗೆ. ಹೌದ್ರಾ? ದರ್ಶನ್ ಇಲ್ಲಿ ಮನೆಯಲ್ಲಿ, ಎಲ್ಲಿ ರಾಜೇಶ್ ಆರ್ ನಗರ ಮನೆ, ಅಲ್ಲಿ ಹೋಗಿದ್ದೆ. ನೋಡಿದರೆ ಎಷ್ಟು ಚಂದ ಇಟ್ಟಿದ್ದಾರೆ ಅಂದರೆ, ಅಷ್ಟು ಕಾಸ್ಟ್ಲಿಗಳೆಲ್ಲ. ಇಲ್ಲಿ ಒಂದು ದಿಂಬಿಗಾಗಿ ಬೇಡಿಕೆ ನೋಡಿ, ಅಂತ ರಾಜವೈಭವದಲ್ಲಿ ಮೆರೆದಂಥ ವ್ಯಕ್ತಿ ಇವತ್ತೊಂದು ದಿಂಬು ಹಾಸಿಗೆಗೆ ಪರದಾಡ್ತಿದ್ದಾರೆ. ಸೊ ತುಂಬ ನೊಂದು ಬಿಟ್ಟಿದ್ದಾರೆ. ಹೀಗೆ ಇರಲ್ಲ, ಟೈಮ್ ಹೀಗೆ ಇರಲ್ಲ, ಬದಲಾಗುತ್ತೆ. ನನಗೆ ಒಂದು ಕಲ್ಪನೆ, ವ್ಯಕ್ತಿ ತನ್ನ ಗೆಳೆಯನ ಬಗ್ಗೆ ಏನು ಯೋಚನೆ ಮಾಡಬಲ್ಲ, ಆ ಥರ ನಾನು ಯೋಚನೆ ಮಾಡೋದಿದ್ದರೆ ದರ್ಶನ್ 1 ವರ್ಷನೋ 2 ವರ್ಷನೋ ಬಿಡುಗಡೆ ಆಗ್ತಾರೆ. ಬಿಡುಗಡೆ ಆಗಿ ಹೊರಗೆ ಬರ್ತಾರೆ. ಖಂಡಿತ ಬರ್ತಾರೆ, ಹೊರಗೆ ಬರ್ತಾರೆ. ಇದು ಲೈಫ್ ಇದಾಗಲ್ಲ ಅಂತ ನನಗೆ ಅನ್ಸೋದು. ಅಥವಾ ಒಂದು ಸಿನಿಮಾದ ಕತೆ ಅಂತ ಹೇಳಿ ತಿಳ್ಕೊಂಡು, ನೀವು ಹೇಳೋದು ಕಾಲಚಕ್ರದಲ್ಲಿ ಏನು ಹೋಗ್ಬೋದು. ಈಗ ಮೊನ್ನೆ ಅಯ್ಯಮ್ಮ ಅವರ ರೇಣುಕಾ ಸ್ವಾಮಿಯ ಅಮ್ಮ ಹೇಳಿದ ಎಡವಟ್ಟು ಹೇಳಿಕೆ, ಅದು ಮೂಲ ಆಗಿರ್ತದೆ ಅಂತ ನನಗೆ ಒಂದು ಅನಿಸಿಕೆ, ನಿಮ್ಮ ವೈಯಕ್ತಿಕ ಅನಿಸಿಕೆ. ಅಥವಾ ಒಂದು ಸ್ಕ್ರೀನ್ ಪ್ಲೇ ಅಂತ ಹೇಳಿ ಎತ್ಕೊಂಡು ಹೊರಗೆ ಬಂದಾಗ ರಾಜಕಾರಣಿ ಇರ್ತಾರೆ, ಪಟ್ಟ ರಾಜಕಾರಣಿ ಇರ್ತಾರೆ. ದರ್ಶನ್ ರಾಜಕಾರಣಿ, ಹೌದು, ಪೊಲಿಟಿಷಿಯನ್ ಆಗ್ತಾರೆ. ಆಗಬೇಕು, ಆಗ್ತಾರೆ. ಯಾಕೆ ಆಗ್ಬೇಕು ಸರ್? ಆಗ್ಬೇಕು ಯಾಕಂದ್ರೆ ಇದು ಇನ್ನೊಂದು ಫೀಲ್ಡ್ ಬೇಕೇ ಬೇಕು ಅವರಿಗೆ. ಇದು ಮತ್ತೆ ಸಿನಿಮಾದಲ್ಲಿ ಸಿನಿಮಾದಲ್ಲಿ ಮುಂದುವರಿಯೋದು ಬೇಡ, ರಾಜಕಾರಣಕ್ಕೆ ಬರಬೇಕು, ಬರ್ತಾರೆ. ಇದು ಒಂದು ಸಿನಿಮಾದ ಸ್ಕ್ರೀನ್ ಪ್ಲೇ ಅಂತಲೇ ತಿಳ್ಕೊಬೇಕು. ಯಾಕಂದರೆ ಇದು ಕಾನೂನಿನ ಕುಣಿಕೆಯಲ್ಲಿ ಇರೋದ್ರಿಂದ ನಾವು ದಿಢೀರಂತ ಯಾವುದೇ ಒಂದು ಇದನ್ನು ಹೇಳಲಿಕ್ಕಾಗಲ್ಲ. ನಿಮ್ಮ ಅನಿಸಿಕೆ ಅಷ್ಟೇ, ಅದು ಅನಿಸಿಕೆ. ಸೊ ಸಿನಿಮಾದಲ್ಲಿ ಹೇಳಿದಾಗ
ತಮ್ಮ ಈಗ ಯಾರ್ಯಾರು ಏನೇನು ಮಾಡಿದಾರೋ ಅವರ ವಿರುದ್ಧ ಕೇವಲವಾಗಿ ಎಲ್ಲ ಮಾತಾಡಿದಾರೋ ಅವರಿಗೆಲ್ಲ ಒಂದು ಪಾಠ ಕಲಿಸುವಂಥ ಒಂದು ಮೆಂಟಾಲಿಟಿನೂ ಬರ್ಬೋದು ದರ್ಶನಿಗೆ. ಇಲ್ಲದಿದ್ದರೆ ಒಂದು ಒಳ್ಳೆ ರಾಜಕಾರಣಿಯಾಗಿ ಎಲ್ರಿಗೂ ಸಹಾಯ ಆಗುವಂತಹ, ಎಲ್ರಿಗೂ ಒಳ್ಳೆಯ ರೀತಿಯಲ್ಲಿ ಆಡಳಿತ ಮಾಡುವಂಥ ಅಧಿಕಾರಿ, ಅದು ರಾಜಕಾರಣಿಯಾಗಿ ಬೆಳಿಬೋದು. ಇಲ್ಲಿ ಏನು ಬೇಕಿದ್ರೆ ಆಗ್ಬೋದು. ಈಗ ಒಂದು ಉದಾಹರಣೆ, ಕ್ಯಾನ್ಸರ್ ಆಗಿ ತೀರ್ಕೊಂಡ್ರಲ್ಲ ಹರೀಶ್ ರಾಯ್. ಅವರು ರೌಡಿಸಮ್ ಗ್ಯಾಂಗ್ ಎಲ್ಲ ಇದ್ದವರು, ಉಡುಪಿಲಿರುವಾಗ ರೌಡಿಯಾಗಿದ್ದವರು. ಒಂದು ದಿವಸ ಅವರು ಸಿಕ್ಕಾಕೊಂಡ್ರು, ಅವ್ರ ಮೇಲೆ ಕೇಸ್ ಎಲ್ಲ ಇತ್ತು, ಕೇಸ್ ಆಯಿತು. ಒಂದು 128 ದಿವಸ ಜೈಲಿನಲ್ಲಿದ್ದರು. ಆತ ನನಗೆ ಹೇಳಿದ ಕಾರಣ ಎಂದರೆ, ಯಾರು ಅಡ್ವೊಕೇಟು ವಾದ ಮಾಡೋದು ವೀಕ್ ಆಗುತ್ತೋ ಆಗ ಜೈಲು ಪಾಲಾಗ್ತಾಯಿದೆ ನಾವು ಅಂತೇಳಿ. ಬೇರೆ ಯಾರೋ ಸಿನಿಮಾದವರು ಬಂದು ಅವರನ್ನು ಬಿಡಿಸಿದ್ರು. ಅಂದರೆ ಅಪರಾಧಿ ನಿರಪರಾಧಿ ಅದು. ಅಂದರೆ ಈಗ ನೀವು ಹೇಳ್ತಿರೋದು ದರ್ಶನ್ ಅವರ ಏನು ಕೇಸ್ ಇದೆಯಲ್ಲ, ಅದು ಒಬ್ಬ ಲಾಯರ್ ಮೇಲೆ ಸೊ ವಾದ ಹೆಂಗೆ ಮಾಡ್ತಾರೆ, ಸಾಕ್ಷ್ಯಗಳನ್ನ ಅಂದರೆ ಇಲ್ಲಿ ಉದಾಹರಣೆ ಇದೆ, ಇಲ್ಲಿ ನಮ್ಮ ಮುಂದೆ ಇದೆ. ಇನ್ಯಾರು, ದಿಲೀಪ್, ಮಲಯಾಳದ ದಿಲೀಪ್ ಅಂತ, ಆ ಮೀಟು ಕೇಸ್ ಜೈಲಿಗೆಲ್ಲ ಹೋಗಿ ಈಗ ನಿರಪರಾಧಿ ಅಂತ ಹೊರಗೆ ಬಂದರು. ಅಂದರೆ ನೀವು ಹೇಳ್ತಿರೋದು ದರ್ಶನ್ ಆದಷ್ಟು ಬೇಗ ಹೊರಗೆ ಬರ್ತಾರೆ ಅನ್ನುವಂಥದ್ದು. ಆದಷ್ಟು ಬೇಗ ಅಂತಲ್ಲ, ಅಷ್ಟು ಸುಲಭ ಇಲ್ಲ. ಯಾಕಂದರೆ ಅದರ ವಿರುದ್ಧ ತುಂಬ ಸ್ಟ್ರಾಂಗ್ ಸಾಕ್ಷ್ಯಗಳೆಲ್ಲ ಇದೆ. ಸರ್, ಕೆಲವರು ಹೇಳ್ತಾರೆ, ಅಂದರೆ ಹೊರಗಡೆ ಚರ್ಚೆ ನಡೀತಾ ಇದೆ, ದರ್ಶನ್ ಅವರ ಬೆಳವಣಿಗೆ ಸಹಿಸ್ಲಿಕ್ಕಾಗದೆ ಅವರಿಗೆ ಒಂದಷ್ಟು ಟಾರ್ಚರ್ಗಳನ್ನು ಕೊಡ್ತಾರೆ ಕೆಲವರು ಎನ್ನುವಂಥದ್ದು. ನಿಜನಾ ಸರ್? ಅದು ಇರ್ಬೋದು, ಅದು ಇರ್ಬೋದು. ಈ ಫೀಲ್ಡಲ್ಲಿ ಎಂಥದ್ದು ನಡೀತದೆ. ರಾಜಕಾರಣ ಯಾವ ಫೀಲ್ಡಲ್ಲಿದ್ದರೂ ಅಷ್ಟೇ, ಸಿನಿಮಾ ಅಂತಲ್ಲ, ರಾಜಕಾರಣದಲ್ಲೂ ಅಷ್ಟೇ, ಸಾಂಸ್ಕೃತಿಕ ಲೋಕದಲ್ಲೂ ಅಷ್ಟೇ, ಬೆಳವಣಿಗೆ ಕಂಡ ಕೂಡಲೇ ಕತ್ತರಿ ಹಾಕುವಂಥದ್ದು ಇಲ್ಲಿ. ಅದನ್ನೇ ರೌಡಿ ಜರ್ನಲಿಸ್ಟ್ ಅಂತ ಆತ ಬರಲಿಕ್ಕೆ ಕಾರಣ. ಒಳಗೆ ಕಿಚ್ಚಿದೆ ಅಲ್ಲ, ಅದನ್ನು ಬೇರೆ ಬೇರೆ ರೀತಿಯಲ್ಲಿ ತೋರಿಸ್ಲಿಕ್ಕೆ ಕಾರಣ ಆಗಿರ್ತದೆ. ಆದರೂ ಹೊರಗಡೆ ಒಂದು ಜನಕ್ಕೊಂದು ಸಿಕ್ಕಾಬಿಟ್ಟೆ ಆಸೆ ಇದೆ ಸರ್, ಪ್ರೇಕ್ಷಕರಿಗಾಗಿರ್ಬೋದು, ಅಭಿಮಾನಿಗಳಿಗಾಗಿರ್ಬೋದು, ಜೋಡೆತ್ತು ಎನ್ನುವಂಥದ್ದು. ದರ್ಶನ್ ಮತ್ತು ಸುದೀಪ್ ಇಬ್ಬರು ಜೋಡೆತ್ತು ಎನ್ನುವಂಥದ್ದು. ಅವರಿಬ್ಬರನ್ನ ಒಂದೇ ಥರ, ಅಂದರೆ ಮೊದಲು ಹೆಂಗಿದ್ರು ಅವ್ರ ಸ್ನೇಹ ಮತ್ತೆ ಅದು ಮುಂದುವರಿಯಲಿ, ಅವರಿಬ್ಬರನ್ನ ನಾವು ಕಣ್ ತುಂಬ್ಕೋಬೇಕು, ಒಟ್ಟಿಗೆ ಸ್ನೇಹವನ್ನು ಕಾಣಬೇಕು ನಾವು, ಮತ್ತೆ ಅವರಿಬ್ಬರ ನಡುವೆ ಏನು ಮುನಿಸಿದೆಯಲ್ಲ ಮರೆತು ಬಿಡಲಿ ಎನ್ನುವಂಥದ್ದು. ಯಾವತ್ತೂ ನನಗೆ ತಿಳಿದ ಮಟ್ಟಿಗೆ ಬಹಿರಂಗವಾಗಿ ದರ್ಶನ್ ಸುದೀಪ್ ದರ್ಶನ್ ವಿರುದ್ಧ ಮಾತಾಡಿದ್ದಿಲ್ಲ. ಸುದೀಪ್ ಮಾತಾಡೇ ಇಲ್ಲ ದರ್ಶನ್ ವಿರುದ್ಧ. ಮಾತಾಡಿದ್ದರೆ ಅದು ಒಳ್ಳೆ ಮಾತನ್ನು ಹೇಳಿದ್ದಾರೆ. ಆ ಮಗು ಹೇಗಿರ್ತೇವೆ ನಾವು ಈ ಟೈಮ್ನಲ್ಲಿ, ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಆ ಕುಟುಂಬ ಹೇಗಿದೆಯೋ, ನಾವೇನೋ ಮಾತಾಡ್ಬಾರ್ದು, ಅವರಿಗೆ ಹಿಂಸೆ ಆಗೋದು, ನೋವಾಗೋದು ಬೇಕಾಯ್ದು ಅಂತ ಕೇಳಿದ್ದಿದೆ ಸುದೀಪ್. ಅದೇ ಥರ ಸುದೀಪ್ ವಿರುದ್ಧ ದರ್ಶನ್ ಹೇಳಿದ್ದಿಲ್ಲ, ಹೇಳಿಕೆ ಕೊಟ್ಟಿಲ್ಲ. ಕೊಟ್ಟಿರೋದು ಯಾರು? ಅವರವರ ಅಭಿಮಾನಿಗಳು. ಜಗಳ ಇರೋದು ಅವರ ಅಭಿಮಾನಿಗಳಲ್ಲಿ. ನನ್ನ ಸ್ಟಾರ್, ನನ್ನ ಅಭಿಮಾನದ ನಟ ಅಂತೇಳಿ ಮಾತಾಡ್ತಾರೆ, ಏನನ್ನ ಮಾತಾಡ್ಕೊಳ್ತಾರೆ, ಜಗಳ ಆಡ್ತಾರೆ, ಯುದ್ಧ ಅದು ಇದು ಅಂತೇಳಿ ಎಲ್ಲ ಮಾಡ್ಕೊಳ್ತಾರೆ. ಅದರ ಹೊರತು ಅವರಿಬ್ಬರಲ್ಲಿ ಇಲ್ಲ. ನನಗೂ ಅನಿಸುತ್ತೆ ಎಲ್ಲೋ ಒಂದು ಕಡೆ ಹೊರಗೆ ಬಂದ ಮೇಲೆ ಅವರು ಜೊತೆಗಿರ್ತಾರೆ ಅಂತ ಅನಿಸುತ್ತೆ. ಸರ್, ನೀವು ಆ ಕಾಲದಲ್ಲಿ, ಅಂದರೆ ಈಗ ನೀವು 45 ವರ್ಷ ಆಯಿತು ಸಿನಿಮಾ ಜರ್ನಿ ಕಂಪ್ಲೀಟ್ ಆಗಿ. ಸೊ ಆ ಜರ್ನಿಯಲ್ಲಿ ಸ್ಟಾರ್ ವಾರ್ ಇತ್ತ ಸರ್ ನಿಮ್ಮ ದಿನಗಳಲ್ಲಿ? ಇತ್ತು. ರಾಜ್ಕುಮಾರ್, ವಿಷ್ಣುವರ್ಧನ್, ಅದಕ್ಕಿಂತ ಬೇಕಾ? ಅಂದರೆ ಸ್ಟಾರ್ ವಾರ್ ಅಂದರೆ ಸ್ಟಾರ್ಗಳೇ ವಾರ್ ಮಾಡೋದಲ್ಲ, ಅಂದರೆ ಅವ್ರ ಹೆಸರು ಹಿಡ್ಕೊಂಡು ಅಭಿಮಾನಿಗಳು ಮಾಡೋದು. ಸ್ಟಾರ್ ವಾರ್ ಎನ್ನುವಂಥದ್ದು ಆರೋಗ್ಯಕರವಾಗಿರ್ಬೇಕು, ಅಂದರೆ ಇವ್ರ ಸಿನಿಮಾ ಗೆಲ್ತು ನಮ್ಮ ಸಿನಿಮಾ ಗೆಲ್ಸೋಣ ಎನ್ನುವಂಥ, ಇತ್ತೀಚೆಗೆ ವೈಯಕ್ತಿಕವಾಗಿ ಹೌದು, ಅದಾಗಬಾರ್ದು ಅಂತ ವೈಯಕ್ತಿಕವಾಗಿ ಹೋಗೋದಲ್ಲ. ಅವರು ಸ್ಟಾರ್ಗಳು ಯಾರು ಯುದ್ಧಕ್ಕೆ ಹೊರಡಲ್ಲ, ಅವರ ಅಭಿಮಾನಿಗಳು ಮಾಡ್ತಾ ಇರೋದು. ಅಂದರೆ ಅವಾಗ ಯಾರು ಯುದ್ಧ ಸಾರ್ತಿರ್ಲಿಲ್ಲ? ಇಲ್ಲ. ಈಗ ರಾಜ್ಕುಮಾರ್ ಅಭಿಮಾನಿಗಳು ವಿಷ್ಣುವರ್ಧನ್ ಕಂಡ್ರೆ ಆಗಲ್ಲ ಅಂತೇಳಿ ಅಭಿಮಾನಿ ಅವರು ಸಿನಿಮಾ ರಿಲೀಸ್ ಆದಾಗ ಸೆಗಣಿ ಹಾಕೋದು, ಪೆಟ್ರೋಲ್ ಹಾಕಿ ಬೆಂಕಿ ಉರ್ಸೋದು, ಕಟ್ಔಟ್ ಆಗಿರಲಿ, ಪೋಸ್ಟರ್ ಆಗಿರಲಿ ನಾಶ ಮಾಡೋದು, ಇಂಥದ್ದೆಲ್ಲ ಮಾಡ್ತಾಯಿದ್ರು. ಅದು ರಾಜ್ಕುಮಾರೇ ಮಾಡಿದ್ದಂತೆ ಹೇಗೆ? ಅದೇ ರೀತಿ ವಿಷ್ಣುವರ್ಧನ್ ಅಭಿಮಾನಿಗಳು ಉಲ್ಟಾ ಅವರಿಗೆ ಕಡೆ ಇದು ಮಾಡ್ತಾರೆ. ಇದು ಅಭಿಮಾನಿಗಳು ಮಾಡ್ತಾ ಇರೋದು ಅಷ್ಟೇ. ಅವರ ತುಂಬ ಕೇವಲ ಥಿಂಕಿಂಗ್ ಮಾಡ್ತಾ ಇರೋದು. ಅಭಿಮಾನಿಗಳು ಸ್ಟಾರ್ ವಾರ್ ಅಲ್ಲ, ಸ್ಟಾರ್ ಅಭಿಮಾನಿಗಳು. ಆ ಕಾಲದಲ್ಲಿ ಸೋಷಿಯಲ್ ಮೀಡಿಯಾ ಇರಲಿಲ್ಲ, ಆದರೆ ಈ ಕಾಲದಲ್ಲಿ ಹೆಂಗೆ ಅಂದರೆ ಯಾವುದೋ ಸ್ಟಾರ್ ಪೋಸ್ಟ್ ಹಾಕಿದರೆ ಸಾಕು ಅಷ್ಟಿಲ್ವ ಕಮೆಂಟ್ ಮಾಡುವಂಥದ್ದು, ಮಾನಸಿಕವಾಗಿ ನಿಂದನೆ ಮಾಡುವಂಥದ್ದು, ಬೈಗಳು ಪದಗಳನ್ನು ಬಳಸಿ ಕಮೆಂಟ್ ಮಾಡುವಂಥದ್ದು ಎಷ್ಟರ ಮಟ್ಟಿಗೆ ಹೋಗ್ತಾ ಇದೆ ಅಂದರೆ ಸ್ಯಾಂಡಲ್ವುಡ್ನಲ್ಲಿ ಏನಾಗ್ತಿದೆ ಅನ್ನುವಂಥದ್ದು. ಯಾಕಂತಾರೆ ಅದು ಗಾಬರಿ ಆಗ್ತಿದೆ ಎಲ್ಲರೂ. ಇಲ್ಲ, ಅದು ಕೊಚ್ಚೆ, ಅದು ಆಗಬಾರ್ದಿತ್ತು, ಆಗ್ತಾ ಇದೆ. ಯಾರು ತಡೀಲಿಕ್ಕೆ ಯಾರಿಲ್ಲ. ಅಣ್ಣವರಿಲ್ಲ. ಅಣ್ಣವ್ರ ನಂತರ ನಾವು ಯಾರನ್ನು ಹಚ್ಚಿಕೊಂಡಿವೆ? ಅಂಬರೀಷ್ ಇಲ್ಲ. ವಿಷ್ಣುವರ್ಧನ್ ಅಂತೂ ನಾಯಕನಾಗಿ ಎಲ್ಲೂ ಕಾಣಿಸ್ಕೊಂಡಿಲ್ಲ.
ಈಗ ಶಿವಣ್ಣ ಮಟ್ಟಿಗೆ ಏನು ಸಣ್ಣ ಪುಟ್ಟದ್ದು ವ್ಯಾಜ್ಯ ಏನಿದೆ ತಿಳಿಸ್ತಾಳೆ. ರವಿಚಂದ್ರನ್ ಹತ್ರ ಹೋದರೂ ಕೆಲವು ಕೆಲಸಗಳಾಗುತ್ತೆ. ಆದರೆ ಹೆಚ್ಚು ನಮಗೆ ಪೂರ್ತಿ ಅವಲಂಬನೆ ಅಂದರೆ ಈಗ ಅಣ್ಣವ್ರ ಹೆಸರು ಹೇಳಿದರೆ ಒಂದು ಪ್ರಾಬ್ಲಮ್ ಸಾಲ್ವ್ ಆದಂಗೆ. ಹೆಸರು ಹೇಳಿ ಸಾಕಿತ್ತು, ಅಂಬರೀಷ್ ಹೆಸರು ಹೇಳಿದ್ರೆ ಸಾಕಿತ್ತು. ಇದು ಈಗ ಯಾರಿದ್ದಾರೆ? ಈಗ ಯಾರಿಲ್ಲ. ನಿಮಗೆ ಅನಿಸುತ್ತಾ ಸರ್ ಚಿತ್ರರಂಗಕ್ಕೊಬ್ಬ ನಾಯಕ ಬೇಕು ಅಂತ? ಬೇಕು, ನಿಸ್ವಾರ್ಥಿ ನಾಯಕ ಬೇಕು. ಯಾರಾಗ್ಬೋದು ಸರ್ ಈಗ ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ? ಒಬ್ಬ ಶಿವಣ್ಣ, ಒಬ್ಬ ರವಿಚಂದ್ರನ್, ಅವರಿಬ್ಬರಲ್ಲಿ ಶಕ್ತಿ ಇದೆ. ಅದು ಶಕ್ತಿ ಇದೆ ಅಂತ ಗೊತ್ತಾಗೋದು ಹೇಗೆ? ಆ ಫೀಲ್ಡಿಗೆ ಇಳಿದ ಮೇಲೆ. ಅಂದರೆ ಫೀಲ್ಡ್ ಯಾರು ಇರಬೇಕು? ನಮಗೆ ಪ್ರಾತಿನಿಧಿಕವಾಗಿ ಫಿಲಮ್ ಚೇಂಬರ್ ಇದೆ. ಫಿಲಮ್ ಚೇಂಬರ್ ಬಿಟ್ಟರೆ ವೈಯಕ್ತಿಕವಾಗಿ ಯಾರು ಅಂತ ಅಲ್ಲ. ಅದೇ ನೀವು ಹೇಳ್ದಂಗೆ ರಾಜ್ಕುಮಾರ್ ಅವರು, ಅಂಬರೀಷ್ ಅವರು, ಆ ಥರದ ಒಂದು ವ್ಯಕ್ತಿ, ಗಟ್ಟಿ ವ್ಯಕ್ತಿ ಅಂದರೆ ನಾವು ಹೇಳಿದ್ರೆ ಕೇಳ್ತಾರೆ ಎನ್ನುವಂಥದ್ದು. ಅದು ಶಿವಣ್ಣ. ಮತ್ತೆ ಇತ್ತೀಚೆಗೆ ಅಂಬರೀಷ್ ಅವರು ಇದ್ದಂಥ ಕಾಲದಲ್ಲಿ ಒಂದಷ್ಟು ಮೀಟು ಪ್ರಕರಣಗಳು ಬಂದಾಗ ಖುದ್ದು ಅವರೇ ಆ ಕಡೆ ಕೇಳಿದ್ಬಿಟ್ಟು ಸಮಸ್ಯೆ ಬಗೆಹರಿಸ್ತಾರೆ, ಕ್ಲಿಯರ್ ಮಾಡ್ಕೊಡ್ತಾರೆ. ನಾವೆಲ್ಲ ಒಗ್ಗಟ್ಟು, ಒಂದೇ ಫ್ಯಾಮಿಲಿ, ಯಾಕೆ ನಮ್ಮಲ್ಲಿ ಜಗಳ ಎನ್ನುವಂಥ ಆ ರೀತಿ ಒಬ್ಬ ನಾಯಕ ಬೇಕಾ ಎನ್ನುವಂಥ? ಬೇಕೇ ಬೇಕು. ಅದು ಇರೋದಿದ್ರೆ ಶಿವಣ್ಣ, ರವಿಚಂದ್ರನ್ ಇಬ್ಬರೇ. ಅವ್ರನ್ನ ಬಿಟ್ಟರೆ ಬೇರೆ ಯಾರು ಗೊತ್ತಾಗಲ್ಲ, ಹೇಳಲಿಕ್ಕಾಗಲ್ಲ. ಇದ್ರ ಜೊತೆ ಮುಂದೆ ಬರಲ್ಲ. ಮುಂದೆ ಬಂದರೂ ಕೂಡ ಅವರಿಗೆ ನೆಗೆಟಿವ್ ಆಗಿ ಯಾರೋ ಕಮೆಂಟ್ ಮಾಡ್ತಾರೋ, ಯಾರೋ ಬರೀತಾರೋ, ಈ ಭಯ ಶುರು ಆಗ್ಬಿಡ್ತದೆ, ಈ ಆತಂಕ ಶುರು ಆಗ್ತದೆ. ಸರ್ ಕೊನೆಯದಾಗಿ ಗಣೇಶ್ ಕಾಸರಗೋಡು ಅವರು ಎಷ್ಟೊಂದು ಸ್ವಾಭಿಮಾನಿ ಅಂತೇಳಿ ನಮಗೆಲ್ಲ ಈಗೀಗ ಗೊತ್ತಾಗ್ಲಿಕ್ಕೆ ಶುರುವಾಗಿದೆ. ಯಾರೋ ಒಬ್ಬ ಕೊಟ್ಟಿರ್ತಕ್ಕಂಥ ಒಂದು ಚಿಕ್ಕ ಹಣ, ಯಾರೊಬ್ಬ ಅಂದರೆ ಫ್ಯಾಮಿಲಿಯಲ್ಲಿ ಅತ್ತೆ ಕೊಟ್ಟಿರ್ತಕ್ಕಂಥದ್ದು, ಅತ್ತೆ ಕೊಟ್ಟರೆ ಅತ್ತೆ ಮನೆ ಅಂತ ಇಡುವಂಥದ್ದು, ಅಮ್ಮನ ಮನೆ ಏನಂತ ಈ ಮನೆಯನ್ನು ಹೆಸರಿಡುವಂಥ ಒಂದು ಕಾನ್ಸೆಪ್ಟ್ ಇದೆಯಲ್ಲ, ಹೌದಲ್ವಾ? ಖುಷಿ ಅನಿಸುತ್ತೆ. ಯಾಕಂತ ಹೇಳಿದ್ರೆ ಅದು ಅವ್ರದಪ್ಪ, ನಂದಲ್ಲ ಎನ್ನುವಂಥದ್ದು. ಇದು ಎಷ್ಟರ ಮಟ್ಟಿಗೆ ಸರ್ ಖುಷಿ ಆಗ್ಬಿಡುತ್ತೆ? ಅದು ಡಾಕ್ಟರ್ ವಿಜಯಮ್ಮ ಅಂತಿದ್ದಾರೆ. ಅವರು ಹಿರಿಯರು, ಸಿನಿಮಾ ಪತ್ರಕರ್ತೆಯಾಗಿ ಹಿರಿಯರು, ಸಾಹಿತಿ. ಅವರ ಅವಾರ್ಡ್ ಎಲ್ಲ ಬಂದಿದೆ ಅವರ ಪುಸ್ತಕಕ್ಕೆ. ಅವರು ತುಂಬ ಪರಮಾಪ್ತರು ನನಗೆ, ಅಮ್ಮನ ಸಮಾನ ಅವರು. ಅಮ್ಮ ವಿಜಯಮ್ಮ, ವಿಜಯ ಅಂತ ಕರೆಯೋಲ್ಲ, ಡಾಕ್ಟರ್ ವಿಜಯ ಅಂತ ಕರಿಬೋದು ಯಾವುದೋ ಆರ್ಟಿಕಲ್ ಬರೆಯುವಾಗ. ಬಟ್ ಹೀಗೆ ಮಾತಾಡುವಾಗ ಅಮ್ಮ ಅಂತೇಳಿ ನಾನು ಕರೆಯೋದು. ಅವರು ಒಂದು ದಿವಸ ನನ್ನನ್ನು ಕರ್ಕೊಂಡು ಹೋದರು, ನನ್ನ ಶ್ರೀಮತಿಯನ್ನು ಜರಗನಹಳ್ಳಿ ಏರಿಯಾದಲ್ಲೆಲ್ಲ ಮನೆ ತೋರಿಸ್ಲಿಕ್ಕೆ ಅಂತೇಳಿ. ನಾನು ಅವರ ಮಗ ಸುರೇಶ್ ಇದ್ದಾರಲ್ಲ, ಅವರಿಗೆ ಮನೆ ತೋರಿಸ್ತಾ ಇದ್ದಾರೆ ಅಂತ ತಿಳ್ಕೊಂಡೆ. ಹೋಗಿ ನೋಡಿದರೆ ಒಂದು ಮನೆ ತೋರಿಸಿದ್ದು, ನಾನು ಈಗಿರೋ ಮನೆ ತೋರಿಸಿದ್ದು ಹೇಗಿದೆ ಅಂತ. ತುಂಬ ಚೆನ್ನಾಗಿದೆ ಮ್ಯಾಮ್, ಸುರೇಶಿಗೆ ಹೇಳಿ ಮಾಡಿಸಿದ್ದು ಮನೆ ಅಂತ ಹೇಳಿದೆ. ಸುರೇಶಿಗೆಲ್ಲ ಗಣೇಶಗೆ ಇದ್ದು ಮನೆ ಅಂತೇಳಿ. 2,500 ರೂಪಾಯಿ ಸಂಬಳ ತೊಗೊಳ್ತಾ ಇದ್ದ ನಾನು ಮನೆ ಪರ್ಚೇಸ್ ಮಾಡೋದು ಕನಸು ಅಂತೇಳಿ. ನೀನು ಹೊರಡು, ಇದು ಬೇಕು ಅಂತೇಳಿ ಹೇಳು, ಉಳಿದೆಲ್ಲ ತನ್ನಷ್ಟಕ್ಕೆ ಆಗುತ್ತೆ ಅಂತೇಳಿ. ಯಾವ ಮಾತು ಹೇಳಿದ್ರೋ ಅದು ತನ್ನಷ್ಟಕ್ಕೆ ಆಯಿತು. ಬ್ಯಾಂಕಿಂದ ಲೋನ್ ಸಿಕ್ತು, ನಂತರ ಇದ್ದ ಒಂದಷ್ಟು ದುಡ್ಡು ಸೇರಿಸ್ಕೊಂಡು ಆ ಮನೆ ಪರ್ಚೇಸ್ ಮಾಡಿದೆ. ಇನ್ನೇನು, ಮನೆಗೆ ಒಂದು ಹೆಸರು ಬೇಕಲ್ಲ. ಅಮ್ಮ ವಿಜಯಮ್ಮ ಕೊಡಿಸಿದ ಮನೆ. ಮತ್ತು ನನ್ನ ಕಾರಿನಲ್ಲೂ ಕೂಡ ಶಾಂಭವಿ ಅಂತ ಹೆಸರು ನನ್ನ ಅಮ್ಮನ ಮನೆ. ಸೊ ಅಮ್ಮನ ಮನೆಯೇ ಬೆಸ್ಟು ಅಂತ ಅನ್ನಿಸ್ತು ಅಂತೇಳಿ ಅಮ್ಮನ ಮನೆ ಅಂತ ಇಟ್ಟೆ. ಊರಲ್ಲಿ ಒಂದು ಜಾಗ, ಅತ್ತೆಯವರು ಕೊಟ್ಟ ಜಾಗದಲ್ಲಿ ಒಂದು ಮನೆ ಕಟ್ಟಿಸಿದೆ. ಮನೆ ಕಟ್ಟಿಸಿದಿಗೆ ಇನ್ನು ಏನು ಹೆಸರು ಇಡೋಣ, ಅಲ್ಲೆಲ್ಲ ಇರೋದು ಮಂಜುನಾಥ ನಿಲಯ, ಗಣೇಶ್ ನಿಲಯ, ರಮೇಶ್ ನಿಲಯ, ಇಂಥದ್ದೆಲ್ಲ. ಅದು ಬೇರೆ ಇರಲಿ ಅಂತೇಳಿ ಅತ್ತೆ ಕೊಟ್ಟ ಸೈಟ್ನಲ್ಲಿ ಅತ್ತೆ ಮನೆ ಅಂತೇಳಿ ಆ ಟೈಟ್ಲ್ನಲ್ಲಿದೆ ನೋಡಿ. ಗಣೇಶ್ ಕಾಸರಗೋಡು ಅವರು ಬೆಂಗಳೂರಿಗೆ ಬಂದಾಗ ಎಷ್ಟೊಂದು ಕಷ್ಟ ಎದುರಿಸಿದ್ದಾರೆ ಅಂತ ಹೇಳಿದ್ರೆ, 400 ರೂಪಾಯಿ ಬಾಡಿಗೆ ಮನೆಯಲ್ಲಿ ಇದ್ದಂಥವ್ರು, ಇದ್ರ ಜೊತೆಗೆ ಮದುವೆಗೆ ಹೊಸ್ತರಲ್ಲಿ ಈಗೆಲ್ಲ ಹನಿಮೂನ್ ಅಂತ ಹೇಳಿದ್ರೆ ಫಾರಿನ್ಗೆ ಓಡೋಗ್ತಾರೆ. ಆದರೆ ನೀವು ಮಲ್ಲೇಶ್ವರಂದ ಒಂದು ರೂಮಲ್ಲಿ ನಿಮ್ಮ ಮೊದಲ ರಾತ್ರಿಯ ದಿನಗಳು ಅದನ್ನು ಓದಿದ್ರೆ ಹೌದು, ನಿಜಕ್ಕೂ ಅದು ಆ ಹೋಟೆಲ್ ಕೃಷ್ಣಭವನನ ಹೊಡೆದಾಕ್ತಾರೆ ಅಂತ ಗೊತ್ತಾದಾಗ ತುಂಬ ಫೀಲ್ ಮಾಡ್ಕೊಂಡು ನಾನೇನೆ. ಯಾಕಂದರೆ ನನಗೆ ಒಂದು ಲೈಫ್ ಕೊಟ್ಟ, ಒಂದು ವಾರಕ್ಕೆ ಒಂದು ಲೈಫ್ ಕೊಟ್ಟಂಥ ಹೋಟೆಲ್ ಅದು. ಬರೀ ಹೋಟೆಲ್, ಊಟದ ಹೋಟೆಲ್ ಅಲ್ಲ ಅದು, ಅಲ್ಲಿ ರೂಮ್ಗಳೆಲ್ಲ ಇತ್ತು. ಅದು ಒಂದು ರೂಮಲ್ಲಿ ನಂಬರ್ 7 ಇನ್ನೂ ನೆನಪಿದೆ. ಆ ರೂಮಲ್ಲಿ ನಾವು ಎಲ್ಲಿ ಹೋಗೋದು ಏನು ಮಾಡೋದು ಗೊತ್ತಿಲ್ಲ. ಅಕ್ಕನ ಮನೆಯಲ್ಲಿದ್ವಿ. ಅವ್ರದ್ದು ದೊಡ್ಡ ಸಂಸಾರ, ಒಂದು 2 ರೂಮ್ ಇರೋದು ಮಲ್ಲೇಶ್ವರದ 15th ಕ್ರಾಸ್, ಅದು ಇನ್ನೂ ನೆನಪಿದೆ. ಅಲ್ಲಿ ನಾವು ಹೇಗೆ ಜೀವನ ಮಾಡಿದ್ವಿ ಅಂತೇಳಿ. ಸೊ ಎಲ್ಲಾದರೂ ಹೋಗಿ ಅಂತ ಕಳಿಸಿದ್ರು ಬಾವ. ಎಲ್ಲಿ ಅಲ್ಲಿ ರೂಮ್ ಮಾಡಿಕೊಂಡು, ಅದಕ್ಕೆ ನಾವು ಬ್ರ್ಯಾಂಡ್ ಮಾಡಿದ್ದ ಹಾಗೆ. ಸರ್, ರಾಜ್ಕುಮಾರ್ ಅವರ ಫೇವ್ರೆಟ್ ನಂಬರ್ 9 ಅಂತೆ. ಸೊ ಅವ್ರಿಗೊಂದು ಕೋಣೆ ಅಲರ್ಟ್ ಆಗಿರ್ಬೇಕಿತ್ತಂತೆ, ರೂಮ್ ನಂಬರ್ 9. ನಿಮಗೂ ಗೊತ್ತಿದೆ ಅದು ಎಲ್ಲಿ ಸರ್? ಏನು ಕತೆ ಸರ್ ಅದು ನಂಬರ್ 9? ಇದು ಹೈಲ್ಯಾಂಡ್ಸ್. ಅವ್ರ ಫೇವ್ರೆಟ್ ಹೋಟೆಲ್ ಅಂತ. ಹೌದೌದು, ಹೋಟೆಲ್. ಅದು ನಾನು ಹೇಳಿದ್ನಲ್ಲ, ಒಂದು ಹೋಟೆಲ್ಗಿಂತ ಹೆಚ್ಚಾಗಿ ಅದೊಂದು ಸ್ಟುಡಿಯೋ ಥರ ಇತ್ತು. ಎಲ್ಲ ಸಿನಿಮಾಕ್ಕೆ ಸಂಬಂಧಪಟ್ಟ ಕೆಲಸ ನಡೀತಿದ್ದು ಅಲ್ಲೇ. ಆಗ ಚೆನ್ನೈನಲ್ಲಿ ಮದ್ರಾಸ್ನಲ್ಲಿ ಚಿತ್ರರಂಗ, ಕನ್ನಡ ಚಿತ್ರರಂಗ ಕೂಡ ಅಲ್ಲೇ ಇತ್ತು. ರಾಜ್ಕುಮಾರ್ ಅಲ್ಲೆಲ್ಲ ನಟ ಇದ್ದು ಅಲ್ಲೇ ಇದ್ರು ಹೆಚ್ಚಾಗಿ.
ಸೊ ಅವರು ಇಲ್ಲಿ ಶೂಟಿಂಗ್ ಬಂದಾಗ ಅದೊಂದು ರೂಮು, ಆ ರೂಮು ಅವರಿಗಾಗಿ ಮೀಸಲು, ಅದು ಯಾರಿಗೂ ಕೊಡ್ತಾ ಇರಲಿಲ್ಲ ಓನರ್. ಸೊ ಆ ರೂಮಲ್ಲಿ ಇದ್ದವರು ಇದ್ದಕ್ಕಿದ್ದಾಗೆ ಬೇಡರ ಕಣ್ಣಪ್ಪದ ಒಬ್ಬರು ಪ್ರೊಡ್ಯೂಸರ್, ಅಂದರೆ AVM ಸ್ಟುಡಿಯೋದ ಓನರ್ ಮೇಯಪ್ಪ ಶೆಟ್ಟಿ ಅಂತೇಳಿ, ಅವರು ಇಲ್ಲಿ ಸದಾಶಿವನಗರದಲ್ಲಿ ಅವ್ರದ್ದೊಂದು ಮನೆ ಇತ್ತು. ಆ ಮನೆಯನ್ನು ತೋರಿಸಿದರು. ಇನ್ನು ಅಲ್ಲೆಲ್ಲ ಉಳ್ಕೊಳ್ಳೋದು ಬೇಡ, ಸೊ ಇಲ್ಲಿಗೆ ಬನ್ನಿ ಅಂತೇಳಿ ಅವ್ರಿಗೆ ಕೊಟ್ಟರು. ಅದು ಮಾತುಕತೆ ಆಯಿತು. 12 ಲಕ್ಷಕ್ಕೂ ಆ ಕಾಲದಲ್ಲಿ 15 ಲಕ್ಷಕ್ಕೂ ಆ ಮನೆಯನ್ನು ತೊಗೊಂಡ್ರು ರಾಜ್ಕುಮಾರ್ ಫ್ಯಾಮಿಲಿ. ತೊಗೊಂಡು ನಾವು ಕರೀತಿದ್ದು ದೊಡ್ಡ ಮನೆ ಅಂತೇಳಿ, ಈಗಲೂ ಕರೀದು ದೊಡ್ಡ ಮನೆ ಅಂತೇಳಿ ಅಲ್ಲಿಗೆ ಅವರ ಮನೆಗೆ. ಅದು ತುಂಬ ಚೆನ್ನಾಗಿತ್ತು ಮನೆ, ತುಂಬ ಅಂದರೆ ಎಲ್ಲ ದೊಡ್ಡ ಬೇರೆ ಬೇರೆ ಘಟನೆಗಳು ನಡೆದಂಥ ಮನೆ. ಒಳ್ಳೆ ಪುನೀತ್ ಚಿತ್ರರಂಗಕ್ಕೆ ಬರಲಿಕ್ಕೆ ಮುಹೂರ್ತ. ಆಮೇಲೆ ಒಟ್ಟಿನಲ್ಲಿ ನನಗೆ ಅನಿಸುತ್ತೆ ಆ ಮನೆ ಹೊಡಿಬಾರ್ದಿತ್ತು ಅಂತೇಳಿ ಅಷ್ಟೇ. ಅದು ಹೊಡೆದು ಈಗ 2 ಮನೆ ಕಟ್ಟಿದ್ದಾರೆ. ಸೊ ಅವ್ರದ್ದು ಅವರ ಸೊತ್ತು, ಅವ್ರು ಏನು ಬೇಕಾದ್ರೆ ಮಾಡ್ಬೋದು. ಆದರೆ ಒಬ್ಬ ಜರ್ನಲಿಸ್ಟ್ ಆಗಿ ನನಗೆ ಅನಿಸೋದು ಅಂದರೆ ಆ ಮನೆಯನ್ನು ಒಂದು ಮ್ಯೂಸಿಯಮ್ ಆಗಿ ಇಡಬೇಕಾಗಿತ್ತು ಅಂತೇಳಿ. ಆ ಥರ ಇತ್ತು ಅದು, ಅದ್ಭುತ ಮನೆ. ಅದನ್ನು ಅಲ್ಲಿ ರಾಜ್ಕುಮಾರ್ ಯೂಸ್ ಮಾಡ್ತಿದ್ದಂತಹ ಪಂಚೆ ಆಗಿರಲಿ, ಶರ್ಟ್ ಆಗಿರಲಿ, ಚಪ್ಪಲಿ ಆಗಿರಲಿ, ಕೋಲಾಗಿರಲಿ ಅಥವಾ ಚೇರು, ಹಾಸಿಗೆ ಯಾವುದನ್ನು ಅಲ್ಲಿ ಇಟ್ಟು ಒಂದು ಮ್ಯೂಸಿಯಂ ಮಾಡಿರ್ತಿದ್ರೆ ಅದ್ಭುತ ಒಂದು ಕಲ್ಪನೆ ನನಗೆ ವೈಯಕ್ತಿಕವಾಗಿ. ಅದು ಮಾಡ್ಬೋದಿತ್ತು ಅಂತ. ಈಗ ಎಲ್ಲಿದೆ? ಅವರು ರಾಜ್ಕುಮಾರ್ ಯೂಸ್ ಮಾಡ್ತಿದ್ದ ವಸ್ತುಗಳೆಲ್ಲಿದೆ? ಎಲ್ಲೋ ಕಂಠೀರವ ಸ್ಟುಡಿಯೋದಲ್ಲಿ ಅವರ ಸಮಾಧಿ ಪಕ್ಕದಲ್ಲೆಲ್ಲ ಏನೋ ಮಾಡ್ತಾನೆ ಅಂತ ಹೇಳಿದೆ ನೆನಪು ಪಾರ್ವತಮ್ಮ. ಎಲ್ಲಿದೆ? ಇಲ್ಲ. ಅದು ಉಳಿತಿತ್ತು ಅಂತ. ಯಾಕಂದರೆ ಸರ್ವಶ್ರೇಷ್ಠ ನಿಜ. ಈಗ ನಾವು ಧಾರವಾಡಕ್ಕೆ ಹೋದಾಗೆಲ್ಲ ನನ್ನ ಫೇವ್ರೆಟ್ ಕವಿಗಳು ಅಂತ ಹೇಳಿದ್ರೆ ಬೇಂದ್ರೆ ಅವರು. ಸೊ ನಾವು ಹೋದಾಗ ಬೇಂದ್ರೆ ಅಂತ ಹೇಳಿದ್ರೆ ಅವ್ರನ್ನ ನಾವು ನೋಡಿಲ್ಲ, ಆದರೆ ಅವ್ರು ಬಳಸಿದಂಥ ವಸ್ತುಗಳನ್ನು ನೋಡಿದಾಗ ಇಲ್ಲೇ ಇದ್ದಾರೇನೋ ಅನ್ನೋ ಒಂದು ಫೀಲ್ ಬರುತ್ತೆ. ನೀವು ಹೇಳೋದು ಅದೇ ರೀತಿ ದೊಡ್ಡ ಮನೆ. ಯಾವತ್ತು ದೊಡ್ಡ ಮನೆಯಿಂದಲೇ ಹೆಸರಿಡಿ. ನಾವು ಕರೆದಿದ್ದು, ನಾವು ಪತ್ರಕರ್ತರು ಕರೆದಿದ್ದು ದೊಡ್ಡ ಮನೆ ಅಂತೇಳಿ. ಅಂದ್ರೆ ಆ ಟೈಟಲ್ನಲ್ಲಿ ಸಿನಿಮಾನೂ ಬಂತು, ಅದು ಬೇರೆ ಸಬ್ಜೆಕ್ಟೇ ಬೇರೆ. ಆದರೆ ಆ ಮನೆ ದೊಡ್ಡ ಮನೆ ಅಂತೇಳಿ ಇಟ್ಟ ಇದರಲ್ಲಿ ಒಂದು ಮ್ಯೂಸಿಯಂ ಮಾಡ್ಬೋದಿತ್ತು ಅಂತ. ಈಗ ಮ್ಯೂಸಿಯಂ ಇಲ್ಲ. ರಾಜ್ಕುಮಾರ್ ಅಂದರೆ ಏನಂತ ಯಾವುದೋ ಒಂದು 3 ಪೀಳಿಗೆ ದಾಟಿದ ಮೇಲೆ ಅವರಿಗೆ ನೋಡುವಂಥದ್ದು ಏನಿಲ್ಲ. ನನಗೆ ಗೊತ್ತಿದೆ ಹೇಗಿದ್ದರು ರಾಜ್ಕುಮಾರ್ ಅಂತೇಳಿ. ಹಾಗೆ ಅದು ಮಾಡ್ಬೋದಿತ್ತು. ಅಂದರೆ ಇಲ್ಲಿಂದ ಶಿಫ್ಟ್ ಆದ ಯಾವುದು ಹೈಲ್ಯಾಂಡ್ಸ್ ಶಿಫ್ಟ್ ಆದಮೇಲೆ ಅಲ್ಲಿ ಜೀವನ ಮಾಡಿದ್ದು ಅಂತವ್ರು. ಗಣೇಶ್ ಕಾಸರಗೋಡು ಅವ್ರದ್ದು ವಾಟ್ ನೆಕ್ಸ್ಟ್, ಮುಂದೇನು? ನಾನು ಆರಂಭದಲ್ಲಿ ಹೇಳಿದ್ದೀನಿ ನನಗೆ ಗುರಿ ಇಲ್ಲ ಅಂತೇಳಿ. ಈಗಲೂ ಅಷ್ಟೇ, ಗುರಿ ಏನಿಲ್ಲ. ನಿಮ್ಮ ಗಾಡಿದು ಕೀಲಿ ಆನ್ ಆಗೋದಷ್ಟೇ ನಿಮಗೆ ಗೊತ್ತು, ಅದು ಎಲ್ಲಿ ಸ್ಟಾಪ್ ಆಗುತ್ತೋ ಇಲ್ಲ ಗೊತ್ತಿಲ್ಲ, ಅದು ಹೋಗ್ತಾನೆ ಇರ್ತದೆ. ಡ್ರೈವಿಂಗ್ ನನ್ನ ತುಂಬ ಖುಷಿಪಟ್ಟು ಡ್ರೈವ್ ಮಾಡ್ತೇನಪ್ಪ. ಬೆಂಗಳೂರಿನ ಡ್ರೈವಿಂಗ್ ಇದೆಯಲ್ಲ, ಎಲ್ಲರೂ ಹೇಳ್ತಾರೆ ಟ್ರಾಫಿಕ್ ಅದು ಇದು ಅಂತೇಳಿ. ಹೌದು, ಇಲ್ಲ ಅಂತ ಹೇಳಲ್ಲ. ಆ ಟ್ರಾಫಿಕ್ನ ಮಧ್ಯೆನೂ ನಾನು ಡ್ರೈವ್ ಮಾಡೋದಕ್ಕೆ ಸುರಕ್ಷಿತವಾಗಿ ಬಂದಿದ್ದೇನಲ್ಲ, ಅದು ಅಲ್ಟಿಮೇಟ್. ಅದು ನಾನು ಸಾವಿರಾರು ಕಿಲೋಮೀಟ್ರ್ ದೂರ ಡ್ರೈವ್ ಮಾಡಿಕೊಂಡು ಮಿಸಸ್ ಜೊತೆ ಓಡಾಡ್ತೇನೆ. ಸಾರಿ ಸರ್, ಮಿಸ್ಸಸ್ ಅಂತ ಹೇಳ್ಬೇಡಿ, ಒಂದೊಳ್ಳೆ ಫ್ರೆಂಡ್ ಅಂತ ಹೇಳಿ. ಫ್ರೆಂಡ್ ಎಲ್ಲರೂ ಹೇಳ್ತಾರಲ್ಲ, ಒಬ್ಬ ಯಶಸ್ವಿ ಗಂಡಿನ ಹಿಂದೆ ಒಂದು ಹೆಣ್ಣು ಇರುತ್ತೆ ಅಂತೇಳಿ. ನಾನು ಹಿಂದೆ ಸೇರಿಸಲಿಕ್ಕೆ ಸರಿ ಇತ್ತು, ನನ್ನ ಮುಂದೆ ಆಕೆ ಇದ್ದಾಳೆ ಅಂತೇಳಿ ಅಷ್ಟು ಗೌರವ ಕೊಡ್ತೀನಿ. ಹೋಗಿ ಬಂದಾಗ ಫಸ್ಟ್ ನಾನು ಅದರ ಬಾನೆಟಿಗೆ ತಲೆ ಇಟ್ಟು ನಮಸ್ಕಾರ ಮಾಡ್ತೀನಿ. ಥ್ಯಾಂಕ್ಸ್, ನಮ್ಮ ಸುರಕ್ಷಿತವಾಗಿ ಕರ್ಕೊಂಡು ಹೋಗಿದ್ದೆ ಅಂತ. ಒಂದು ನಮ್ಮ ಫ್ಯಾಮಿಲಿ ಮೆಂಬರು ಅದನ್ನು ಎಕ್ಸ್ಚೇಂಜ್ ಮಾಡೋದಾಗಲಿ ಮಾರೋದಾಗಲಿ ಮಾಡಿದ್ವಿ. ನೋಡಿ, ನೀವು ಆ ಕಾರನ್ನು ಫ್ಯಾಮಿಲಿ ಮೆಂಬರ್ ಅಂದಾಗ ನನಗೆ ನಮ್ಮ ಹಳ್ಳಿಗಳು ನೆನಪಾಗ್ತದೆ. ಈ ಹಿಂದಿನ ಕಾಲದಲ್ಲಿ ದನ ಕರುಗಳನ್ನು ಒಂದು ರೀತಿ ಫ್ಯಾಮಿಲಿ ಮೆಂಬರ್, ಯಾಕಂತೇಳಿ ಯಾವ್ದಾರ ಒಂದು ಹಬ್ಬ ಸಂಭ್ರಮದಲ್ಲಿ ಫೋಟೋ ತೆಗಿಸ್ಬೇಕಂದ್ರೆ ಎತ್ತುಗಳನ್ನ ಹಿಡ್ಕೊಂಡು ಜೊತೆಗೆ ನಿಂತ್ಕೊಂಡು ಫೋಟೋ ತೆಗಿಸ್ಕೊಳ್ಳಿ, ಯಾಕಂದ್ರೆ ಅವ್ರು ನಮ್ಮ ಕುಟುಂಬ ಎನ್ನುವಂಥದ್ದು. ನೀವು ಈ ಕಾರನ್ನು ನನ್ನ ಫ್ಯಾಮಿಲಿ ಅಂತ ಫ್ಯಾಮಿಲಿ ಮೆಂಬರ್ 100%. ಅದಕ್ಕೆ ಒಂದು ಸ್ಕ್ರ್ಯಾಚ್ ಬಿದ್ದಾಗಲ ಯಪ್ಪ ಬೇಜಾರಾಗುತ್ತೆ, ತಕ್ಷಣ ಹೋಗಿ ಅದನ್ನು ನಿಮಗೆ ಗಾಯ ಆದಷ್ಟು ನೋವುತ್ತದೆ. ಏನು ತೊಂದರೆ ಆಗಿಲ್ಲ. ಇಷ್ಟು 2 ಲಕ್ಷ ಕಿಲೋಮೀಟ್ರ್ ಓಡಿದೆ ಅದು. 2 ಲಕ್ಷ, 12 ವರ್ಷ ಆಯಿತು ಪರ್ಚೇಸ್ ಮಾಡಿ. 2 ಲಕ್ಷ ಕಿಲೋಮೀಟ್ರ್ ಓಡಿದೆ. ದೊಡ್ಡ ಮಟ್ಟದ ಆಕ್ಸಿಡೆಂಟ್ ಅಂತಂದರೆ ತರ್ಚಿದ್ದು ಇಲ್ಲಷ್ಟೇ. ಬೆಂಗಳೂರು ಟ್ರಾಫಿಕ್ನಲ್ಲಿ ಸೆಕೆಂಡ್ ಹ್ಯಾಂಡ್ ಕಾರೇ ತೊಗೋಬೇಕಾದ ಜಾಗ ಇದು ಅಂತ ನಾನು ಫಸ್ಟ್ ಹ್ಯಾಂಡ್ ಹೊಸ ಕಾರ್ ತೊಗೊಂಡು ಇಲ್ಲಿ ಓಡಿಸಿದವನು ನಾನು. ಅದಕ್ಕೆ ಸಣ್ಣ ಪುಟ್ಟ ಗಾಯದಾಗ ಊರಲ್ಲಿ ಒಂದು ಪೇಂಟಿಂಗ್ ಮಾಡೋ ಜಾಗ ಇದೆ, ಫ್ರೆಂಡ್ಸ್ ಸ್ನೇಹಿತರದ್ದು ಮಾಡಿಕೊಡ್ತಾರೆ, ತುಂಬ ಅಚ್ಚುಕಟ್ಟಾಗಿ ಮಾಡಿಕೊಡ್ತಾರೆ. ಮತ್ತೆ ಇಲ್ಲಿ ಬಂದಾಗ ಅದೇ ನಡೀತಾ ಇರ್ತದೆ. ನಾವು ಬಿದ್ದಾಗ ಎದ್ದಾಗ ಎಲ್ಲ ಗಾಯ ಮಾಡ್ಕೊಳ್ಳಲ್ವ, ಅದಕ್ಕೆ ಒಂದು ಬ್ಯಾಂಡೇಜ್ ಹಾಕಲ್ವ, ಅಷ್ಟೇ. ಫ್ಯಾಮಿಲಿ ಮೆಂಬರ್. ಅದಕ್ಕೆ ನಾನು ಶಾಂಭವಿ ಅಂತ ಹೆಸರಿಟ್ಟಿದ್ದು, ಅಮ್ಮನ ಹೆಸರಿಟ್ಟಿದ್ದು. ಸೊ ಅಮ್ಮನಿಗೆ ನಾನು ಏನು ಮಾಡಲಿಕ್ಕೆ ಆಗಿಲ್ಲ, ಅದಕ್ಕಾಗಿ ನನ್ನ ಜೊತೆನೇ ಇರಲಿ ಅಂತೇಳಿ
ನಾನು ಎಲ್ಲೆಲ್ಲಿ ಓಡಾಡ್ತೀನಿ ಅಲ್ಲೆಲ್ಲ ಅಮ್ಮ ಇರಬೇಕು ಅಂತ. ಆ ಕಾರಣಕ್ಕೆ ಶ್ಯಾಮ ಅಂತ ಹೆಸರು. ಖಂಡಿತ ಸರ್. ಇದ್ರ ಜೊತೆಗೆ ನಿಮ್ಮ ಒಂದು ಜರ್ನಿಯೇ ಬೇರೆ, ಅಂದರೆ ಆ ದಿನಗಳ ಪತ್ರಕರ್ತರ ಜರ್ನಿಯೇ ಬೇರೆ, ಈಗಿನ ಜರ್ನಿಯೇ ಬೇರೆ. ಅಪ್ಕಮಿಂಗು ಸಿನಿಮಾ ಪತ್ರಕರ್ತರ ಆಗಬೇಕಾಗಿರೋರಿಗೆ ನಿಮ್ಮ ಒಂದಷ್ಟು ಸಲಹೆಗಳನ್ನು ಹೇಳೋದಾದ್ರೆ? ನಿಷ್ಠೆ, ಶ್ರಮ, ಪ್ರಯತ್ನ, ಈ ಮೂರು ಇರಲಿ. ಪ್ರಾಮಾಣಿಕವಾಗಿರಿ. ಯಾವ ದುಡ್ಡಿನ ಆಶೆಗೂ ಬೀಳಬೇಡಿ. ದುಡ್ಡು ತಾನಾಗಿ ಬರುತ್ತೆ, ನೀವು ನಿಯತ್ತಿನಿಂದಿದ್ದರೆ. ದುಡ್ಡಿಗೆ ಯಾವತ್ತು ಕೈ ಚಾಚಿದ್ರೋ ಹೆಸರು ಕೆಡಿಸ್ತದೆ. ಹೆಸರು ಕೆಡಿಸಿದ್ರೆ ನಿಮ್ಮನ್ನು ಹತ್ತಿರ ಸೇರಿಸುವರಿಲ್ಲ. ನನ್ನನ್ನು ಯಾರಾದರೂ ಗೌರವ ಕೊಡ್ತಾಯಿದ್ರೆ ನಾನು ಆ ಕಾರಣಕ್ಕಾಗಿ ಗೌರವ ಪಡ ಹೆಮ್ಮೆಯಿಂದ ಹೇಳ್ತೀನಿ. ಆ ಕಾರಣಕ್ಕಾಗಿ ನಾನು ಗೌರವ ಪಡ್ಕೊಂಡಿದ್ದೀನಿ. ಇವತ್ತಿಗೂ ಅಷ್ಟೇ ಯಾವುದೇ ಪ್ರೆಸ್ ಮೀಟಿಂಗ್ ನಾನು ಅನ್ನೋದು ಅಷ್ಟು ಚಂದದಲ್ಲಿ ನೋಡ್ಕೊಳ್ತಾರೆ. ಹೋಗೋಣ ಅಂತ ಅನಿಸುತ್ತೆ. ಆದರೆ ಈ ಪುಡಿ ಪತ್ರಕರ್ತರು ಏನು ಪತ್ರಕರ್ತರು ಅಂತ ಅನ್ಸ್ಕೊಂಡವರಲ್ಲ, ದುಡ್ಡು ಇಸ್ಕೊಂಡು ಮಾಡುವ ಕೆಲಸ ಇದೆಯಲ್ಲ, ಅದು ಯಾವತ್ತಿಗೂ ನನಗೆ ಇಷ್ಟ ಆಗಲ್ಲ. ನಾನು ಆದ ಕಾರಣಕ್ಕಾಗಿ ಪ್ರೆಸ್ ಮೀಟಿಗೆ ಹೋಗಲ್ಲ. ಓಕೆ ಸರ್, ಎಲ್ಲ ಕವರ್ ಆಯಿತು ಸರ್. ಇನ್ಯಾರು ಬಿಟ್ಟಿದ್ದೀನಾ? ಇಲ್ಲ, ಅಲ್ಲ, ಏನು ಶುಭಮ್ಮ ಪುಸ್ತಕದಲ್ಲಿ ನಾನು ಇಷ್ಟನ್ನು ಬರೆದಿದ್ದೀನಿ. ಆದರೆ ಒಂದು 10 ಶುಭಮ್ ಬರೆಯುವಷ್ಟು ಸಬ್ಜೆಕ್ಟು ನನ್ನ ಹತ್ರ ಇದೆ. ಗೊತ್ತಿಲ್ಲ ಯಾವತ್ತಾದರೂ ಆಗ್ಬೋದೇನೋ ಅಂತ ಹೇಳಿ ಈ ಜರ್ನಿಯಲ್ಲಿ. ಖಂಡಿತ ಸರ್. ತುಂಬ ಅದ್ಭುತವಾದ ಜರ್ನಿ ಪ್ರವೀಣ್, ತುಂಬ ಅದ್ಭುತವಾದ ಜರ್ನಿ. ಯಾರಿಗೂ ಸಿಗದ ಗೌರವ ನನಗೆ ಸಿಗ್ತದೆ. ನಾನು ಅದು ಬಯಸಲಿಲ್ಲ ಮತ್ತು ನಾನು ಈ ರೀತಿ ಬದುಕು ನಡೆಸ್ತೇನೆ ಅಂತೇಳಿ ನಾನು ಯಾವತ್ತೂ ಅಂದ್ಕೊಂಡಿಲ್ಲ. ಅಂಥ ಒಂದು ಅದ್ಭುತವಾದ ಲೈಫು ನನಗೆ ಸಿಕ್ಕಿದೆ, ನನ್ನ ಸೌಭಾಗ್ಯ. ನಾನು ಅದೇ ಅನ್ಕೋತಾ ಇದ್ದೆ ಸರ್, ನೀವು ಬರೆದಂಥ ಅದ್ಭುತ ಪುಸ್ತಕ ಶುಭಮ್, ಆ ಪುಸ್ತಕ ಓದಿದಾಗ ಅನ್ಕೋತಿದ್ದೆ ಗಣೇಶ್ ಕಾಸರಗೋಡು ಅವರು ಯಾರು ಎನ್ನುವಂಥದ್ದು ನನಗೆ ಅರ್ಥ ಮಾಡ್ಕೊಳಕ್ಕಾಗ್ತಿಲ್ಲ. ಅಂದರೆ ಏನು ಒಬ್ಬ ಪ್ರೋಗ್ರಾಮ್ ಪ್ರೊಡ್ಯೂಸರ್ ಅಂತಾರೆ, ಇಲ್ಲೆಲ್ಲೋ ಬಂದರೆ ಕತೆಗಾರ, ಇಲ್ಲೆಲ್ಲೋ ಬಂದರೆ ಒಬ್ಬ ಒಳ್ಳೆ ನಟ, ಇಲ್ಲೋ ಬಂದರೆ ಒಳ್ಳೆ ರೈಟರು, ಸೊ ಇಲ್ಲೆಲ್ಲೋ ಬಂದರೆ ಒಂದು ಗಡ್ಸು ಶಿಸ್ತಿನ ಸಿಪಾಯಿ. ಸೊ ಯಾರು ಇವರು ಎನ್ನುವಂಥದ್ದು ನನಗೆ ಒಂದು ರೀತಿ ಕ್ವಶನ್ ಮಾರ್ಕ್, ಅರ್ಥ ಮಾಡ್ಕೊಳ್ಳೋಕೆ ತುಂಬ ಕಷ್ಟ ಇದೆ. ಈ ಒಂಚೂರಾದರೂ ಸಿಗ್ತಾ? ಖಂಡಿತ ಸರ್. ಅದ್ಭುತ. ಇದ್ರ ಜೊತೆಗೆ ಸರ್, ಈಗ ಕಾರ್ಯಕ್ರಮಕ್ಕೆ ಶುಭಮ್ ಹೇಳುವಂಥ ಸಮಯ ಬಂದಿದೆ. ಸೊ ಒಳ್ಳೆಯದಾಗಲಿ. ಸೊ ನಿಮ್ಮ ಈ ಯಾವತ್ತೂ ಕೂಡ ಸರ್, ನನ್ನ ಒಂದು ಚಿಕ್ಕವನಾಗ ಒಂದು ಸಲಹೆ, ಈ ಪೆನ್ನಿನ ಕ್ಯಾಪ್ ಯಾವತ್ತೂ ಈ ರೀತಿ ಮುಚ್ಚಬೇಡಿ, ಯಾವತ್ತೂ ತೆರೆದೇ ಇರಲಿ. ಯಾಕಂತೇಳಿದ್ರೆ ನಮ್ಮಂತಹ ಒಂದು ಹಸಿವಿರುವಂಥ ಪತ್ರಕರ್ತರಿಗೆ ನಿಮ್ಮೊಂದಿಷ್ಟು ಸಲಹೆಗಳು ಬೇಕಾಗುತ್ತೆ. ಸೊ ಯಾವತ್ತೂ ಬರಿತಾ ಇರಿ, ಖುಷಿಯಾಗಿರಿ. ನಮಗೇನಾದರೂ ಅಪ್ಕಮಿಂಗ್ ಬರುವಂಥ ಒಂದು ಯಂಗ್ ಪತ್ರಕರ್ತರಿಗೆ ಎಲ್ಲಾದರೂ ದಾರಿ ತಪ್ಪಿದಾಗ ತಿದ್ದಿ ಹೇಳಿ ಅಂತೇಳಿ ನಾವು ಕೂಡ ಕೇಳ್ಕೊತೀವಿ. ಖಂಡಿತ. ಅದಕ್ಕೆ ನಾನು ಯಾವತ್ತಿಗೂ ರೆಡಿ ಇದ್ದೀನಿ. ಸೊ ಇನ್ನೂ ಎನರ್ಜಿ ಕುಂದಿಲ್ಲ, ನಾನು ರಿಟೈರ್ಡ್ ಆಗಬೇಕು ಅಂತ ಅನಿಸಿಲ್ಲ. ದೊಡ್ಡ ರೀತಿಯ ಸಂಪಾದನೆ ಮಾಡಬೇಕು ಅಂತ ನನಗೇನು ಕನಸೇನಿಲ್ಲ. ಇರೋದಲ್ಲಿ ತೃಪ್ತಿಯಾಗಿದ್ದೀನಿ, ನೆಮ್ಮದಿಯಿಂದಿದ್ದೀನಿ. ಎಷ್ಟು ಸರ್ ನಿಮ್ಗೆ ವಯಸ್ಸು? 30-35? ನನ್ನ ಎನರ್ಜಿಗೆ. ಬಟ್ ನನ್ನ ಕೆಲವೊಮ್ಮೆ ನಡೀತಾ ಹೋಗ್ತಾ ಇರುವಾಗ ಹಿಂಗೆ ಆಗ್ಬಿಡ್ತದೆ, ಯಾವ ವಯಸ್ಸಾಗಿದೆಯೋ ನಿಂಗೆ ಅಂತ ಆಗ ಅನಿಸುತ್ತೆ. ಹೊರತಾಗಿ ಬೇರೆ ಡ್ರೀಮ್, ಕಾರಲ್ಲಿ ಕೂತು ಸ್ಟೇರಿಂಗ್ ಹಿಡಿದ್ರೆ ಸಾಕು. ಒಂದು 100ನಿಂದ 120ವರೆಗೆ, ಅದು ಆಲ್ಟೋ ಕಾರ್ನಲ್ಲಿ, ಆಲ್ಟೋ ಕೇಟನ್, ಅಷ್ಟು ಸ್ಪೀಡಲ್ಲಿ ಹೋಗೋದಿದೆಯಲ್ಲ, ಪಕ್ಕದಲ್ಲಿ ಇನ್ನೊಂದು ಬಸ್ ಹೋಗ್ಬಿಟ್ರೆ ಇದು ಗಡಗಡ ನಡುಗ್ತದೆ. ಇದ್ದರೂ ಕೂಡ ನಾನು 120ಯಲ್ಲೆಲ್ಲ ಓಡೋದಿದೆ. ಕಾನ್ಫಿಡೆನ್ಸ್ ಇದೆಯಲ್ಲ, ಅದು ನನಗಿದೆ, ಯಾವತ್ತಿಗೂ ಇರ್ತದೆ. ಯಾವತ್ತೂ ಅದು ನನ್ನ ಕೈ ಮೀರುತ್ತೆ ಅಂತ ಗೊತ್ತಾದಾಗ ಅಷ್ಟೇ. ಖಂಡಿತ ಸರ್, ಯಾವಾಗಲೂ ಹೀಗೇ ಇರಿ, ನಮ್ಮ ಜೊತೆಗೆ ಖುಷಿಯಾಗಿರಿ. ಸೊ ಒಂದಷ್ಟು ನಾನು ಹೇಳಿದ್ನಲ್ಲ, ಯಾರಾದರೂ ಅಂದರೆ ದಾರಿ ತಪ್ತಾರೆ ಅಂತ ಹೇಳಿದ್ರೆ ದಾರಿ ತಪ್ಪಿ ಬಂದದ್ದಲ್ಲ, ಸರಿದಾರಿಯಲ್ಲಿ ಹೋಗುವಂಥ ಒಂದು ಒಳ್ಳೆ ಸಲಹೆಗಳನ್ನು ನೀಡಿ ಅಂತೇಳಿ ನಾವು ಕೂಡ ಕೇಳ್ತೀವಿ. ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಸೊ 45 ವರ್ಷದ ಸಿನಿ ಪಯಣ ಅಂದರೆ ಕೇವಲ ಪತ್ರಕರ್ತರು ಮಾತ್ರ ಅಲ್ಲ, ಇವರು ಒಂದು ರೀತಿ ಸ್ಯಾಂಡಲ್ವುಡ್ನಲ್ಲಿ ಇವರು ಕೂಡ ಜರ್ನಿಯನ್ನು ಮಾಡಿರ್ತಕ್ಕಂಥದ್ದು. ಜೊತೆಗೆ ಅವರ ಅನುಭವಗಳನ್ನು ಹೇಳ್ಕೊಂಡಿದ್ದಾರೆ. ಒಬ್ಬ ಸ್ಟಾರ್ ನಟರ ಜೊತೆಗೆ ಅವಿನಾಭಾವ ಸಂಬಂಧ ಇಟ್ಕೊಂಡು ಒಬ್ಬ ಪತ್ರಕರ್ತ ಆದಂಥವ್ರು ಹೇಗಿರಬೇಕು, ಹೇಗೆ ನಡೆದುಕೊಳ್ಬೇಕು, ಒಂದು ಸುದ್ದಿಯ ರೀತಿ ಯಾಕೆ ಬರೀಬೇಕು, ಅದರಿಂದ ಏನು ನಮಗೆ ಲಾಭ ಎನ್ನುವಂಥದ್ದು. ಜೊತೆಗೆ ಕೇವಲ ಸಿನಿಮಾ ಪತ್ರಕರ್ತ ಮಾತ್ರ ಅಲ್ಲ, ಇದ್ರ ಜೊತೆಗೆ ಸಾಕಷ್ಟು ಜನರನ್ನ ಒಂದು ಆಸರೆ ಆಗಿರ್ತಕ್ಕಂಥವ್ರು. ಅಂದರೆ ಬಣ್ಣ ಮಾಸಿದ ಮೇಲೆ ಅವ್ರ ಬದುಕು ಹೇಗಿದೆ ಅನ್ನುವಂಥದ್ದನ್ನು ಕಣ್ಣಿಗೆ ಕಟ್ಟುವಂತೆ ತೋರಿಸಿದಂಥವ್ರು. ಸೊ ಅವರು ಕೂಡ ಈಗ 45 ವರ್ಷದ ಜರ್ನಿಯನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ. ಸೊ ಯಾವಾಗಲೂ ಕೂಡ ಹೀಗೆ ಅವರು 45 ವರ್ಷ ಮಾತ್ರ ಅಲ್ಲ, 100 ವರ್ಷವೂ ಕೂಡ ದಾಟಲಿ ಅವ್ರ ಜರ್ನಿ, ಸಿನಿಮಾ ಜರ್ನಿಯಲ್ಲಿ ಎನ್ನುವಂಥದ್ದು ನಮಗೂ ಕೂಡ ಆಶಯ. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಶೇಷ. ನಮಸ್ಕಾರ.